ಸೌಮ್ಯ ಭಗಿನಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಲ್ಲ? ಇಲ್ಲಿಂದ ಸ್ಟಾರ್ಟ್ ಮಾಡಿ ರೆಕಾರ್ಡಿಂಗು. ಆ ಪ್ರಯಾಣದ ಇದೆಲ್ಲ ರೆಕಾರ್ಡಿಂಗ್ ಬೇಡ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ವೀರಹ ಅನ್ನುವಂತಹ ಒಂದು ವಿಷ್ಣುವಿನ ನಾಮದ ಬಗ್ಗೆ ಅರ್ಥೈಸ್ಕೊಂಡಿದ್ವಿ. ಅಂದ್ರೆ ದುಷ್ಟ ಸ್ವಭಾವದ ಒಂದು ಬಲಿಷ್ಠರಾದಂತಹ ರಾಕ್ಷಸರನ್ನ ಸಂಹರಿಸುವಂತಹ ವೀರತ್ವವನ್ನ ಅಥವಾ ಧರ್ಮವನ್ನ ಕಾಯುವಂತಹ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ವೀರಹ ಅನ್ನುವಂತಹ ಒಂದು ನಾಮವನ್ನ ಅರ್ಥೈಸ್ಕೊಂಡಿದ್ವಿ. ಇನ್ನ ಇವತ್ತಿನಿಂದ ನಾವು ಮಾಧವಃ ಅನ್ನುವಂತಹ ಒಂದು ನಾಮವನ್ನ ಆಲೋಚನೆಯನ್ನ ಮಾಡೋಣ. ಇಲ್ಲಿ ನಾವು ಈ ಒಂದು ವಿಷ್ಣುವಿನ ನಾಮವನ್ನ ಬಿಡಿಸ್ಕೊಂಡ್ರೆ ಮಾಧವ ಅಂತ, ಮಾ ಅಂತ ಅಂದ್ರೆ ಲಕ್ಷ್ಮಿ ಅನ್ನುವಂತಹ, ಇನ್ನ ಧವ ಅಂತ ಅಂದ್ರೆ ಪತಿ ಅನ್ನುವಂತಹ ಅರ್ಥ ಬರುತ್ತೆ. ಸೊ ಯಾರು ಲಕ್ಷ್ಮಿಯ ಪತಿಯೋ ಅವನಿಗೆ ಮಾಧವ ಅಂತ ಕರೀತಾರೆ ಅನ್ನೋದು ಒಂದು ರೀತಿಯಾಗಿ ನಾವು ಅರ್ಥವನ್ನು ಮಾಡ್ಕೊಬಹುದು. ಇನ್ನೊಂದು ಜ್ಞಾನದ ಪ್ರಭು ಅಥವಾ ಪರಮಾತ್ಮ ಜ್ಞಾನದ ಒಂದು ಪ್ರತಿಪಾದಕನಾಗಿದ್ದಾನೆ. ಇಲ್ಲಿ ಧವ ಅನ್ನೋದಕ್ಕೆ ವಿದ್ಯೆ ಅನ್ನುವಂತಹ ಒಂದು ಅರ್ಥನೂ ಬರುತ್ತೆ. ಅಂದ್ರೆ ಮಾತೆ ಸರಸ್ವತಿ ಆಗಿರ್ಬೋದು ಅಥವಾ ಸರಸ್ವತಿಯಲ್ಲಿರುವಂತಹ ಒಂದು ಅಂಶ ಆಗಿರ್ಬೋದು, ಅದು ವಿಷ್ಣುವಿನಿಂದವೇ ಪ್ರೇರೇಪಿತರಾಗಿದೆ. ಮಾ ಅಂತ ಅಂದ್ರೆ ಇಲ್ಲಿ ಜ್ಞಾನ ಅನ್ನುವಂತಹ ಒಂದು ಅರ್ಥವೂ ಕೂಡ ಶಂಕರ ಭಗವತ್ಪಾದರು ಇಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಮಾಧವ ಅಂತ ಅಂದ್ರೆ ಒಂದು ಅರ್ಥದಲ್ಲಿ ಲಕ್ಷ್ಮಿಯ ಪತಿ, ಧವ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಗಂಡ ಅನ್ನುವಂತಹ ಅರ್ಥ ಬರುತ್ತೆ. ಸೊ ಮಾಧವ ಅಂತ ಅಂದ್ರೆ ಲಕ್ಷ್ಮಿಯ ಪತಿಯಾಗಿರುವಂತಹ ವಿಷ್ಣುಗೆ ನಾವು ಮಾಧವ ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಮಾ ಅಂತ ಅಂದ್ರೆ ಅದು ಜ್ಞಾನದ ಒಂದು ಪ್ರತೀಕ. ಸೊ ಜ್ಞಾನವನ್ನ ಉಳ್ಳಂತವನು ಅನ್ನುವಂತಹ ಅರ್ಥದಲ್ಲಿ ನಾವು ಮಾಧವ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಈ ಒಂದು ನಾಮವನ್ನ ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸ್ತಾ ಇರ್ತೀವಿ. ಕೃಷ್ಣ, ಮಾಧವ, ಗೋವಿಂದ, ನಾರಾಯಣ ಅನ್ನುವಂಥದ್ದಲ್ಲಿ. ಸೊ ಇವತ್ತು ನೀವು ಮಾಧವ ಅಂತಂದ್ರೆ ಅದರ ಅರ್ಥವನ್ನ ತಿಳ್ಕೊಳ್ಳೋದ್ರಲ್ಲಿ ಯಶಸ್ವಿಯಾದ್ರಿ. ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಅಂದ್ರೆ ಮಾಯಯ ವಿದ್ಯೆಯಾಯಾಹ ಪತಿ ಮಾಧವ ಅಂದ್ರೆ ನಾಲೆಡ್ಜ್ ಅಥವಾ ಜ್ಞಾನಕ್ಕೆ ಪತಿ ಆಗಿರೋನು ಮತ್ತೆ ಲಕ್ಷ್ಮಿಗೆ ಪತಿ ಆಗಿರೋನೇ ಮಾಧವ ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಮಾ ರೆಫರ್ಸ್ ಟು ದ ನಾಲೆಡ್ಜ್, ದ ಕನ್ಸೋರ್ಟ್ ಆಫ್ ಮಾ ಇಸ್ ಮಾಧವ ಅನ್ನುವಂತಹ ಅರ್ಥವನ್ನ ಆಂಗ್ಲ ಭಾಷೆಯಲ್ಲಿ ನಾವು ಅರ್ಥೈಸಬಹುದು. ಸೊ ಈ ಒಂದು ಕಥೆಯನ್ನ ನಾವು ಈ ಒಂದು ನಾಮವನ್ನ ನಾವು ಒಂದು ಕಥೆಯ ಮುಖಾಂತರ ಅರ್ಥೈಸ್ಕೊಳ್ಳೋದಾದ್ರೆ, ನಮಗೆ ಮೊದಲೇದಾಗಿ ವಿದ್ಯೆಗೆ ತುಂಬಾ ಹತ್ತಿರವಾದಂತಹ ಸಪ್ತ ಋಷಿಗಳಾದಂತಹ ಅಗಸ್ತ್ಯರ ಒಂದು ಕಥೆಯನ್ನ ನಾನಿವತ್ತು ಆಯ್ಕೆ ಮಾಡಿಕೊಂಡಿದ್ದೀನಿ. ಹೇಗೆ ಅವರ ಒಂದು ಅವತಾರ, ಅಗಸ್ತ್ಯ ಮುನಿಗಳ ಒಂದು ಅವತಾರ ಆಗಿ ಹೇಗೆ ಲಲಿತಾ ಸಹಸ್ರನಾಮದಲ್ಲಿ ಅವರ ಒಂದು ಕೊಡುಗೆ ಎಷ್ಟರ ಮಟ್ಟಿಗಿದೆ, ಮತ್ತೆ ಗಣೇಶನಿಗೂ ಮತ್ತೆ ಅಗಸ್ತ್ಯರಿಗೂ ಯಾವ ರೀತಿ ಒಂದು ಸಂಬಂಧ ಇದೆ, ಮತ್ತೆ ಲೋಪಮುದ್ರಾ ಅನ್ನುವಂತಹ ತನ್ನ ಹೆಂಡತಿ ಯಾಕೆ ಲೋಪಮುದ್ರಾ ಅನ್ನುವಂತಹ ಒಂದು ಹೆಂಡತಿಯನ್ನ ಅಗಸ್ತ್ಯರು ಪಡಿತಾರೆ, ಎಲ್ಲಾ ವಿಚಾರಗಳನ್ನ ನಾವು ಒಂದು ಕಥೆಯ ಮುಖಾಂತರ ಅರ್ಥೈಸ್ಕೊಂಡು ಮಾ ಅಂತಂದ್ರೆ ನಾಲೆಡ್ಜ್, ಜ್ಞಾನದ ಒಂದು ಪ್ರತೀಕವಾಗಿರುವಂತಹ ಅಗಸ್ತ್ಯ ಮುನಿಗಳ ಬಗ್ಗೆ ನಾವು ಸ್ವಲ್ಪ ಇವತ್ತು ನೋಡೋಣ. ಆ ಒಂದು ಪುಸ್ತಕವನ್ನ ನಾನು ಓದಿ ನಿಮ್ಮೆಲ್ಲರಿಗೂ ಕೂಡ ಅಗಸ್ತ್ಯರ ಜನನ ಹೇಗಾಯ್ತು, ಅವರ ಹುಟ್ಟು ಯಾಕಾಯ್ತು ಅನ್ನೋದನ್ನೆಲ್ಲ ಒಂದು ಸ್ವಲ್ಪ ಸಂಗ್ರಹವನ್ನ ಮಾಡ್ಕೊಂಡಿದ್ದೀನಿ. ಸೊ ಅಗಸ್ತ್ಯರ ಹುಟ್ಟಿನ ಬಗ್ಗೆ ನಾವು ಸ್ವಲ್ಪ ಅರ್ಥೈಸ್ಕೊಳ್ಳೋದೇ ಆದ್ರೆ, ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಲ್ಲ? ಎಲ್ಲರೂ ಸ್ವಲ್ಪ ಜನ ಇದ್ ಮಾಡ್ತಿದ್ದಾರೆ. ನನ್ನ ಧ್ವನಿ ಸ್ಪಷ್ಟವಾಗಿದೆಯಾ? ಏನೋ ಸ್ವಲ್ಪ ವಾಯ್ಸ್ ಕಡಿಮೆ ಇದೆ ಅನ್ಸ್ತಾ ಇದೆ. ಹೌದಾ? ಇನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡಿ. ಎಲ್ಲ ನಮ್ಗೆ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಆಗ್ಲಿ. ನಿಮ್ಮೆಲ್ಲರೂ ಕೂಡ ಸೂರ್ಯವಂಶದ ಒಂದು ಮಳೆ ಬರ್ತಾ ಇರೋದ್ರಿಂದ ಬಹುಶಃ ಸೌಂಡ್ಗೆ ಇದಾಗ್ತಾ ಇಲ್ಲ ಅನ್ಸುತ್ತೆ. ಇರ್ಬೋದು. ಒಂದು ವಂಶ, ಸೂರ್ಯವಂಶದ ಒಂದು ವೃಕ್ಷವನ್ನ ನೀವು ನೋಡಿದ್ರೆ ಆದ್ರೆ ನೀವು ನೇಮಿ ಅನ್ನುವಂತಹ ಒಬ್ಬ ಪುರುಷನನ್ನ ನೀವು ನೋಡಿರ್ತೀರ. ಫೋಟೋ ಫೋನ್ ಮಾಡಿದ್ರಿ ನಿಮ್ ಫೋಟೋನ ಇರಮ್ಮ ನನ್ ಫೋನ್ ಅಲ್ವೇನಮ್ಮ ಇದು? ನನ್ ಫೋನ್ ನನ್ ಕಟ್ಟಿಟ್ಟು ಹಾಗೆ. ಸೊ ನೇಮಿ ಅನ್ನುವಂತಹ ಒಬ್ರು ಇದನ್ನ ವಂಶವೃಕ್ಷದಲ್ಲಿ ಖಂಡಿತ ನೋಡಿರ್ತೀರಾ. ನೇಮಿ ಅಂತ ಅಂದ್ರೆ ಅವರು ಇಕ್ಷ್ವಾಕು ವಂಶದ ಅಂದ್ರೆ ಸೂರ್ಯ ವಂಶದ ಒಬ್ಬ ಸಂಜಾತನಾಗಿರ್ತಾನೆ ನೇಮಿ ಅಂತ. ಅವನು ಸಿಂಹಾಸವನ್ನ ಏರ್ಬೇಕು, ರಾಜ್ಯವನ್ನ ಮಾಡ್ಬೇಕು, ಸೂರ್ಯವಂಶದಲ್ಲಿ ಅವನು ಕೂಡ ಒಬ್ಬ ದೊಡ್ಡ ರಾಜನಾಗ್ಬೇಕು ಅನ್ನುವಂಥದ್ದು ಇಕ್ಷ್ವಾಕು ವಂಶದಲ್ಲಿ
ಅವನ ಒಂದು ಇದಾಗಿರುತ್ತೆ. ಆದ್ರೆ ವಿಧಿಯ ಒಂದು ಸಂಕಲ್ಪ ಹೇಗಿತ್ತು ಅಂದ್ರೆ, ನೇಮಿ ಅನ್ನುವಂತಹ ಒಬ್ಬ ರಾಜನಿಗೆ ಬಹಳ ವೈರಾಗ್ಯ ಕಾಡ್ತಾ ಹೋಗುತ್ತೆ. ರಾಜ್ಯವನ್ನ ಮಾಡ್ಬೇಕು, ರಾಜ್ಯಭಾರವನ್ನ ಮಾಡ್ಬೇಕು, ರಾಜ್ಯದಲ್ಲಿ ಆಸಕ್ತಿಯನ್ನ ಹೊಂದ್ಕೊಬೇಕು ಅನ್ನೋ ಯಾವುದೇ ಇಚ್ಛೆ ಅವನಿಗೆ ಇರೋದಿಲ್ಲ. ಅವನಿಗೆ ಬರೀ ವೈರಾಗ್ಯದ ಮೇಲೆ ಬಹಳ ಇಚ್ಛೆ ಆಗಿರುತ್ತೆ. ಸೊ ಅಂದ್ರೆ ನನ್ನ ಹುಟ್ಟು ಯಾಕಾಯ್ತು, ನಾನು ಯಾಕೆ ಈ ಒಂದು ಜನ್ಮವನ್ನ ತಾಳಿದ್ದೀನಿ ಅನ್ನೋದೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಬೇಕು ಅನ್ನುವಂತಹ ದೃಷ್ಟಿನಲ್ಲಿ ಅವನ ಒಂದು ಸಂಕಲ್ಪ ಸದಾ ಇರುತ್ತೆ. ಸೊ ಹಾಗೆ ಅವನೊಂದು ಯಜ್ಞವನ್ನ ಮಾಡ್ತಾನೆ. ಆ ಯಜ್ಞವನ್ನ ಮಾಡಿ ಪರಮಾತ್ಮನ ನಾನು ಪ್ರೀತಿಗೊಳಿಸ್ಬೇಕು, ಅದು ಪರಮಾತ್ಮನಲ್ಲಿ ನಾನು ಲೀನ್ ಆಗ್ಬೇಕು, ಈ ತರ ಯಜ್ಞ ಯಾಗಾದಿಗಳನ್ನ ಮಾಡಿ ನಾನು ಪರಮಾತ್ಮನ ಆ ಮೆಚ್ಚುಗೆ ಪಾತ್ರನಾಗ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಯಜ್ಞವನ್ನ ಮಾಡ್ತಾನೆ. ಆಗಿನ ಕಾಲದಲ್ಲಿ ಯಜ್ಞಗಳನ್ನ ಮಾಡ್ಬೇಕಾದ್ರೆ ಸಾಮಾನ್ಯವಾದಂತ ಜನರನ್ನ ಇನ್ವೈಟ್ ಮಾಡ್ದಲೆ ಈ ದೊಡ್ಡ ದೊಡ್ಡ ಋಷಿಗಳನ್ನ ಆಹ್ವಾನ ಮಾಡ್ತಾ ಇದ್ರು. ಹಾಗೆ ನೇಮಿ ಅಂತವನು ವಶಿಷ್ಠ ಋಷಿಗಳು ನಿಮ್ಗೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ಅವರನ್ನ ಆಹ್ವಾನ ಮಾಡ್ತಾರೆ, ಒಂದು ದೊಡ್ಡ ಯಜ್ಞವನ್ನ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಈ ಒಂದು ಯಜ್ಞಕ್ಕೆ ನೀವು ಪಾಲ್ಗೊಳ್ಬೇಕು, ನೀವು ಭಾಗಿಯಾಗ್ಬೇಕು ಅಂತ ವಶಿಷ್ಠರಿಗೆ ಒಂದು ಆಹ್ವಾನವನ್ನ ಕೊಡ್ತಾನೆ. ಆದ್ರೆ ಇಂದ್ರ ಅದೇ ಒಂದು ಸಮಯದಲ್ಲಿ ಅವನು ಒಂದು ಯಜ್ಞವನ್ನ ಮಾಡ್ತಿರ್ತಾನೆ. ವಶಿಷ್ಠರು ಇಂದ್ರನಿಗೆ ಸ್ವಲ್ಪ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅಂದ್ರೆ ನೇಮಿಗಿಂತ ಇಂದ್ರನ ಯಜ್ಞ ನನಗೆ ಅಲ್ಲಿಗೆ ಹೋಗ್ಬೇಕು ಅನ್ನೋದು ಅವನ ಒಂದು ಇಚ್ಛೆ ಆಗಿರುತ್ತೆ. ಸೊ ವಶಿಷ್ಠರು ಏನ್ ಮಾಡ್ತಾರೆ, ಇಂದ್ರ ಮಾಡ್ತಿರುವಂತಹ ಒಂದು ಯಜ್ಞಕ್ಕೆ ಹೋಗ್ತಾರೆ, ದೇವೇಂದ್ರ ಮಾಡ್ತಾ ಇರುವಂತಹ ಒಂದು ಯಜ್ಞಕ್ಕೆ. ಇದನ್ನ ತಿಳಿದಂತಹ ನೇಮಿ ಏನ್ ಮಾಡ್ತಾನೆ, ಬಹಳ ಕೋಪಿಸ್ಕೊಂತಾನೆ. ಅಂದ್ರೆ ನಾನು ಮಾಡ್ತಾ ಇರೋದ್ರಿಂದ ಯಜ್ಞಕ್ಕೆ ಏನು ಬೆಲೆನೇ ಇಲ್ವಾ, ವಶಿಷ್ಠರಿಗೆ ಅಷ್ಟು ನಾನು ವಾತ್ಸಲ್ಯದಿಂದ ಕರೆದ್ರು ಕೂಡ ಅವ್ರ ಯಜ್ಞಕ್ಕೆ ಬರ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅದೇ ಸಪ್ತ ಋಷಿಗಳಲ್ಲಿ ಒಬ್ಬಂತಹ ಗೌತಮ ಋಷಿಯ ಮಗ ಒಬ್ಬ ಇರ್ತಾನೆ, ಶತಾನಂದ ಅನ್ನುವಂಥವನು ಗೌತಮ ಋಷಿಯ ಮಗ. ಅವನನ್ನ ಕರೆಸಿ ಆ ಯಜ್ಞವನ್ನ ಸಂಪೂರ್ಣಗೊಳಿಸ್ತಾನೆ. ವಶಿಷ್ಠರು ಬರ್ಬೇಕಾದಂತಹ ಜಾಗಕ್ಕೆ ಗೌತಮ ಋಷಿಯ ಮಗನನ್ನ ಕರೆಸಿ ಆ ಒಂದು ಯಜ್ಞವನ್ನ ಮಾಡ್ಬೇಕು ಅಂತ ಒಂದು ತೀರ್ಮಾನವನ್ನು ಮಾಡ್ತಾರೆ. ಆ ಯಜ್ಞವು ಸಂಪೂರ್ಣ ಆದ್ಮೇಲೆ ಮತ್ತೆ ವಶಿಷ್ಠರಿಗೆ ಗೊತ್ತಾಗತ್ತೆ ಆ ಜಾಗದಲ್ಲಿ ಗೌತಮ ಋಷಿಯ ಮಗನಾದಂತಹ ಸನಂದನಿಂದ ಈ ಒಂದು ಯಜ್ಞ ಸಂಪೂರ್ಣ ಆಗಿದೆ ಅಂತ. ಅದಕ್ಕೆ ಅವರು ಕೋಪಕ್ಕೆ ಒಳಗಾಗ್ತಾರೆ ವಶಿಷ್ಠರು. ಇದೆಲ್ಲ ನಾವು ಕಥೆಯನ್ನ ಕೇಳ್ತಾ ಇರ್ಬೇಕು, ಯಾಕೆ ಋಷಿಗಳಿಗೂ ಕೂಡ ಕೋಪ ಬರುತ್ತಾ, ಅವ್ರೆಲ್ಲವನ್ನೂ ಕೂಡ ಗೆದ್ದವರಲ್ವಾ, ಯಾಕಿದೆಲ್ಲ ಅಂತಂದ್ರೆ ಯಾರೋ ಒಬ್ರು ಹುಟ್ಟಬೇಕು, ಒಂದು ಅವತಾರವನ್ನು ತಗೊಳ್ಬೇಕು ಅಂದಾಗ ಇವೆಲ್ಲವೂ ಕೂಡ ಆಗುತ್ತೆ ಅಂತ ನನಗೆ ಭಾಸವಾಗುತ್ತೆ. ಯಾಕಂದ್ರೆ ಸುಮಾರಷ್ಟು ಕಥೆಗಳಲ್ಲಿ ನಾನು ಇದನ್ನೇ ನೋಡ್ತಾ ಇರ್ತೀನಿ. ದೇವತೆಗಳಿಗೆ ಕೋಪ ಬರುವಂತದ್ದು, ಅಥವಾ ಅವರು ಇಂದ್ರಿಯಗಳ ಒಂದು ನಿಗ್ರಹವನ್ನ ಮಾಡದೇ ಇರುವಂತದ್ದು, ಈ ತರದ ವಿಚಾರವಾಗಿ ಬಹಳಷ್ಟು ದ್ವಂದ್ವ ನನಗೂ ಕೂಡ ಇದೆ. ಯಾಕೆ ವಶಿಷ್ಠರಿಗೆ ಯಾಕೆ ಕೋಪ ಬಂತು ಅಂತ. ಸೊ ಅವರು ವಶಿಷ್ಠರಿಗೆ ಕೋಪ ಬಂದು ಶಮಿಗೆ ಒಂದು ಶಾಪವನ್ನ ಕೊಡ್ತಾರೆ. ಏನ್ ಶಾಪವನ್ನ ಕೊಡ್ತಾರೆ ಅಂತ ಅಂದ್ರೆ, ನಿನ್ನ ಆತ್ಮ ದೇಹದಿಂದ ಬೇರೆ ಆಗೋಗ್ಲಿ, ಅಂದ್ರೆ ನಿನ್ನ ಆತ್ಮ ನಿನ್ನ ದೇಹವನ್ನು ಬಿಟ್ಟು ಹೋಗ್ಲಿ, ಅಂದ್ರೆ ಮರಣ ಅಂತಾನೆ ಅದರ ಅರ್ಥ. ಆ ರೀತಿಯ ಒಂದು ಶಾಪವನ್ನ ವಶಿಷ್ಠರು ಕೊಡ್ತಾರೆ ಶಮಿಗೆ ಮತ್ತೆ ಕೋಪ ಆಗತ್ತೆ. ಅವ್ರು ಮಾಡ್ತಾ ಇರೋದು ಎಲ್ಲೋ ಅಧರ್ಮ, ನಾನು ಕೊಟ್ಟಂತಹ ಆಹ್ವಾನವನ್ನ ಅವರು ಸ್ವೀಕಾರ ಮಾಡ್ದಲೆ ನನಗೆ ಮತ್ತೆ ಶಾಪವನ್ನು ಕೊಡ್ತಿದಾರಲ್ಲ ಅಂದ್ಬಿಟ್ಟು ಮತ್ತೆ ಈಗ ಹೇಗೆ ನಾವು ಸೇಮ್ ಟು ಯು ಅಂತೀವಲ್ಲ, ಅದೇ ರೀತಿ ಶಮಿಯು ಕೂಡ ಶಾಪವನ್ನು ಕೊಟ್ಬಿಡುತ್ತೆ. ಅಷ್ಟೊತ್ತಿಗೆ ಏನಂತ ಶಾಪವನ್ನು ಕೊಡ್ತಾರೆ, ನಿನಗೂ ನಿನ್ನ ದೇಹವು ಕೂಡ ಆತ್ಮವನ್ನ ಬಿಟ್ಟು ಹೋಗ್ಲಿ ಅಂತ ಒಂದು ಶಾಪವನ್ನು ಕೊಟ್ಬಿಡ್ತಾರೆ. ಆ ಒಂದು ಕಾರಣದಿಂದ ವಶಿಷ್ಠರು ಆ ದೇಹವನ್ನ ತ್ಯಾಗ ಮಾಡಿ ಆತ್ಮ ಮಾತ್ರ ಪಂಚಭೂತಗಳಲ್ಲಿ ಅಲಿತಾ ಇರುತ್ತೆ. ಯಾಕಂದ್ರೆ ಮೋಕ್ಷ ಸಿಕ್ಕಿರೋದಿಲ್ಲ ವಶಿಷ್ಠರಿಗೆ. ಇಂತಹ ಒಂದು ಸ್ಥಿತಿಯಲ್ಲಿ ವಶಿಷ್ಠರು ಮತ್ತೆ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮನ ಹತ್ರ ಹೋಗಿ ಕೇಳ್ತಾರೆ, ನನ್ನ ಮುಕ್ತಿ ಆಗ್ತಿಲ್ಲ, ಈ ತರ ಶಾಪದಿಂದ ನನ್ನ ಆತ್ಮ ದೇಹ ಎರಡೂ ಕೂಡ ಬೇರೆ ಬೇರೆ ಆಗಿದೆ. ಅದೇ ರೀತಿಯಲ್ಲಿ ಶಮಿಗೂ ಕೂಡ ಅದೇ ರೀತಿ ಆಗಿರುತ್ತೆ. ಆದ್ರೆ ಶಮಿಗೆ ಅಲ್ಲಿ ಮುಂದಿನ ಕತೆ ಇಲ್ಲ, ಶಮಿಗೆ ಏನಾಯ್ತು ಅನ್ನುವಂಥದ್ದು. ಆದ್ರೆ ಇಲ್ಲಿ ವಶಿಷ್ಠರಿಗೆ ಮಾತ್ರ ಉಲ್ಲೇಖ ಇದೆ ಶಾಸ್ತ್ರದಲ್ಲಿ ಏನಾಯ್ತು ಅಂತ. ವಶಿಷ್ಠರು ಬ್ರಹ್ಮನನ್ನ ಹೋಗಿ ಕೇಳಿದಾಗ ಬ್ರಹ್ಮದೇವ ಹೇಳ್ತಾನೆ, ಸರಿ ಆಗ್ಲಿ, ನಿನಗೆ ಒಂದು ದೇಹದ ಅವಶ್ಯಕತೆ ಇದೆ ಅನ್ನೋದೇ ಆದ್ರೆ ನಾನು ಮಿತ್ರ ಮತ್ತೆ ವರುಣ ಅನ್ನುವಂಥ ಇಬ್ಬರು, ಅವರು ಕೂಡ ಮಹರ್ಷಿಗಳು, ಅವರು ಕೂಡ ಸಾಧಕರು, ಅವರ ಒಂದು ಬೇಡಿಕೆಯ ಪ್ರಕಾರ ಅಥವಾ ಅವರು ಕೂಡ ಯಾವುದೋ ಒಂದು ಕಾರಣದಿಂದ ಒಂದು ಹುಟ್ಟು ಆಗ್ಬೇಕು ಅನ್ನೋದು ಸಂಕಲ್ಪ ಆಗಿದೆ, ಅವರ ಮಗನಾಗಿ ನೀನ್ ಹುಟ್ಟುತ್ತೀಯಾ ಅಂತ ಒಂದು ಆಶೀರ್ವಾದವನ್ನ ಅಥವಾ ಸಂಕಲ್ಪವನ್ನ ಬ್ರಹ್ಮದೇವರು ವಶಿಷ್ಠರಿಗೆ ಹೇಳ್ತಾರೆ. ಅದು ಒಂದು ಕಡೆ ಆದ್ರೆ, ಇಲ್ಲಿ ಮಿತ್ರ ಮತ್ತೆ ವರುಣ ಇಬ್ರು ಕೂಡ ಮ್ಯಾಸ್ಕ್ಯುಲೈನ್, ಇಬ್ರು ಕೂಡ ಪುರುಷರೇ ಆಗಿರ್ತಾರೆ. ಇಬ್ರು ಕೂಡ ಪುರುಷರೇ ಆಗಿದ್ದು ಕೂಡ ಅವರಿಗೆ ಸಂತಾನ ಆಗತ್ತೆ. ಹೇಗೆ ಸಂತಾನ ಆಗತ್ತೆ ಅಂತ ಅಂದ್ರೆ, ಅವರು ಊರ್ವಶಿ ಎನ್ನುವಂತಹ ಒಂದು ಅಪ್ಸರೆಯನ್ನ ನದಿಯ ತೀರದಲ್ಲಿ ಒಂದು ಸತಿ ಕಣ್ಣಿಗೆ ಬೀಳ್ತಾರೆ. ಊರ್ವಶಿ ತನ್ನ ಏನಂತಾರೆ, ತನ್ನ ಲೀಜರ್ ಪೀರಿಯಡ್ ಇದ್ದಾಗ ಎಲ್ಲೋ ಬಂದಿದ್ಲು ಅಂತ ಅನ್ಸುತ್ತೆ. ಅದೇ ಸಮಯದಲ್ಲಿ
ಮಿತ್ರ ಮತ್ತೆ ವರುಣ ಅನ್ನುವಂತಹ ಇಬ್ರು ಋಷಿಗಳು ಕೂಡ ಅವರು ಒಂದ್ಸತಿ ಊರ್ವಶಿಯನ್ನ ನೋಡಿ ಮೋಹಿತರಾಗ್ತಂದ್ರೆ ಕಾಮೋದ್ವೇಗಕ್ಕೆ ಒಳಗಾಗ್ತಾರೆ. ಆ ಕಾಮೋದ್ವೇಗಕ್ಕೆ ಒಳಗಾದಾಗ ಅಲ್ಲಿ ಅವರಿಗೆ ಒಂದು ವೀರ್ಯ ಸ್ಖಲನ ಕೂಡ ಆಗತ್ತೆ. ಆ ಒಂದು ಸಮಯದಲ್ಲಿ ಆ ವೀರ್ಯ ಸ್ಖಲನವಾದಾಗ ಆಗಿನ ಕಾಲದಲ್ಲಿ ಯಾವ ಪದ್ಧತಿ ಇತ್ತಂದ್ರೆ ವೀರ್ಯವನ್ನ ಯಾರು ಕೂಡ ವೇಸ್ಟ್ ಮಾಡ್ತಾ ಇಲ್ಲ, ಅಂದ್ರೆ ಅದನ್ನ ಹಾಳಾಗೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಅದು ಒಂದು ಪದ್ಧತಿ ಇದೆ. ನೀವು ದ್ರೋಣಾಚಾರ್ಯರ ಒಂದು ಕಥೆಯನ್ನ ನೀವು ಯಾರಾದ್ರೂ ದ್ರೋಣ ಅಂತ ಅಂದ್ರೂ ಅಲ್ಲೂ ಕೂಡ ಅವ್ರದ್ದು ಒಂದು ಇದೇ ತರದ ಒಂದು ಕಥೆ ಇದೆ. ಒಂದು ಮಡಕೆಯಲ್ಲಿ ವೀರ್ಯವನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಅವ್ರಿಗೆ ದ್ರೋಣಾಚಾರ್ಯ ಅಂತ ಒಂದು ಹೆಸರು ಬಂತು. ಅದನ್ನ ಇನ್ನೊಂದ್ಸತಿ ಯಾವತ್ತಾದ್ರೂ ಕಥೆಯನ್ನು ಹೇಳ್ತೀನಿ. ಸೊ ಈ ಮಿತ್ರ ಮತ್ತೆ ವರುಣ ಅನ್ನೋರು ಏನ್ ಮಾಡ್ತಾರೆ, ಒಂದು ಮಡಿಕೆಯಲ್ಲಿ ಮತ್ತೆ ಅದನ್ನ ಸಂಗ್ರಹವನ್ನ ಮಾಡ್ತಾರೆ. ಆ ಒಂದು ಸಂಗ್ರಹದಿಂದ ಇಬ್ರು ಮಕ್ಕಳನ್ನ ಜನನ ಆಗತ್ತೆ. ಅದರಲ್ಲಿ ಒಬ್ರು ಬಂದ್ರು ಅಗತ್ಯ, ಇನ್ನೊಬ್ರು ಬಂದು ವಶಿಷ್ಠ ಅಂತ. ಮತ್ತೆ ವಶಿಷ್ಠರು ದೇಹವನ್ನ ತಗೊಂತಾರೆ. ಈ ಒಂದು ಏನಂತ ಇನ್ಕಾರ್ನೇಷನ್ ಅಂತ ನಾವೇನ್ ಹೇಳ್ತೀವಿ, ಮರುಹುಟ್ಟು ಅಂತ ನಾವೇನ್ ಹೇಳ್ತೀವಿ. ಸೊ ಹಾಗೆ ಅಗತ್ಯರು ಮತ್ತೆ ವಶಿಷ್ಠರು ಇಬ್ರು ಕೂಡ ಅಣ್ಣ ತಮ್ಮದಿರಾಗ್ತಾರೆ. ಅಂದ್ರೆ ವಶಿಷ್ಠರ ತಮ್ಮ ಅಗತ್ಯರು ಅನ್ನುವಂಥನು ಕೂಡ ಹೇಳ್ಬೋದು. ಅವರು ಜನನ ಇಬ್ಬರು ಪುರುಷರಿಂದ ಆಗತ್ತೆ, ಮಿತ್ರ ಮತ್ತೆ ವರುಣ ಅನ್ನುವಂತಹ ಒಂದು ಸ್ಖಲನದಿಂದ ಅಥವಾ ವೀರ್ಯದಿಂದ ಹುಟ್ಟಿದವ್ರೆ. ಅಂದ್ರೆ ಊರ್ವಶಿಯಲ್ಲಿ ಬರೀ ಕಾರಣಕರ್ತಲಾಗ್ತಾಳೆ ಅನ್ನುವಂತಹದ್ದಲ್ಲಿ ಅಗತ್ಯ ಮತ್ತೆ ವಶಿಷ್ಠ ಇಬ್ರು ಕೂಡ ಮತ್ತೆ ಮರುಜನ್ಮವನ್ನ ತಗೊಂತಾರೆ. ಮಿತ್ರ ಮತ್ತೆ ವರುಣರ ಒಂದು ಅವ್ರು ಹುಟ್ಟಿದ ಒಂದು ಕಾರಣದಿಂದ ಅವರಿಗೆ ಮಿತ್ರವರೇಣ್ಯ ಅಂತನೂ ಕೂಡ ಒಂದು ಹೆಸರಿದೆ. ಅಗತ್ಯರಿಗೆ ಮಿತ್ರವರೇಣ್ಯ ಅಂದ್ರೆ ಮಿತ್ರ ಮತ್ತೆ ವರುಣ ಅನ್ನೋರ ಇಬ್ಬರ ಒಂದು ಮಿಲನದಿಂದ ಹುಟ್ಟಿದವ್ರಿಗೆ ಈ ಒಂದು ಹೆಸರು ಕೂಡ ಇದೆ. ಇದು ಮಹಾಭಾರತದ ಶಾಂತಿ ಪರ್ವದಲ್ಲಿ ಇದರ ಒಂದು ಉಲ್ಲೇಖ ಇದೆ. ಮಿತ್ರವರ್ಣಯ ಅಂತ ಅಗತ್ಯರಿಗೆ ಒಂದು ಹೆಸರು ಕೂಡ ಇದೆ. ಅದು ಶಾಂತಿ ಪರ್ವದ ಒಂದು ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಸೊ ಹೀಗೆ ಆದಾಗ ಅಗತ್ಯರ ಒಂದು ಜನನ ಹೇಗಾಯ್ತು ಅನ್ನೋದು ನಾನಿಷ್ಟು ನಿಮ್ಗೆ ಹೇಳಿದಂತಹ ಒಂದು ಕತೆ. ನಂತರ ಅಗತ್ಯರು ಏನ್ ಮಾಡಿದ್ರು ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೊಂತ ಹೋಗೋಣ. ಅಗತ್ಯರು ಬಹಳ ಕಠಿಣ ತಪಸ್ಸನ್ನ ಮಾಡ್ತಾರೆ, ಸಾತ್ವಿಕ ಕರ್ಮಗಳನ್ನ ಮಾಡ್ತಾರೆ, ಬಹಳ ಯಜ್ಞ ತಪ ಹೋಮ ಈ ರೀತಿ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅವರು ನಿರತರಾಗ್ತಾರೆ. ಈ ಮಿತ್ರ ಮತ್ತೆ ವರುಣ ಅಂತ ಏನ್ ಹೇಳಿದಲ್ಲ, ಅವರು ಪಿತೃರು ಆಗಿರೋದ್ರಿಂದ ಅವ್ರಿಗೂ ಕೂಡ ಮೋಕ್ಷವನ್ನ ಕೊಡಬೇಕು ಅನ್ನೋಂಥ ದೃಷ್ಟಿನಲ್ಲಿ ಅವರು ಲೋಪಮುದ್ರಾ ಅನ್ನುವಂಥ ಒಂದು ರಾಜಕನ್ಯೆಯನ್ನ ಮದುವೆ ಆಗ್ತಾರೆ. ನಾನು ಲೋಪಮುದ್ರಾ ಬಗ್ಗೆ ಹೇಳ್ತಾ ಹೋದ್ರೆ ಅದೇ ಆದಂತಹ ಇನ್ನೊಂದು ವಿಸ್ತಾರವಾದಂತಹ ಒಂದು ಕತೆ ಇದೆ. ಪ್ರಾಬ್ಲಿ ಬೇರೆ ಇನ್ಯಾವ್ದಾದ್ರು ಒಂದು ನಾಮಕ್ಕೆ ನಾನು ಲೋಪಮುದ್ರಾ ಒಂದು ಕಥೆಯನ್ನ ತಗೊಂಡು ಹೇಳ್ತೀನಿ. ಇವತ್ತಿನ ಮಟ್ಟಿಗೆ ಅಗತ್ಯರ ಹೆಂಡತಿ ಲೋಪಮುದ್ರಾ ಅಂತ ತಿಳ್ಕೊಂಡ್ರೆ ಸಾಕಾಗಿದೆ. ಸೊ ಯಾಕೆ ಅವರು ವಿವಾಹ ಆಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಒಂದು ಮತ್ತೆ ಅವರ ಪುತ್ರ ಸಂತಾನ ಆಗ್ಬೇಕಾಗಿತ್ತು. ಪುತ್ರ ಸಂತಾನ ಆದಾಗ ಮಾತ್ರ ಪಿತೃಗಳಿಗೆ ಮೋಕ್ಷ ಸಿಗುತ್ತೆ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಸೊ ಅದರಿಂದ ಅಗತ್ಯರು ಲೋಪಮುದ್ರನ್ನ ಮದುವೆ ಆಗ್ತಾರೆ. ನಂತರದಲ್ಲಿ ಬಹಳಷ್ಟು ಅವರ ಒಂದು ಗ್ಲೋರಿ ಅಥವಾ ಅವರ ಒಂದು ಸಾಧನೆ ಅಥವಾ ಅವರ ಒಂದು ವಿದ್ಯೆಯ ಒಂದು ಇದನ್ನ ನಾವು ಓದ್ತಾ ಹೋದ್ರೆ ಅಗತ್ಯರು ಏನೇನ್ ಮಾಡಿದ್ದಾರೆ, ಅಂದ್ರೆ ಲೋಕಕ್ಕೆ ಹಿತವನ್ನ ಕೊಡುವಂತಹ ನಿಟ್ಟಿನಲ್ಲಿ ಎಷ್ಟೆಷ್ಟು ಕೆಲಸಗಳನ್ನ ಅವ್ರು ಮಾಡಿದ್ದಾರೆ ಅಂತ ನೋಡ್ತಾ ಹೋದ್ರೆ ಒಂದು ಸಮಯದಲ್ಲಿ ಪ್ರಾಬ್ಲಿ ಈ ಕಥೆ ನಿಮ್ಗೆ ಕೂಡ ಗೊತ್ತಿರದೆ ಅನ್ಸುತ್ತೆ. ಒಂದು ರಾಕ್ಷಸರನ್ನ ಸಂಹಾರ ಮಾಡ್ಬೇಕು ಅಂದಾಗ ಇಡೀ ಸಮುದ್ರವನ್ನೇ ಅಗತ್ಯರು ಕುಡ್ದಿರುತ್ತಾರೆ. ಅಂದ್ರೆ ಅಷ್ಟು ಶಕ್ತಿ ಅವರಲ್ಲಿ ಇಡೀ ಸಮುದ್ರವನ್ನ ಕುಡಿಯುವಂತಹ ಶಕ್ತಿ ಇದೆ ಅಂದ್ರೆ ಲೆಕ್ಕ ಹಾಕಿ. ಯಾವುದೋ ಒಂದು ಆ ರಾಕ್ಷಸರ ಒಂದು ಅದು ಮತ್ತೆ ಒಂದು ಹೊಸ ಕಥೆನೆ ಅಂತಾನೆ ಹೇಳ್ಬೇಕು. ಆ ರಾಕ್ಷಸರ ಒಂದು ಸಂಹಾರ ಮಾಡ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂದಾಗ ಇಡೀ ಸಮುದ್ರವನ್ನೇ ಅವರು ಕುಡ್ದಿರ್ತಾರೆ. ನಂತರ ಇನ್ನೊಂದು ಅವರ ಒಂದು ಜ್ಞಾನದ ಒಂದು ಉಲ್ಲೇಖ ಏನಿದೆ ಅಂತ ಅಂದ್ರೆ, ಮೊನ್ನೆ ತಾನೇ ನಾವು ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡಿದೀವಿ. ಸೊ ಗಣೇಶನಿಗೂ ಮತ್ತೆ ಅಗತ್ಯರು ಕೂಡ ಒಂದು ಸನ್ನಿವೇಶ ಬರುತ್ತೆ. ಅಗತ್ಯರು ಕಾವೇರಿಯನ್ನ ಅಂದ್ರೆ ನದಿ ಕಾವೇರಿಯನ್ನ ತಮ್ಮ ಒಂದು ತೀರ್ಥವನ್ನ ಬಿಡುವಂತಹ ಕಮಂಡಲದಲ್ಲಿ ಅವರು ಆ ಒಂದು ಕಾವೇರಿಯನ್ನ ಅಡಕವಾಗಿ ಇಟ್ಟಿರ್ತಾರೆ. ಯಾಕೆಂದ್ರೆ ಅವಳು ಕೂಡ ಅಷ್ಟೇ ಪವಿತ್ರಳಾಗಿರೋಳು ಅನ್ನುವಂಥ ನಿಟ್ಟಿನಲ್ಲಿ ಅವರ ಒಂದು ತಪಶಕ್ತಿ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಇಡೀ ಕಾವೇರಿಯ ನದಿಯನ್ನ ತನ್ನ ಕಮಂಡಲದಲ್ಲಿ ಇಟ್ಕೊಳ್ಳುವಂತಹ ಜಲಪಾತ್ರೆ ಅಂತ ನಾವೇನ್ ಹೇಳ್ತೀವಲ್ಲ ಅದನ್ನ ಇಟ್ಕೊಳ್ಳುವಂತಹ ಶಕ್ತಿ ಅವ್ರಿಗಿತ್ತಂತೆ. ಇದನ್ನ ಅರಿತಂತಹ ಗಣೇಶ ಏನ್ ಮಾಡ್ತಾನೆ, ಒಂದು ಸಾರಿ ಆ ಕಾವೇರಿ ಎನ್ನುವಂತಹ ಒಂದು ನದಿ, ಇವಾಗ ನಾವೇನು ಕಾವೇರಿ ನೀರನ್ನ ಕುಡಿತಾ ಇದ್ದೀವಲ್ಲ, ಆ ಕಾವೇರಿ ಎನ್ನುವಂತಹ ನದಿ ಇಡೀ ಜಗತ್ತಿಗೆ ಪರಿಚಯ ಆಗ್ಬೇಕು ಅಥವಾ ಕಾವೇರಿ ನದಿ ಇಡೀ ಜಗತ್ತಿನ ಒಂದು ಬಾಯಾರಿಕೆಯನ್ನ ನೀಗಿಸೋದಕ್ಕೆ ಕಾರಣ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಮ್ಮೆ ಗಣೇಶ ಬಂದು ತನ್ನ ಕಮಂಡಲವನ್ನ
ತಳ್ಳಿಬಿಡ್ತಾನೆ, ಅಥವಾ ಆಮೆಯ ರೂಪದಲ್ಲಿ ಬರ್ತಾನಂತೆ ಗಣೇಶ. ಆಮೆಯ ರೂಪದಲ್ಲಿ ಬಂದು ಅವರು ಧ್ಯಾನಾಸಕ್ತಲಿದ್ದಾಗ, ಅಗಸ್ತ್ಯರು ಧ್ಯಾನಾಸಕ್ತಲಿದ್ದಾಗ ಆ ಒಂದು ಕಮಂಡಲವನ್ನ ಆ ಚೆಲ್ಬಿಡ್ತಾರೆ ಅಥವಾ ಸರಿಸ್ಬಿಡ್ತಾರೆ. ಅದೇನಾಗತ್ತೆ, ಕಾವೇರಿ ಹರಿದು ಬರ್ತಾಳೆ. ಅಲ್ಲಿಂದ ಹುಟ್ಟಿದಂತಹ ಕಾವೇರಿ ಈಗ ನಾವೇನ್ ಹೇಳ್ತೀವಿ ಭಾಗಮಂಡಲ ಅಂತ, ನಮ್ಮ ಕೊಡಗಿನ ಒಂದು ತಲಕಾವೇರಿ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ಶುರುವಾಗಿ ಈಗೆಲ್ಲ ದಕ್ಷಿಣ ಭಾರತ ಮತ್ತೆ ತಮಿಳುನಾಡು ಎಲ್ಲವೂ ಕೂಡ ಹರಿಯೋದಕ್ಕೆ ಸಾಧ್ಯ ಆಗಿದೆ. ಸೊ ಎಲ್ಲವೂ ಕೂಡ ನಾನು ಯಾಕೆ ಇದನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇಲ್ಲ, ಬರೀ ಒಂದು ಅವರ ಅವತಾರ ಆಗಿರ್ಬೋದು ಅಥವಾ ಅವರ ಒಂದು ಹಿರಿಮೆಯನ್ನ ನಿಮ್ಮೆಲ್ಲರೂ ಕೂಡ ಪರಿಚಯ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಇಷ್ಟು ಕಥೆಗಳನ್ನ ಹೇಳ್ತಾ ಇದ್ದು. ಸಮುದ್ರವನ್ನೇ ಕುಡಿಯುವಂತಹ ಒಂದು ಶಕ್ತಿ ಅಗಸ್ತ್ಯ ಮಹರ್ಷಿಗಳಿಗಿತ್ತು. ಮತ್ತೆ ತಮ್ಮ ಕಮಂಡಲದಲ್ಲೇ ಕಾವೇರಿಯನ್ನ ಅಂದ್ರೆ ಗಂಗೆಯನ್ನ ಇರಿಸ್ಕೊಳ್ಳುವಂತಹ ಒಂದು ಶಕ್ತಿ ಅವರಲ್ಲಿ ಇತ್ತು. ಮತ್ತೆ ಮತ್ತೆ ಇನ್ನೊಂದು ಕತೆ ಇದೆ, ಲಲಿತಾ ಸಹಸ್ರನಾಮದ ಒಂದು ಉಲ್ಲೇಖ ಕೂಡ ಬರುತ್ತೆ. ಹಯಗ್ರೀವ ವಿಷ್ಣು ಹಯಗ್ರೀವ ಒಂದು ಅವತಾರವನ್ನ ತಾಳಿ ವಿಷ್ಣು ಸಹಸ್ರನಾಮವನ್ನ ಲಲಿತಾ ಸಹಸ್ರನಾಮವನ್ನ ಅಗಸ್ತ್ಯರಿಗೆ ಹೇಳಿದಂತಹ ಒಂದು ಕತೆ ಉಲ್ಲೇಖ ಇದೆ. ಅದು ಮುಂದಿನ ನಾಮಕ್ಕೆ ನಾನು ಅದನ್ನ ವಿಸ್ತಾರವಾಗಿ ಹೇಳ್ತೀನಿ. ಹಾಗೆ ಲಕ್ಷ್ಮೀ ಸ್ತೋತ್ರವನ್ನ ಅಗಸ್ತ್ಯರು ಬರೆದಿದ್ದಾರೆ, ಮತ್ತೆ ಸರಸ್ವತಿ ಸ್ತೋತ್ರವನ್ನ ಅಗಸ್ತ್ಯರು ಬರೆದಿದ್ದಾನೆ. ಇವತ್ತು ಕೂಡ ನೀವು ಇಂಟರ್ನೆಟ್ ಅಥವಾ ಗೂಗಲ್ಗೆ ಹೋಗಿ ಲಕ್ಷ್ಮೀ ಸ್ತೋತ್ರ ಅಗಸ್ತ್ಯರು ಬರೆದಿರುವಂತಹ ಒಂದು ಇದನ್ನ ನೋಡೋದಾದ್ರೆ ಸಿಗುತ್ತೆ. ಹಾಗೆ ಸರಸ್ವತಿ ಸ್ತೋತ್ರ ಸಿಗುತ್ತೆ. ಹಾಗೆ ಬಹಳಷ್ಟು ಕಾರ್ಯಗಳನ್ನ ಅಥವಾ ಅವರ ಒಂದು ಜ್ಞಾನದಿಂದ ಬಹಳಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ. ಅವರ ಹುಟ್ಟು ಯಾವುದೇ ರೀತಿ ಆಗಿರ್ಬೋದು, ಆದ್ರೆ ಹುಟ್ಟಿದ ಆದ್ಮೇಲೆ ಸಪ್ತ ಋಷಿಗಳಲ್ಲಿ ಅವರು ಒಬ್ರು ಅಂತ ಅನ್ಸ್ಕೊಂಡಿದ್ದಾರೆ ಅಗಸ್ತ್ಯ ಮಹರ್ಷಿಗಳು. ಅವರು ದಶರಥನ ರಾಜಗುರು ಕೂಡ ಆಗಿದ್ರು. ನಿಮ್ಗೆಲ್ಲರೂ ಕೂಡ ಪರಿಚಯ ಇರೋ ಹಾಗೆ ರಾಮನ ಒಂದು ರಾಮ ಮತ್ತೆ ರಾವಣರ ಒಂದು ಅಂತ್ಯದಲ್ಲಿ ಅಂದ್ರೆ ಯುದ್ಧದ ಸಮಯದಲ್ಲಿ ಅಗಸ್ತ್ಯರೇ ಬಂದು ಆದಿತ್ಯ ಹೃದಯಂ ಅನ್ನುವಂತಹ ಒಂದು ಪವಿತ್ರವಾದಂತಹ ಒಂದು ಶ್ಲೋಕವನ್ನ ರಾಮನಿಗೆ ಪಠಿಸಿ ಹೋಗ್ತಾರೆ. ಅಂದ್ರೆ ಹೇಳ್ಬಿಟ್ಟು ಹೋಗ್ತಾರೆ, ಇಂತಹ ಒಂದು ಆದಿತ್ಯ ಹೃದಯವನ್ನ ನೀನು ಪಠಿಸಿದ್ರೆ ನೀನು ಖಂಡಿತ ರಾವಣನ ನೀನು ಜಯಿಸೋದಕ್ಕಾಗತ್ತೆ ಅನ್ನುವಂತಹ ಒಂದು ಸೂರ್ಯ ಮಂತ್ರವನ್ನ, ಆದಿತ್ಯ ಹೃದಯವನ್ನು ಕೂಡ ಕೊಟ್ಟಂತವ್ರು ನಮ್ಮ ಅಗಸ್ತ್ಯ ಮಹಾಮುನಿಗಳು. ಅವರು ವಿಶ್ವವಸು ಅಂತ ನಾವೇನು ಹೇಳ್ತಿಲ್ಲ, ರಾವಣನ ತಂದೆ ವಿಶ್ವವಸು ಇದಲ್ಲ, ಅವನ ತಮ್ಮನಾದಂತಹ ಪುಲತ್ಸ್ಯ ಅನ್ನುವಂತಹ ಒಂದು ಜನನದಲ್ಲೂ ಕೂಡ ಅಗಸ್ತ್ಯರು ಬಂದು ಹೋಗ್ತಾರೆ. ನಾನು ಇವೆಲ್ಲ ಕೂಡ ತುಂಬಾ ಸಂಕ್ಷಿಪ್ತವಾಗೆಲ್ಲ ಏನ್ ಹೇಳ್ತಾ ಇಲ್ಲಿ ಮಾಧವ ಅನ್ನುವಂತ ಒಂದು ನಾಮವನ್ನು ನಾವು ನೆನ್ಪಿಟ್ಕೊಬೇಕು. ಮಾ ಅಂತ ಅಂದ್ರೆ ವಿದ್ಯೆ. ಇಷ್ಟು ಲಕ್ಷ್ಮೀ ಸ್ತೋತ್ರ ಇರ್ಬೋದು, ಸರಸ್ವತಿ ಸ್ತೋತ್ರ ಇರ್ಬೋದು, ಅಥವಾ ಹಯಗ್ರೀವರಿಂದ ಪಡೆದಂತಹ ಲಲಿತಾ ಸಹಸ್ರನಾಮ ಇರ್ಬೋದು, ಎಲ್ಲವನ್ನೂ ಕೂಡ ಕಾವೇರಿಯನ್ನ ಭೂಮಿಗೆ ತಂದದಾಗಿರ್ಬೋದು, ಅಥವಾ ಇಡೀ ಸಮುದ್ರವನ್ನ ಒಂದು ರಾಕ್ಷಸರ ಸಂಹಾರವನ್ನ ನೆಪವಾಗಿಟ್ಕೊಂಡು ಕುಡಿಯುವಂತಹ ಒಂದು ಕೆಲಸ ಆಗಿರ್ಬೋದು. ಲೋಪಮುದ್ರೆಯ ಕತೆ ನಾನು ಮತ್ತೆ ಹೇಳ್ತೀನಿ. ಸೊ ಎಲ್ಲವೂ ಕೂಡ ಎಲ್ಲಿಂದ ಪ್ರಾಪ್ತಿ ಆಯ್ತು ಅಂತ ಅಂದ್ರೆ ಆ ಜ್ಞಾನದಿಂದ ಪ್ರಾಪ್ತಿ ಆಯ್ತು. ಆ ವಿದ್ಯೆಯಿಂದ, ಮಾ ಅಂತ ಅಂದ್ರೆ ವಿದ್ಯೆ ಏನು ಅಂತ. ಇದೆಲ್ಲವೂ ಕೂಡ ಅಧಿಪತಿ ಆಗಿರೋನು ವಿಷ್ಣು ಆಗಿದ್ದಾನೆ. ಇವತ್ತು ನಾವಾಗ್ಲಿ ನೀವಾಗ್ಲಿ ಅಥವಾ ಇತ್ತ ಸಪ್ತ ಋಷಿಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದು ಜ್ಞಾನವನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಅಂದ್ರೆ ಅದು ವಿಷ್ಣುವಿನ ಒಂದು ಅಂಶದಿಂದ ಹುಟ್ಟಿದವ್ರಿಗೆ ಮಾತ್ರನೇ ಸಾಧ್ಯ. ಈ ಸಪ್ತ ಋಷಿಗಳು ಅಂತ ನಾವೇನ್ ಹೇಳ್ತೀವಿ, ನೀವು ಆದಿಯಿಂದನೂ ನೋಡ್ತಾ ಹೋದ್ರೆ ಅಲ್ಲಿ ಸಪ್ತ ಋಷಿಗಳಿಂದನೇ ಈ ಎಲ್ಲಾ ಒಂದು ಜನನ, ಪ್ರಾಣಿ, ಪಕ್ಷಿ, ಈ ಒಂದು ಇಡೀ ಸೃಷ್ಟಿಯೇ ಆ ಒಂದು ಸಪ್ತ ಋಷಿಗಳಿಂದನೇ ಆಗಿರುವಂತದ್ದು. ಹಿಂದಿನ ಕಥೆಗಳೆಲ್ಲವೂ ಕೂಡ ಹೇಳಿದ್ದೇನೆ. ಗೋತ್ರದ ಒಂದು ವಿಚಾರವಾಗಿ ತಗೊಂಡಾಗ ನಾವು ಈ ಸಪ್ತ ಋಷಿಗಳಲ್ಲಿ ಒಬ್ಬರಂತಹ ಗೋತ್ರವನ್ನ ನೊಂದನೆ ನಾವೆಲ್ಲರೂ ಕೂಡ ಜನ ಆಗಿದ್ದೀವಿ ಅನ್ನೋದನ್ನ ನಾನು ಮುಂಚೆ ಎಲ್ಲ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ಸೊ ಹಾಗೆ ಅಗಸ್ತ್ಯರು ಜ್ಞಾನಕ್ಕೆ ಪ್ರದೀಪ ಆಗಿರುವಂತವ್ರು, ಜ್ಞಾನದ ಪ್ರಭು ಆಗಿರುವಂತವ್ರು. ಅಂತಹ ಮಾಧವನನ್ನ ನಾವು ನೆನೆಯೋದು ನಮ್ಮೆಲ್ಲರ ಒಂದು ಧರ್ಮ ಆಗಿದೆ. ಅವರನ್ನ ನೆನೆಸ್ಕೊಂಡ್ರೆ ನಾವು ಖಂಡಿತ ಆ ಒಂದು ಜ್ಞಾನವನ್ನ ಪಡ್ಕೊಳ್ಳೋದ್ರಲ್ಲಿ ಬಹಳ ಯಶಸ್ವಿ ಆಗ್ತೀವಿ. ಆ ಜ್ಞಾನವನ್ನ ಪಡ್ಕೊಂಡ್ಮೇಲೆ ನಮಗೆ ಬರೀ ಇನ್ನೇನೂ ಇರೋದಿಲ್ಲ, ನಮಗೆ ಮುಕ್ತಿ ಮಾತ್ರ ನಮಗೆ ಇರುತ್ತೆ. ಆ ಮುಕ್ತಿನ ಪಡಿಬೇಕು ಅಂತಂದ್ರೆ ಎಲ್ಲರೂ ಕೂಡ ಜ್ಞಾನದ ಮೊರೆ ಹೋಗ್ಬೇಕು. ಜ್ಞಾನದ ಮೊರೆ ಹೋದಾಗ ನಮಗೆ ಮಾಧವನ ಒಂದು ದರ್ಶನ ಆಗುತ್ತೆ ಅನ್ನುವಂತಹ ಒಂದು ಅರ್ಥದಲ್ಲಿ ಈ ಒಂದು ನಾಮವನ್ನ ನಾವು ಅರ್ಥೈಸ್ಕೊಂಡ್ವಿ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಮಧುಹು ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಮಧು ಅಂತ ಅಂದ್ರೆ ಜೇನು ಅನ್ನುವಂತ ಅರ್ಥ ಬರುತ್ತೆ, ಅಥವಾ ಹನಿ ಅಂತ ನಾವೇನ್ ಕಲಿತೀವಲ್ಲ. ಸೊ ಪರಮಾತ್ಮನೇ ಮಧು ಅಂದ್ರೆ ಭಕ್ತರಿಗೆ ಜೇನು ತುಪ್ಪದಂತೆ ಇರುವವನು ಅನ್ನುವಂತ ಅರ್ಥ ಬರುತ್ತೆ ಮಧು ಅಂತ ಅಂದ್ರೆ. ಯಾಕೆ ಅವನು ಮಧು ಅಂತ ಅಂದ್ರೆ ಭಕ್ತರ ಹೃದಯದಲ್ಲಿ ಅವನು ಸದಾ ವಾಸಿಸ್ತಾ ಇರ್ತಾನೆ, ಸದಾ ಆನಂದವನ್ನ ಕೊಡ್ತಾನೆ. ಅವನನ್ನ ನೆನ್ಸ್ಕೊಂಡ್ರೆ ಅಂದ್ರೆ ಸಾಮಾನ್ಯ ಲೌಕಿಕವಾದ ಆನಂದನೇ ಬೇರೆ ತರ ಇರುತ್ತೆ. ಆದ್ರೆ ಪರಮಾತ್ಮನನ್ನ ನೆನೆದು
ತೃಪ್ತಿ ಪಡುವಂತಹ ಆನಂದನೇ ಬೇರೆ ರೀತಿ ಇರುತ್ತೆ. ಯಾರು ಈ ಧ್ಯಾನದಲ್ಲಿ ತುಂಬಾ ಆಳವಾಗಿ ಹೋಗಿರ್ತಾರೆ, ಧ್ಯಾನಾಸಕ್ತರಾಗಿ ಇಂದಿಷ್ಟು ಸಮಯಗಳ ಕಾಲ, ಇಂದಿಷ್ಟು ಗಂಟೆಗಳ ಕಾಲ ಧ್ಯಾನವನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಯಾರು ತರಬೇತಿಯನ್ನು ಹೊಂದಿರುತ್ತಾರೆ, ಅವರಿಗೆ ನಿಜವಾದ ಆನಂದ ಏನು ಅಂತ ಗೊತ್ತಿರುತ್ತೆ. ಯಾಕೆಂದ್ರೆ ಅವರು ಲೌಕಿಕಗಳಿಂದ ಬಹಳ ದೂರ ಇರ್ತಾರೆ. ಅವ್ರದೇ ಆದಂತಹ ಒಂದು ಪ್ರಪಂಚವನ್ನ, ಅಂದ್ರೆ ಏನು ಊರ್ಧ್ವ ಲೋಕಗಳು ಅಂತ ಹೇಳ್ತೀವಲ್ಲ, ಆ ಲೋಕಗಳಿಗೆಲ್ಲವೂ ಕೂಡ ಸಂಚಾರ ಮಾಡಿ ಪರಮಾನಂದವನ್ನ ಪಡೆಯುವಂತಹ ಒಂದು ನಿಟ್ಟಿನಲ್ಲಿ ಅವರ ಮನಸ್ಥಿತಿ ಇರುತ್ತೆ. ಸೊ ಹಾಗೆ ಮಧುಹು ಅಂತ ಅಂದ್ರೆ ತನ್ನ ಭಕ್ತರ ಹೃದಯದಲ್ಲಿ ಸದಾ ಆನಂದವನ್ನ ಸೃಷ್ಟಿಸ್ತಾನೆ, ಅದಕ್ಕೋಸ್ಕರ ನಾವು ಅವ್ರಿಗೆ ಮಧುಹು ಅಂತ ಕರಿತೀವಿ ಅಂತ. ದ ಗ್ರೇಟ್ ಜಾಯ್, ದ ಗಾಡ್ ಗಿವ್ಸ್ ಅ ಗ್ರೇಟ್ ಜಾಯ್, ದ ಜಾಯ್ ಇಸ್ ಜಸ್ಟ್ ಲೈಕ್ ಅ ಹನಿ ಅಂತ. ಹನಿ ಅಂತ ಅಂದ್ರೆ ಜೇನುತುಪ್ಪ ಅಂತ ನಾವೇನ್ ಕರಿತೀವಲ್ಲ, ಆ ಒಂದು ನಿಟ್ಟಿನಲ್ಲಿ ಆಚಾರ್ಯ ಶಂಕರರು ಕೂಡ ಅದೇ ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಯಥಾ ಮಧುರಂ ಪ್ರತಿ ಮುತ್ಪದಾತ್ತಾತ್ ಮಧುಹು ಅಂತ. ಅಂದ್ರೆ ತನ್ನ ಭಕ್ತರಿಗೆ ಯಥಾ ಮಧು ಅಂದ್ರೆ ಜೇನುತುಪ್ಪ ಹೇಗಿರುತ್ತೋ, ಪರಂ ಪ್ರೀತಿಂ ಉತ್ಪಾದಯತಿ, ಆ ರೀತಿ ಮನಸ್ಸಿನಲ್ಲಿ ಪ್ರೀತಿಯನ್ನು ಉತ್ಪಾದನೆ ಮಾಡ್ತಾನೆ. ಯಾರು ಉತ್ಪಾದನೆ ಮಾಡ್ತಾರೆ? ಪರಮಾತ್ಮ ಉತ್ಪಾದನೆ ಮಾಡ್ತಾನೆ. ಆ ರೀತಿ ಇರುವಂತಹ, ಆ ರೀತಿ ಚೇತನ ಇರುವಂತಹ ಸ್ವಾಮಿಗೆ ನಾವು ಮಧುಹು ಅಂತ ಕರಿತೀವಿ. ಯಾಕೆಂದ್ರೆ ಅವನು ಸದಾ ಆನಂದವನ್ನ ನೀಡ್ತಾನೆ, ಸದಾ ತನ್ನ ಭಕ್ತರ ಹೃದಯದಲ್ಲಿ ಅವನು ಇರ್ತಾನೆ. ಅವನು ಬರೀ ದೈಹಿಕವಾಗಿ ಆನಂದವನ್ನ ಕೊಡುವಂತಲ್ಲ, ಉಲ್ಲಾಸವನ್ನ ಕೊಡುವಂತಲ್ಲ, ಮಾನಸಿಕವಾಗೂ ಕೂಡ ಅವನು ನಮಗೆ ಒಂದು ತೃಪ್ತಿಯ ಮನೋಭಾವವನ್ನ ಕೊಡ್ತಾನೆ. ಸದಾ ಮನಸ್ಸನ್ನ ಸ್ಥಿರವಾಗಿಟ್ಕೊಂಡು ಒಂದು ನೆಮ್ಮದಿಯ ಒಂದು ಭಾವವನ್ನ ಕೊಡ್ತಾನೆ. ನಿಮ್ಮೆಲ್ಲರಿಗೂ ಕೂಡ ಇವತ್ತು ಅಂದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ, ಯಾವತ್ತಾದ್ರೂ ನಿಮ್ಮ ಮನೆಗಳಲ್ಲಿ ಶುಚಿರ್ಭೂತರಾಗಿ, ದೇವರ ಮನೆ ಎಲ್ಲವನ್ನೂ ಕೂಡ ಶುಚಿರ್ಭೂತರಾಗಿ ಮಾಡಿ, ಒಳ್ಳೆ ಅಲಂಕಾರವನ್ನು ಮಾಡಿ, ಹೂಗಳನ್ನಿಟ್ಟು, ದೀಪ ಹಚ್ಚಿ 1 ನಿಮಿಷ ನೀವು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗತ್ತೆ ಅಂತ ಅಂದ್ರೆ, ಅಬ್ಬಾ ಏನೋ ಇವತ್ತು ಪೂಜೆ ನನ್ನ ಕೈಯಿಂದ ಚೆನ್ನಾಗೇ ಆಯ್ತು, ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡ ಪೂಜೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಭಾವ ವ್ಯಕ್ತ ಆಗುತ್ತೆ. ಸೊ ಅದಕ್ಕೋಸ್ಕರ, ಯಾಕೆಂದ್ರೆ ಅವನ ಹೆಸರೇ ಮಧುಹು, ಅವನೇ ಜೇನುತುಪ್ಪ ಅನ್ನೋದು ಎಲ್ಲಾ ಹೂಗಳಲ್ಲಿ ಜೇನು ಹುಡುಗನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದು ಜೇನುತುಪ್ಪ ಆಗುತ್ತೆ. ಹಾಗೆ ನಾವು ಈ ಶಾಸ್ತ್ರಗಳು, ಗ್ರಂಥಗಳು, ಪುರಾಣಗಳು, ಈ ತರ ವಿಷ್ಣು ಸಹಸ್ರನಾಮಗಳು ಅಥವಾ ಭಾಗವತ ಎಲ್ಲವನ್ನೂ ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡು ಪರಮಾತ್ಮ ಯಾರು ಅಂತ ನಾವು ಅರಿತುಕೊಬೇಕಾಗತ್ತೆ. ಆಗ ನಿಜವಾದ ಒಂದು ಆನಂದ ನಮ್ಗೆ ಸಿಗ್ತಾ ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಅದನ್ನ ಬಲ್ಲವರೇ ಬಲ್ಲರು ಹರಿಯ ಚಿತ್ತ ಅಂತ ಹೇಳ್ತಾರಲ್ಲ, ಹಾಗೆ ಆ ಒಂದು ಸವಿಯನ್ನ ಬಲ್ಲವರೇ ಮಾತ್ರ ಅದಕ್ಕೆ ಅರ್ಥ ಆಗ್ತಾ ಹೋಗುತ್ತೆ, ಆ ಮಧು ಎಷ್ಟು ಸ್ವೀಟ್ ಆಗಿರುತ್ತೆ ಅಂತ. ಇದಕ್ಕೆ ಉತ್ತರ ಭಾರತದಲ್ಲಿ ನಡೆದಂತಹ ಒಂದು ನೈಜ ಒಂದು ಕಥೆಯನ್ನ ನಾನು ಇವತ್ತು ಈ ಒಂದು ನಾಮಕ್ಕೆ ತಗೊಂಡ್ ಬಂದಿದ್ದೀನಿ. ಏನದು ಅಂತ ಅಂದ್ರೆ, ಒಂದು ಗ್ರಾಮ, ಉತ್ತರ ಭಾರತದ ಒಂದು ಗ್ರಾಮ. ಅದು ನನಗೆ ಅಷ್ಟು ಚಿರಪರಿಚಿತ ಇಲ್ಲ ಗ್ರಾಮ ಯಾವುದು ಅಂತ, ಹೆಸರು ನನಗೆ ಗೊತ್ತಿಲ್ಲ. ಅದ್ರಲ್ಲಿ ಒಬ್ಬ ಬಡ ಬ್ರಾಹ್ಮಣನ ಮಗಳು ಇರ್ತಾಳೆ. ಆ ಬಡ ಬ್ರಾಹ್ಮಣನ ಮಗಳಲ್ಲಿ ಸದಾ ಈ ರೀತಿ ಪಾರಾಯಣಗಳು, ಪೂಜೆಗಳು, ಪುನಸ್ಕಾರಗಳು ಸದಾ ಅವ್ರ ಮನೆಗಳಲ್ಲಿ ನಡೀತಾನೆ ಇರುತ್ತೆ. ಸಂಸ್ಕೃತ ಕಲಿಕೆ ಆಗಿರ್ಬೋದು ಅಥವಾ ಆಧ್ಯಾತ್ಮದ ಚಿಂತನೆಗಳಾಗಿರ್ಬೋದು, ಎಲ್ಲವೂ ಕೂಡ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಒಂದು ಸಮಸ್ಯೆ ಅಂದ್ರೆ ಬಡತನ ಅನ್ನೋದು ಒಂದೇ ಸಮಸ್ಯೆ ಆಗಿರುತ್ತೆ. ಅವಳು ಸಂಸ್ಕೃತ ಕಲಿಕೆಗೆ ಶಾಲೆಗೆ ಹೋಗುವಂತಹ ಒಂದು ಸಮಯದಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಆ ವಿಷ್ಣುವಿನ ದೇವಾಲಯ ಆಗಿರುತ್ತದು. ಅಷ್ಟು ವಿಷ್ಣುವಿನ ದೇವಾಲಯದಲ್ಲಿ ಪ್ರತಿದಿನ ಅವಳು ಒಂದು ಹುಣಸೆ ಹಣ್ಣನ್ನ ತೆಗೆದುಕೊಂಡು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಹೋಗ್ತಾ ಇರ್ತಾಳೆ. ಎಲ್ಲರೂ ಕೂಡ ನಗ್ತಾ ಇರ್ತಾರಂತೆ ಆ ಒಂದು ಹುಡುಗಿಯನ್ನ ನೋಡಿ. ಅವಳ ಒಂದು ವಯಸ್ಸು ಗೊತ್ತಿಲ್ಲ, ಒಂದು ಸರಿಸುಮಾರು ಒಂದು 15 ವರ್ಷದ ಒಂದು ಬಾಲಕಿ ಅಂತ ಅನ್ಕೊಬಹುದು. ಅಷ್ಟು ಆಗಿದ್ರು ಕೂಡ ಪ್ರತಿದಿನ ಹುಣಸೆ ಹಣ್ಣನ್ನ ನೈವೇದ್ಯ ರೂಪವಾಗಿ ತಗೊಂಡೋಗಿ ಕೊಡ್ತಾ ಇರ್ತಾರಂತೆ ದೇವರಿಗೆ. ಅಲ್ಲಿದ್ದವರೆಲ್ಲರೂ ಕೂಡ ಅಪಹಾಸ್ಯ ಮಾಡ್ತಿರ್ತಾರಂತೆ, ಯಾರಾದ್ರೂ ದೇವರಿಗೆ ಹುಣಸೆ ಹಣ್ಣನ್ನ ಕೊಡ್ತಾರಾ? ಹುಣಸೆ ಹಣ್ಣನ್ನ ಕೊಟ್ಟು ಯಾರಾದ್ರೂ ನೈವೇದ್ಯ ಮಾಡ್ತಾರಾ? ಏನಾಗಿದೆ ಹುಡುಗಿಗೆ ಅಂತ. ಆದ್ರೆ ಅದೇ ತರ ಪ್ರತಿನಿತ್ಯ ನಡೀತಾ ಹೋಗ್ತಾ ಇರತ್ತೆ. ಆದ್ರೂ ಅವಳು ಎಷ್ಟು ಕೂಡ ಸ್ವಲ್ಪನೂ ಕೂಡ ಅಂಜದಲ್ಲೇ ಪ್ರತಿ ದಿನ ಆ ಮನೆಯಲ್ಲಿದ್ದಂತ ಹುಣಸೆ ಹಣ್ಣನ್ನೇ ತಗೊಂಡು ಹೋಗಿ ನೈವೇದ್ಯವಾಗಿ ಕೊಟ್ಟು ಬರ್ತಾ ಇರ್ಲಂತ. ಒಂದು ದಿನ ರಾತ್ರಿ ಆ ದೇವಾಲಯದ ಅರ್ಚಕರಿಗೆ ಒಂದು ಕನಸು ಬರುತ್ತಂತೆ. ಏನ ಕನಸು ಅಂತ ಅಂದ್ರೆ, ಪ್ರತಿದಿನ ಹೆಣ್ಣು ಮಗಳು ಏನ್ ಬಂದು ನನಗೆ ಹುಳಿ ಆದಂತಹ ಹುಣಸೆ ಹಣ್ಣನ್ನ ಏನು ನೈವೇದ್ಯಕ್ಕೆ ಇಟ್ಟು ಹೋಗ್ತಾ ಇದ್ದಾಳೆ, ಅದು ನಾನು ತಿನ್ಬೇಕು ಅಂದ್ರೆ ಮಾತ್ರ ಬಹಳ ಸಿಹಿಯಾಗಿದೆ, ಅದು ಬೆಲ್ಲವನ್ನು ತಿಂದಂತಹ ಒಂದು ಸವಿಯನ್ನೇ ಅದು ಕೊಡ್ತಾ ಇದೆ. ಇದು ಹೇಗೆ ಸಾಧ್ಯ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ
ವಿಷ್ಣು ಬಂದು ಅರ್ಚಕರ ಒಂದು ಕನಸಿನಲ್ಲಿ ಕೇಳ್ತಾಳ ಅಂತ. ನಂತರದಲ್ಲಿ ಇವರು ಕೂಡ ನೈವೇದ್ಯಕ್ಕೆ ಇಟ್ಟಂತಹ ಒಂದು ಪ್ರಸಾದವನ್ನ ಟೇಸ್ಟ್ ಮಾಡಿ ನೋಡಿದಾಗ ಅಲ್ಲಿ ಆ ಒಂದು ಬೆಲ್ಲದ ಸವಿ ಆ ಒಂದು ಹುಣಸೆ ಹಣ್ಣಲ್ಲೂ ಕೂಡ ಇತ್ತಂತ. ಇದು ನೈಜವಾಗಿ ನಡೆದಿರುವಂತಹ ಒಂದು ಕಥೆಯನ್ನು ನಾನು ಉಲ್ಲೇಖ ಮಾಡಿ ಹೇಳ್ತಾ ಇರೋದು, ಯಾವುದೇ ಒಂದು ಕಾಲ್ಪನಿಕ ಕಥೆ ಅಲ್ಲ. ಕಲಿಯುಗದಲ್ಲೂ ಕೂಡ ಹುಳಿಯನ್ನ ಸಿಹಿ ಮಾಡುವಂತಹ ಒಂದು ಪ್ರಸಂಗಗಳು ಖಂಡಿತ ನಡೆಯುತ್ತೆ. ಆದ್ರೆ ಪವಿತ್ರವಾದಂತಹ ಭಕ್ತಿ ನಮ್ಮಲ್ಲಿ ಇರಬೇಕು, ಪವಿತ್ರವಾದಂತಹ ಭಾವ ನಮ್ಮಲ್ಲಿ ಇರಬೇಕು. ಆಗ ಖಂಡಿತ ಯಾವುದೇ ಒಂದು ರುಚಿ, ಮಧುಹು ಅಂತ ನಾವೇನಿವತ್ತು ಪರಮಾತ್ಮ ಮಧುಹು ಅಂತ ನಾವು ಅರ್ಥೈಸ್ಕೊಂತ ಇದೀವಿ, ಆ ಮಧು ಅನ್ನೋದು ಪರಮಾತ್ಮನಲ್ಲೇ ಇದೆ. ನಾವು ಪತ್ರಂ ಫಲಂ ಪುಷ್ಪಂ ತೋಯಂ ಯಥಾ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ನಾವು ಏನನ್ನೇ ಕೊಡಿ, ಬರೀ ಒಂದು ಎಲೆಯನ್ನ ಕೊಡು, ಹೂವನ್ನು ಕೊಡು, ತುಳಸಿಯ ಒಂದು ದಳವನ್ನ ಕೊಡು, ನಾನು ಅದನ್ನ ಸ್ವೀಕಾರ ಮಾಡ್ತೀನಿ, ಅದು ಆದ್ರೆ ಭಕ್ತಿ ಪೂರ್ವಕವಾಗಿರ್ಬೇಕು, ಆಗ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಪರಮಾತ್ಮನೇ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆ ಭಕ್ತಿ ಪೂರ್ವಕದಿಂದ ನಾವು ಏನನ್ನೇ ಕೊಟ್ಟರು ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಯಾಕೆಂದ್ರೆ ಅವನ ಹೆಸರೇ ಮಧುಹು, ಅವನೇ ತುಂಬಾ ಸ್ವೀಟ್, ದ ಸ್ವೀಟೆಸ್ಟ್ ಆಫ್ ದ ಸ್ವೀಟ್ ಅನ್ನುವಂತಹ ಅರ್ಥದಲ್ಲಿ ನಾಮವನ್ನು ಅರ್ಥೈಸ್ಕೊಂಡೋದು. ಪ್ರಚಲಿತವಾಗಿ ಇರುವಂತಹ ಒಂದು ಕಥೆಯ ಆಧಾರವಾಗಿ ಇಟ್ಕೊಂಡು ಈ ಒಂದು ನಾಮವನ್ನು ನಾನು ನಿಮ್ಗೆಲ್ಲರೂ ಕೂಡ ಹೇಳಿದೆ. ಇನ್ನ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಅತೀಂದ್ರಿಯ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಅಂದ್ರೆ ಇಂದ್ರಿಯಗಳ ವ್ಯಾಪ್ತಿಯನ್ನು ಮೀರಿದವನು ಅನ್ನುವಂತಹ ಒಂದು ನಾಮಕ್ಕೆ ಅತೀಂದ್ರಿಯ ಅಂತ ಹೆಸರಿದೆ. ಕ್ಷಮಿಸಿ, ಸ್ವಲ್ಪ ಅಡ್ಮಿಟ್ ಮಾಡಿಲ್ಲ ಸ್ವಲ್ಪ ಜನ. ದಯವಿಟ್ಟು ನೀವು ಸಮಯಕ್ಕೆ ಸರಿಯಾಗಿ ಬಂದ್ರೆ ನಾನು ಅಡ್ಮಿಟ್ ಮಾಡ್ಕೊಳ್ಳೋ, ನಾನು ಕಥೆಯಲ್ಲಿ ಲೀನನಾಗಿದ್ದಾಗ ನಾನು ಸ್ವಲ್ಪ ಸ್ಕ್ರೀನ್ ನೋಡಿರೋದಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ಸ್ವಲ್ಪ ಜನ ವೈಟಿಂಗ್ ಲಿಸ್ಟ್ ಅಲ್ಲೇ ಇದ್ರ ಅನ್ಸುತ್ತೆ. ಎಲ್ಲರಿಗೂ ಅರ್ಥ ಆಗ್ತಿದೆ, ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಯಾರು ಕೂಡ ವಿಡಿಯೋ ಆನ್ ಮಾಡ್ಕೊಂಡಿಲ್ಲ, ಪರವಾಗಿಲ್ಲ. ಎಲ್ಲರಿಗೂ ಕಥೆಗಳನ್ನ ಕೇಳಿ ನಿದ್ದೆ ಬರ್ತಾ ಇದೆ? ಯಾರಿಗೂ ನಿದ್ದೆ ಬರ್ತಾ ಇಲ್ಲ ಅಲ್ಲ? ಈ ಒಂದು ನಾಮದ ಒಂದು ಕತೆ ಬಹಳ ಸ್ವಾರಸ್ಯಮಯವಾಗಿದೆ. ಅಕಸ್ಮಾತ್ ನೀವೇನಾದ್ರು ನಿದ್ದೆ ಮಾಡ್ತಿದ್ರೆ ದಯವಿಟ್ಟು. ಇನ್ನೊಂದು ನಾಮ ಇಂದ್ರಿಯಗಳ ವ್ಯಾಪ್ತಿಯನ್ನ ಮೀರಿದವನು, ಅದಕ್ಕೆ ನಾವು ಪರಮಾತ್ಮನ ಅತೀಂದ್ರಿಯ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಗೆ ಇಂದ್ರಿಯಗಳ ಗೋಚರ ಅಥವಾ ಇಂದ್ರಿಯಗಳಿಂದ ನಾವು ತೃಪ್ತಿಯನ್ನ ಪಡ್ತೀವಿ. ಈಗ ಒಂದು ನಾಲಿಗೆಯನ್ನ ನಾವು ತಗೊಂಡಾಗ ಸವಿಯಾದದ್ದು ಏನಾದ್ರು ತಿಂದ್ರೆ ನಮ್ಗೆ ಬಹಳ ಆನಂದ ಆಗುತ್ತಪ್ಪ, ಎಷ್ಟು ಚೆನ್ನಾಗಿತ್ತಪ್ಪ ಗುಲಾಬ್ ಜಾಮೂನ್, ಎಷ್ಟು ಚೆನ್ನಾಗಿತ್ತು. ಅಥವಾ ಬಹಳ ಒಳ್ಳೆಯದನ್ನ ನೋಡಿದ್ರೆ ಕಣ್ಣಿಗೆ ಅಂತ ಪರಮಾನಂದವಾಗುತ್ತೆ. ನಿಮ್ಗೆ ಯಾವತ್ತೂ ಕೂಡ ಇಂತಹ ಒಂದು ದೃಷ್ಟಿಯನ್ನು ನೋಡಿರ್ಲಿಲ್ಲ, ಇಂಥ ಒಂದು ನೋಟವನ್ನು ನೋಡಿರ್ಲಿಲ್ಲ. ಹಾಗೆ ಎಲ್ಲಾ ಇಂದ್ರಿಯಗಳು ಕೂಡ ಅದರದೇ ಆದಂತಹ ಲೌಕಿಕವಾಗಿ ಒಂದು ಪ್ಯಾರಾಮೀಟರ್ ಇರುತ್ತೆ. ಓಕೆ, ಇದನ್ನ ನೋಡಿದ್ರೆ ನನ್ಗೆ ತೃಪ್ತಿ ಆಗತ್ತೆ. ಈಗಿನ ಕಾಲದಲ್ಲಿ ಸುಮಾರಷ್ಟು ಜನ ಮೊಬೈಲ್ಗಳನ್ನ ಇಟ್ಕೊಂಡು ಮೊಬೈಲ್ ಬರುವಂತಹ ರೀಲ್ಸ್ ಅನ್ನ ಅಥವಾ ಮೊಬೈಲ್ ಬರುವಂತಹ ರಿಯಾಲಿಟಿ ಶೋಗಳನ್ನ ಅದೇ ಪರಮಾನಂದವನ್ನು ಕೊಡೋದು ಅದೇ ಎಲ್ಲಾ ಇಂದ್ರಿಯಗಳಿಗೆ, ಕಿವಿಗೆ, ಕಣ್ಣಿಗೆ, ಮನಸ್ಸಿಗೆ, ಎಲ್ಲವೂ ಕೂಡ ಅದೇ ಅಲ್ಟಿಮೇಟ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಆದ್ರೆ ಯಾರು ಪರಮಾತ್ಮನನ್ನ ಅರ್ಥಕೊಳ್ಬೇಕು ಅಂತ ಹೋಗ್ತಾರೋ ಅಂಥವರಿಗೆ ಈ ಇಂದ್ರಿಯ ಸುಖಗಳು ಏನೂ ಇಲ್ಲ, ಅದನ್ನ ಮೀರಿದಂತಹ ಇನ್ನೊಂದು ಸುಖ ಇದೆ ಇದು ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಶಂಕರ ಭಗವತ್ಪಾದರು ತಮ್ಮ ಒಂದು ವ್ಯಾಖ್ಯಾನದಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಶಬ್ದಾದಿರಹಿತತ್ವಾತ್ ಇಂದ್ರಿಯಾಣಾಂ ಅವಿಷಯ ಇತಿ ಅತೀಂದ್ರಿಯ ಅಂತ ಹೇಳ್ತಾರೆ. ಇನ್ನೊಂದ್ಸತಿ ಹೇಳ್ತೀನಿ, ಶಬ್ದಾದಿ ರಹಿತತ್ವಾತ್ ಇಂದ್ರಿಯಾಣಾಂ ಅವಿಷಯ ಇತಿ ಅತೀಂದ್ರಿಯ. ಅಂದ್ರೆ ಶಬ್ದ, ದೃಷ್ಟಿ, ಸ್ಪರ್ಶ ಮುಂತಾದ ಯಾವುದೇ ರೀತಿಯ ಇಂದ್ರಿಯಗಳಿಗೆ ಗೋಚರಿಸುವಂತಹ ಒಂದು ಸುಖ ಏನಿರುತ್ತೆ, ಆ ಸುಖಕ್ಕಿಂತ ಇನ್ನು ಹೆಚ್ಚನ್ನ ಸುಖವನ್ನ ಕೊಡುವಂತವನು, ಅವನಿಗೆ ನಾವು ಅತೀಂದ್ರಿಯ ಅಂತ ಕರಿತೀವಿ ಅಂತ. ಕಠೋಪನಿಷತ್ತಲ್ಲೂ ಕೂಡ ಒಂದು ಮಾತು ಬರುತ್ತೆ, ಇದೇ ಒಂದು ನಾಮಕ್ಕೆ ಅನುಗುಣವಾಗಿ ಕಠೋಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ. ಅಶಬ್ದಾಭ್ಯಾಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾರಸಂ ನಿತ್ಯಂ ಅಗಂಧತ್ವಚ್ಚ ಅಂತ. ಅಂದ್ರೆ ಶಬ್ದ, ಸ್ಪರ್ಶ, ದೃಷ್ಟಿ, ರುಚಿ ಮತ್ತೆ ವಾಸನೆ ಇವ್ಯಾವುದಕ್ಕೂ ಕೂಡ ಮಿಲುಕದವನು ಅಂತ. ಅಂದ್ರೆ ಇದಕ್ಕಿಂತ ಸಮಥಿಂಗ್ ಅಬೌವ್ ದಾನ್ ದಿಸ್ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಬಹುದು. ಶಬ್ದ ಆಗಿರ್ಬೋದು, ಸ್ಪರ್ಶ ಆಗಿರ್ಬೋದು, ಅಥವಾ ದೃಷ್ಟಿ ಆಗಿರ್ಬೋದು, ಅಥವಾ ರುಚಿ ಆಗಿರ್ಬೋದು, ಅಥವಾ ವಾಸನೆ ಆಗಿರ್ಬೋದು, ಎಲ್ಲಾ ಇಂದ್ರಿಯಗಳ ಸುಖಕ್ಕಿಂತ ಇನ್ನೂ ಮೀರಿದ ಸುಖ ಪರಮಾತ್ಮನಲ್ಲಿದೆ. ಅದಕ್ಕೆ ದ್ವಾಪರ ಯುಗದಲ್ಲಿ ನಡೆದಂತಹ ಒಂದು ಬಹಳ ಅದ್ಭುತವಾದ ಕತೆ, ನನಗೆ ಬಹಳ ಇಷ್ಟವಾದಂತಹ ಒಂದು ಕಥೆಯನ್ನ ಇವತ್ತು ಈ ಒಂದು ನಾಮ
ನಿಮ್ಗೆ ಹೇಳ್ಬೇಕು ಅಂತ ನಾನು ನಿಮ್ಗೆ ಸ್ವರ ತಂದಿದ್ದೀನಿ. ನೀವೆಲ್ಲರೂ ಕೂಡ ತ್ರಿವಕ್ರೆ ಅನ್ನುವಂತಹ ಒಂದು ಒಂದು ಹೆಸರನ್ನ ಕೇಳಿರ್ತೀರಾ. ಯಾರಿಗಾದ್ರೂ ಗೊತ್ತಾ ತ್ರಿವಕ್ರೆ ಯಾರು ಅಂತ? ಇಲ್ಲ ಮಹೋದಯ. ತ್ರಿವಕ್ರೆ ಅನ್ನುವಂತಹ ಒಂದು ಹೆಸರನ್ನ ಕೇಳಿದ್ದೀರಾ? ಕೇಳಿಲ್ಲ. ಇಲ್ಲ ಕೇಳಿಲ್ಲ. ಕೃಷ್ಣನಿಗೆ ಇದು ಗಂಧ ಕೇಳಿಲ್ವಾ? ಕೊಟ್ಟು ಕೃಷ್ಣನಿಗೆ ಹಾಗೆ ಪ್ರಾಬ್ಲಿ ನೀವು ಸ್ವಲ್ಪ ಕಥೆಯನ್ನ ನೀವು ಕೇಳಿಸ್ಕೊಂಡ್ರೆ ಅದು ಗೊತ್ತಾಗತ್ತೆ ಯಾರವಳು ಅಂತ. ತ್ರಿವಕ್ರೆ ಅನ್ನೋಳು ಅತಿರೇಕ ಸುಂದರಿ. ಈ ದ್ವಾಪರ ಯುಗದಲ್ಲಿ ನಾವೇನು 16,000 ಗೋಪಿಕಾ ಸ್ತ್ರೀಯರನ್ನು ನೋಡ್ತೀವಲ್ಲ, ಅದನ್ನ ಮೀರಿಸುವಂತಹ ಒಂದು ಸುಂದರ ನಾರಿ ತ್ರಿವಕ್ರೆ ಅನ್ನುವಂಥವಳು. ಆ ದ್ವಾಪರ ಯುಗದ ಒಂದು ಅವತಾರ ಅವಳು ಹೇಗ್ ತಗೊಂಡ್ಲು, ಅದಕ್ಕಿಂತ ಮುಂಚೆ ಅವಳು ಏನಾಗಿದ್ಲು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೋದಾದ್ರೆ, ಹೋದ ಜನ್ಮದಲ್ಲಿ ಅಂದ್ರೆ ತ್ರಿವಕ್ರೆಯ ಹೋದ ಜನ್ಮದಲ್ಲಿ ಅಂದ್ರೆ ಶೂಪನಖಿಯಾಗಿ ರಾವಣನ ತಂಗಿಯಾಗಿ ಅವಳು ಜನನವನ್ನ ತಗೊಂಡಿರ್ತಾಳೆ. ಆಗ ರಾಮನನ್ನ ಅವಳು ಮೋಹಿಸ್ತಾಳೆ. ನಿಮ್ಗೆಲ್ಲರೂ ಕೂಡ ರಾಮಾಯಣದಲ್ಲಿ ಈ ಕತೆ ಗೊತ್ತಿರುವಂತದ್ದು. ರಾಮನ ಒಂದು ಸೌಂದರ್ಯವನ್ನ ನೋಡಿ ಅವನೇ ನನ್ನ ಗಂಡ ಆಗ್ಬೇಕು, ಅವನು ಅಷ್ಟು ಬಲಿಷ್ಠನಾಗಿ ರೂಪವಂತನಾಗಿ ಸ್ಫುರದ್ರೂಪಿಯಾಗಿ ಇದ್ದಾನೆ, ಅವನನ್ನೇ ನಾನು ಗಂಡನಾಗಿ ಪಡಿಬೇಕು ಅಂತ ಈ ಶೂಪರ್ಣಖಿ ರಾಮನನ್ನ ಕಾಣ್ತಾಳೆ. ರಾಮ ಮತ್ತೆ ಇಲ್ಲ, ನಾನು ಏಕಪತ್ನಿ ವ್ರತಸ್ಥ, ನಾನು ಖಂಡಿತವಾಗ್ಲೂ ನಿನ್ನನ್ನ ಸ್ವೀಕಾರ ಮಾಡೋದಕ್ಕೆ ಆಗೋದಿಲ್ಲ. ಅವಳು ಒಳ್ಳೆ ಸುಂದರಿಯಾಗಿ ಹೋಗ್ತಾಳೆ. ನಂತರ ಅವಳ ನೈಜ ರೂಪವನ್ನ ತೋರಿಸ್ಕೊಂತಾಳೆ. ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರುವಂತದ್ದು. ಮತ್ತೆ ರಾಮ ಲಕ್ಷ್ಮಣನಿಗೆ ಬೆಳ್ ಮಾಡಿ ತೋರಿಸ್ತಾನೆ, ನೀನು ಲಕ್ಷ್ಮಣನ ಹತ್ರ ಹೋಗು, ಅವನ ನೀನು ಹೋಲಿಸ್ಕೋ ಅಂತ. ಇಲ್ಲಿ ಶೂಪರ್ಣಖಿಗೆ ಏನು ಆಗ್ಬೇಕಾಗಿತ್ತು ಅಂತಂದ್ರೆ ಒಂದು ಗಂಡು ಜಾತಿಯ ಒಂದು ಪುರುಷ ಬೇಕಾಗಿತ್ತು. ಹಾಗಾಗಿ ಲಕ್ಷ್ಮಣನು ಆದ್ರೂ ಪರವಾಗಿಲ್ಲ ಅಂತ ಲಕ್ಷ್ಮಣನ ಹತ್ರ ಹೋಗ್ತಾಳೆ. ಮತ್ತೆ ನಿಮ್ಗೆಲ್ಲರೂ ಕೂಡ ಗೊತ್ತು, ಲಕ್ಷ್ಮಣ ತನ್ನ ಕೋಪದಿಂದ ತನ್ನ ಒಂದು ಮೂಗನ್ನ ಕಟ್ ಮಾಡ್ತಾನೆ. ಅಲ್ಲಿಂದ ಇಡೀ ರಾಮಾಯಣ ಸೃಷ್ಟಿ ಆಯ್ತು ಅನ್ನೋದು ನಮಗೆ ಗೊತ್ತಿದೆ. ಅಲ್ಲಿನ ತನಕ ರಾಮಾಯಣ ಅಥವಾ ರಾಮನಿಗೆ ಮತ್ತೆ ರಾವಣನಿಗೆ ಯಾವುದೇ ಕೂಡ ದ್ವೇಷ ಇರೋದಿಲ್ಲ. ತನ್ನ ತಂಗಿಯನ್ನ ಈ ತರ ಅವಮಾನ ಮಾಡ್ದ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ರಾಮಾಯಣ ಆಯ್ತು ಅನ್ನೋದು ಕೂಡ ನಾವು ತಿಳ್ಕೊಂಡಿದ್ವಿ. ರಾಮಾಯಣ ಆಯ್ತು, ಆದ್ರೆ ಇಲ್ಲಿ ಶೂಪರ್ಣಖಿಗೆ ಏನಾಯ್ತು ಅನ್ನೋದನ್ನ ನಾವು ಶೂಪರ್ಣಖ ಅಂತಾನೂ ಕರೀತಾರೆ, ಶೂಪರ್ಣಖಿ ಅಂತಾನೂ ಕೂಡ ಕರೀತಾರೆ. ಏನಾಯ್ತು ಅನ್ನೋದನ್ನ ನಾವು ಸ್ವಲ್ಪ ನೋಡೋದಾದ್ರೆ, ಬಹಳ ದ್ವೇಷ ಇದ್ದಂತಹ ಶೂಪರ್ಣಖಿಗೆ ಕಾಲಾನಂತರದಲ್ಲಿ ಅಂದ್ರೆ ಯಾವಾಗ ರಾವಣ ಬಂದು ಸೀತೆಯನ್ನ ಅಪಹರಿಸ್ದ, ಮತ್ತೆ ಆ ವನವಾಸದಲ್ಲಿ ವನವಾಸದಂತೀನಿ ತನ್ನ ಒಂದು ಕಾರಾಗೃಹದಲ್ಲಿ ಸೀತೆಯನ್ನ ಇಟ್ಟುವಂತ ಇವೆಲ್ಲ ಈ ಒಂದು ಸಮಯದಲ್ಲಿ ಅವಳ ಮನಸ್ಸಿನಲ್ಲಿ ದ್ವೇಷ ಹೋಗಿ ಪ್ರೀತಿ ಮೂಡ್ ಬಂತಂತೆ ರಾಮನಿಗೆ. ನೀವು ಬಹಳ ಸೂಕ್ಷ್ಮವಾಗಿ ಯಾರನ್ನಾದ್ರೂ ಗಮನಿಸಿ, ಅಥವಾ ಈ ಒಂದು ದೇವ್ರು ಯಾವ ರೀತಿ ಎಮೋಷನ್ಸ್ ನ ಕ್ರಿಯೇಟ್ ಮಾಡಿದಾನೆ ಅನ್ನುವಂಥ ವಿಚಾರವಾಗಿ ಹೇಳುವಂಥದ್ದು. ನಾವ್ ಯಾವತ್ತಾದ್ರೂ ಯಾರನ್ನಾದ್ರೂ ತುಂಬಾ ಇಷ್ಟಪಡ್ತೀವಿ, ತುಂಬಾ ಅವರನ್ನ ಹೋಲಿಸ್ಕೊಬೇಕು ಅಂತ ಪ್ರಯತ್ನ ಮಾಡ್ತೀವಿ ಅಂದಾಗ ಎಲ್ಲೋ ಒಂದ್ ಕಡೆ ಅವ್ರು ನಮ್ಗೆ ಸಿಗೋದಿಲ್ಲ, ಅಥವಾ ಖಂಡಿತವಾಗ್ಲೂ ಅವ್ರು ಸಿಗೋದಿಲ್ಲ ಅಂತ ಅಂದಾಗ ನಮ್ಗೆ ಮೊದ್ಲೇದಾಗಿ ಬರುವಂತಹ ಭಾವನೆ ದ್ವೇಷ. ಅಯ್ಯೋ, ಅವನು ನನಗೆ ಸಿಗ್ಬೇಕಾಗಿತ್ತು ಆದ್ರೆ ಬೇರೆಯವ್ರಿಗೆ ಸಿಕ್ಬಿಟ್ಟ ಅನ್ನೋದು ಅವ್ರ ಮೇಲೆ ದ್ವೇಷ ಉಂಟಾಗುತ್ತೆ. ಕಾಲಾನಂತರದಲ್ಲಿ ಏನಾಗ್ತಾ ಹೋಗುತ್ತೆ, ಅದೇ ದ್ವೇಷ ಪ್ರೀತಿಯಾಗಿ ಪ್ರೀತಿ ಅಂದ್ರೆ ಇನಿಷಿಯಲಿ ಯಾವ ಪ್ರೀತಿ ಇತ್ತಲ್ಲ ಆತರ ಪ್ರೀತಿ ಅಲ್ಲ, ಅವನ ಮೇಲೆ ಒಂದು ಒಳ್ಳೆಯ ಭಾವನೆ ಅಥವಾ ಗೌರವಯುತವಾದಂತಹ ಒಂದು ಭಾವನೆ ಮೂಡ್ತಾ ಹೋಗುತ್ತೆ. ಅದು ದೇವರು ಮಾಡುವಂತಹ ಒಂದು ಸೃಷ್ಟಿ ಆ ರೀತಿ ಇದೆ. ಹಾಗೆ ಈ ಶೂರ್ಪಣಖವು ಕೂಡ ರಾಮನ ಮೇಲಿದ್ದಂತಹ ಏನು ದ್ವೇಷ ಏನಿತ್ತು, ಅಂದ್ರೆ ಅವನು ನನಗೆ ಸಿಗ್ಲಿಲ್ಲ ಅಂತ ಕೋಪ ಏನಿತ್ತು, ಕಾಲಾನಂತರದಲ್ಲಿ ಅದು ಪ್ರೀತಿಯಾಗಿ ಬದಲಾವಣೆ ಆಗುತ್ತಂತ. ಪ್ರೀತಿಯಾಗಿ ಬದಲಾವಣೆಯಾಗಿ ಅವಳ ಕೊನೆಯ ಹಂತದಲ್ಲಿ, ಅಂದ್ರೆ ಸ್ವಲ್ಪ ಅವಳ ವಯಸ್ಸು ಆದಂತಹ ಹಂತದಲ್ಲಿ ಪುಷ್ಕರ ಅನ್ನುವಂತಹ ಒಂದು ನದಿಗೆ ಬಂದು ಆ ಶಿವನನ್ನ ಕುರಿತು ಆ ಶೂರ್ಪಣಖ ತಪಸ್ಸನ್ನ ಮಾಡ್ತಾಳಂತೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ರಾವಣನು ಕೂಡ ಪರಮ ಶಿವಭಕ್ತನಾಗಿರ್ತಾನೆ. ಅದೇ ತರ ಅವಳ ತಂಗಿಯೂ ಕೂಡ ಪರಮ ಶಿವಭಕ್ತೆ ಅಂತೆ. ಅವಳು ಶಿವನನ್ನ ಕುರಿತು ತಪಸ್ಸನ್ನ ಮಾಡಿದಾಗ ಶಿವ ಪ್ರತ್ಯಕ್ಷ ಆಗಿ ಅವನಿಗೆ ಒಂದು ವರವನ್ನ ಕೊಡ್ತಾನೆ. ಏನ್ ವರವನ್ನ ಕೊಡ್ತಾನೆ ಅಂತಂದ್ರೆ, ಮುಂದೆ ಮಥುರಾದಲ್ಲಿ ರಾಮನೇ ಕೃಷ್ಣನಾಗಿ ಜನ್ಮವನ್ನ ತಾಳ್ತಾನೆ, ಆಗ ನೀನು ಅವನನ್ನ ಸಂಧಿಸಬಹುದು, ಆಗ ಅವನ ಮೆಚ್ಚುಗೆಗೆ ನೀನು ಪಾತ್ರ ಆಗ್ತೀಯ ಅನ್ನುವಂತ ವರವನ್ನ ನಾನು ಕೊಡ್ತೀನಿ ಅಂತ ಶಿವ ಒಂದು ವರವನ್ನ ಕೊಟ್ಟಿರ್ತಾನೆ. ಹಾಗೆ ಆ ಒಂದು ಯುಗದಲ್ಲಿ, ತ್ರೇತಾಯುಗದಲ್ಲಿ ಅವಳ ದೇಹ ಅಂತ್ಯಾಗಿ ಮತ್ತೆ ಈ ಒಂದು ತ್ರಿವಕ್ರೆ ಅನ್ನುವಂತಹ ಒಂದು ಹೆಸರಿನಲ್ಲಿ ಅವಳು ಮತ್ತೆ ದ್ವಾಪರ ಯುಗದಲ್ಲಿ ಜನ್ಮವನ್ನ ತಾಳ್ತಾಳೆ. ನಂತರ ಜನ್ಮ ತಾಳದಿಂದ ಆ ದಿವಸದಿಂದಲೂ ಕೂಡ ಅವಳು ವಯಸ್ಸಿಗೆ ಬರುವಂತಹ ಒಂದು ಸ್ಥಿತಿಯಲ್ಲೂ
ಕೂಡ ಅತಿರೇಕ ಸುಂದರಿ ಆಗಿರ್ತಾಳೆ. ಅವಳ ಮೇಲೆ ಅವಳಿಗೆ ಒಂದು ರೂಪದ ಒಂದು ಅಹಂಕಾರ ಇರುತ್ತೆ. ನಾನು ತುಂಬಾ ಚೆನ್ನಾಗಿದ್ದೀನಿ, ನನ್ನ ಸೌಂದರ್ಯಕ್ಕೆ ಮೀರಿಸುವಂತಹ ಒಂದು ಗುಣ ನನ್ನಲ್ಲಿದೆ ಅನ್ನುವಂತಹ ಒಂದು ಇದು ಬಹಳಷ್ಟು ಇದೆ. ಅಷ್ಟೇ ತ್ರಿಪುರ ಸುಂದರಿ ಕೂಡ ಅವಳಾಗಿದ್ಲಂತೆ. ಆದ್ರೆ ಏನಾಯ್ತು, ವಿಧಿ ಹೇಗೆ ಆಟ ಆಡುತ್ತೆ ಅನ್ನೋಂತಹ ಒಂದು ನಿಟ್ಟಿನಲ್ಲಿ 12ನೇ ವಯಸ್ಸಿದ್ದಾಗ ಅವಳಿಗೆ ಒಂದು ಕಾಯಿಲೆ ಬರುತ್ತೆ. ಆ ಆ ಕಾಯಿಲೆ ಯಾವ ರೀತಿಯಾಗಿ ಇರುತ್ತೆ ಅಂದ್ರೆ, ಅವಳ ಇಡೀ ದೇಹದ ಮೂಳೆಗಳು ಸಡಿಲಾಗಿ ಅವಳು ಗೂನು ಬೆನ್ನನ್ನ ತಾಳುವಂತಹ ಒಂದು ಪರಿಸ್ಥಿತಿಗೆ ಅವಳು ಬರ್ತಾಳೆ. ಇದು ಆಗಿದ್ದು ಅವಳ ಒಂದು ಮದುವೆಯ ಒಂದು ನಂತರ ಅಂತ ಉಲ್ಲೇಖ ಇದೆ. ಒಂದೇ ಒಂದು ನಿಮಿಷ ನಾನು ಬರ್ತೇನೆ. ಮತ್ತೆ ಕತೆಗೆ ಬರೋದಾದ್ರೆ, ಅವಳು 12ನೇ ವಯಸ್ಸಿದ್ದಾಗ ಅವಳಿಗೊಂದು ಕಾಯಿಲೆ ಬಂದು ಕಾಡುತ್ತೆ. ಯಾವ ರೀತಿಯ ಒಂದು ಕಾಯಿಲೆ ಅಂತ ಅಂದ್ರೆ, ತನ್ನ ಎಲ್ಲಾ ದೇಹದ ಮೂಳೆಗಳು ಸಡಿಲಗೊಂಡು ಗೂನು ಬೆನ್ನು ಆಗುವಂತಹ ಒಂದು ಅವಸ್ಥೆಗೆ ಅವಳು ಬರ್ತಾಳೆ. ಆ ಸಮಯದಲ್ಲಿ ಅವಳಿಗೆ ಆಲ್ರೆಡಿ ಮದ್ವೆ ಆಗಿರುತ್ತೆ. ಈ ರೀತಿಯ ಒಂದು ಕಾಯಿಲೆ ಬಂದ ಒಂದು ಸ್ಥಿತಿಯಲ್ಲಿ ತನ್ನ ಗಂಡ ಮತ್ತೆ ಪರಿವಾರ ಎಲ್ಲರನ್ನೂ ಕೂಡ ಅವಳು ದೂರ ಆಗ್ತಾಳೆ. ಸಾಮಾನ್ಯವಾಗಿ ಈಗ್ಲೂ ಕೂಡ ಹಾಗೆ, ನಾವು ಆರೋಗ್ಯವಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ, ನಮ್ಮ ದೇಹದಲ್ಲಿ ಚೈತನ್ಯ ಇದೆ ಅಂದಾಗ ಎಲ್ಲರೂ ಕೂಡ ನಮ್ ಜೊತೆ ಇರ್ತಾರೆ. ಅದು ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಬೇರೆ ಸಂಬಂಧಿಕರಾಗಿರ್ಬೋದು. ಒಂದು ಸತಿ ನಮ್ಮ ಕೈಲಿಂದ ಏನೂ ಆಗಲ್ಲ, ಇನ್ನೊಬ್ಬರ ಕೈಯಿಂದ ನಾವು ಸೇವೆ ಮಾಡಿಸ್ಕೊಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಬಂದಾಗ ಏನೇನೋ ಕಾರಣಗಳು ಹುಟ್ಟಾಕೊಂಡು ನಮ್ಮಿಂದ ಜನಗಳು ದೂರ ಆಗ್ತಾ ಹೋಗ್ತಾರೆ. ಹಾಗೆ ತ್ರಿವಕ್ರಿಗೂ ಕೂಡ ಅದೇ ರೀತಿ ಆಯ್ತು. ತನ್ನ ಒಂದು ದೈಹಿಕವಾದಂತಹ ಒಂದು ಸ್ಥಿತಿಯನ್ನ ನೋಡಿ ಪತಿಯು ಕೂಡ ದೂರ ಆಗ್ತಾನೆ. ಎಲ್ಲಾ ಸಂಬಂಧಿಕರು ಕೂಡ ದೂರ ಆಗ್ತಾರೆ. ಅವಳು ಏಕಾಂಗಿಯಾಗಿ ಜೀವನವನ್ನ ಮಾಡ್ಬೇಕಾಗತ್ತೆ. ಹಾಗಿದ್ರೂ ಕೂಡ ಇಲ್ಲಿ ಒಂದು ನಾವು ತುಂಬಾ ಗಮನಿಸಬೇಕಾದಂತಹ ವಿಚಾರ ಏನಂತ ಅಂದ್ರೆ, ಅವಳ ಮೇಲೆ ಅವಳಿಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು, ನಾನು ಇವತ್ತಿಗೂ ಕೂಡ ಸುಂದರನೇ ಆಗಿದ್ದೀನಿ, ನನಗೆ ಗೂನು ಬೆನ್ನ ಆದ್ರೂ ಪರವಾಗಿಲ್ಲ, ನಾನು ಆ ಗೂನು ಬೆನ್ನಲ್ಲೇ ತುಂಬಾ ಚೆನ್ನಾಗಿದ್ದೀನಿ ಅನ್ನುವಂತ ಒಂದು ಆಟಿಟ್ಯೂಡ್ ನ ಅವಳು ಬೆಳೆಸ್ಕೊಂತಾಳೆ. ಆ ದ್ವಾಪರ ಯುಗದಲ್ಲಿ ಆ ಒಂದು ಕಂಸನ ಒಂದು ರಾಜ್ಯಭಾರದಲ್ಲಿ, ಅಂದ್ರೆ ಲಂಕೆಯಲ್ಲಿ ಸಾಮಾನ್ಯವಾಗಿ ಅವಳಿಗೆ ಏನ್ ಕೆಲಸ ಅಂತ ಅಂದ್ರೆ, ಎಲ್ಲಾ ಹೂಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆ ಹೂಗಳಿಂದ ಬಂದಂತಹ ಫ್ರಾಗ್ರೆನ್ಸ್ ಅಥವಾ ಪರಿಮಳ ಯುಕ್ತವಾದಂತಹ ಒಂದು ಅಂಶಗಳನ್ನ ತಗೊಂಡು ದ್ರವ್ಯವಾಗಿ ಅದನ್ನ ಮಾಡಿ ಅದನ್ನ ಕಂಸನಿಗೆ ಕೊಡುವಂತಹ ಅಥವಾ ರಾಣಿಯರಿಗೆ ಅಥವಾ ಅಲ್ಲಿದ್ದಂತಹ ಎಲ್ಲ ಏನಂತಾರೆ ಸೇನಾಧಿಪತಿಗಳು ಅವರಿಗೆಲ್ಲ ಕೊಡುವಂತಹ ಒಂದು ಕೆಲಸವನ್ನ ಅವಳು ವಹಿಸ್ಕೊಂಡಿರ್ತಾಳೆ. ಏನೋ ಜೀವನೋಪಾಯಕ್ಕೆ ಏನೋ ಮಾಡ್ಲೇಬೇಕಲ್ವಾ, ಆ ಒಂದು ನಿಟ್ಟಿನಲ್ಲಿ ಆ ಒಂದು ಕೆಲಸವನ್ನ ತ್ರಿವಕ್ರೆ ಮಾಡ್ಬೇಕು ಅಂತ ಮಾಡ್ತಿರ್ತಾಳೆ. ಬಹಳ ನಿಷ್ಠೆಯಿಂದ ಆ ಕೆಲಸವನ್ನ ಮಾಡ್ತಿರ್ತಾರೆ. ಪ್ರತಿದಿನ ಹೋಗೋದು, ಹೂಗಳನ್ನ ಸಂಗ್ರಹ ಮಾಡೋದು, ಹೂಗಳಲ್ಲಿ ಬಂದಂತಹ ಆ ಒಂದು ದ್ರವ್ಯಮಯವಾದಂತಹ ಒಂದು ಸುಗಂಧವನ್ನ ತಗೊಂಡು ಅದನ್ನ ಗಂಧವನ್ನಾಗಿ ಮಾಡಿ ಮತ್ತೆ ಅದನ್ನ ಕಂಸನಿಗೆ ಲೇಪನ ಮಾಡುವಂತಹ ಒಂದು ಕಾರ್ಯದಲ್ಲಿ ಅವಳು ತೊಡಗಿರ್ತಾಳೆ. ರಾಜ ಕಂಸನಿಗೂ ಕೂಡ ತ್ರಿವಕ್ರೆಯ ಒಂದು ಕೈಯಲ್ಲೇ ಆ ಒಂದು ಲೇಪನವನ್ನ ಮಾಡ್ಕೊಬೇಕು ಅನ್ನುವಂತಹ ಒಂದು ಆಸಕ್ತಿ ಕೂಡ ಅವನಿಗೆ. ಬೇರೆ ಯಾರೇ ಬಂದು ಗಂಧವನ್ನ ಅವನ ಮೈಗೆ ಸ್ಪರ್ಶ ಮಾಡಿದ್ರು ಕೂಡ, ಇಲ್ಲ ನಂಗೆ ತ್ರಿವಕ್ರನೇ ಬೇಕು, ಅವಳಿಂದನೇ ನಾನು ಆ ಲೇಪನವನ್ನ ಮಾಡಿಸ್ಕೊಬೇಕು ಅಂತ ಬಹಳ ಇಷ್ಟಪಡ್ತಿದ್ನಂತ. ಅಂತಹ ಒಂದು ಸ್ಥಿತಿಯಲ್ಲಿ ಅವನಿದ್ರು. ಆದ್ರೆ ಈ ತ್ರಿವಕ್ರೆಗೆ ಯಾವತ್ತೋ ಒಬ್ಬ ಶಿವ ಏನು ಪ್ರಾಮಿಸ್ ಮಾಡಿರ್ತಾನಲ್ಲ ಜನ್ಮದಲ್ಲಿ, ಅದು ಅವಳ ಮನವರಿಕೆಗೆ ಬಂದಿರತ್ತೆ ಅಂತ ಅನ್ಸುತ್ತೆ. ಕೃಷ್ಣ ಬರ್ತಾನೆ, ಕೃಷ್ಣ ಬಂದು ನನ್ನನ್ನ ಸಂಧಿಸ್ತಾನೆ, ಕೃಷ್ಣ ಬಂದು ನನ್ನ ನೋಡ್ತಾನೆ ಅನ್ನುವಂತಹ ಒಂದು ಆಸೆ ತುಂಬಾ ಆಳವಾಗಿ ಅವಳ ಮನಸ್ಸಲ್ಲಿತ್ತಂತೆ. ಆ ನಗರದಲ್ಲಿ ಎಷ್ಟೋ ಜನ ಮಕ್ಕಳು, ಎಷ್ಟೋ ಜನ ಎಲ್ಲರೂ ಕೂಡ ಅವಳನ್ನ ಆಡ್ಕೊಂತ ಇದ್ರಂತೆ. ಯಾಕೆಂದ್ರೆ ಗೂನು ಬೆನ್ನಿರೋ ಕಾರಣದಿಂದ ತಮಾಷೆ ಮಾಡುವಂಥದ್ದು, ರೇಗಿಸುವಂಥದ್ದು ಅಥವಾ ಅಪಹಾಸ್ಯ ಮಾಡುವಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಿದ್ರು ಕೂಡ ಅವಳು ಸ್ವಲ್ಪವೂ ಕೂಡ ಇದ್ ಮಾಡಿದ್ರೆ ಅವಳ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ನಾನು ಪುಸ್ತಕದಲ್ಲಿ ಓದ್ದ ಅದನ್ನ ನಾನು ವ್ಯಕ್ತಪಡಿಸೋದಕ್ಕೆ ನಮ್ಗೆ ಆಗ್ತಿರ್ಲಿಲ್ಲ. ಅವಳು ಎಲ್ಲೆಲ್ಲಿ ಇದ್ಲೋ ಅಲ್ಲೆಲ್ಲವೂ ಕೂಡ ಬರೀ ನಗುನೇ ಅಂತ. ಅವಳು ಬಂದ್ರೆ ಸಾಕು, ಅವಳನ್ನ ಆಡ್ಕೊಂಡ್ ನಗೋರಂತೆ ಜನ. ಅದ್ ಆಡ್ಕೊಂಡ್ ನಕ್ಕದು ಕೂಡ ಇವಳು ನಗೋಳಂತೆ. ನಾವ್ ಸಾಮಾನ್ಯವಾಗಿ ಯಾರಾದ್ರೂ ನಮ್ಮನ್ನ ಆಡ್ಕೊಂಡ್ರೆ ನಮ್ಗೆ ಕೋಪ ಬರುತ್ತೆ, ಇವ್ ನಮ್ಮನ್ನ ಆಡ್ಕೊಂಡ್ ನಗ್ತಿದ್ದಾರೆ ಅಂತ. ಆದ್ರೆ ತಿವಕ್ರದ ಆ ರೀತಿ ಅಲ್ಲ ಅಂತ. ಅವಳನ್ನ ನೋಡಿ ಆಡ್ಕೊಂಡ್ ನಕ್ಕಿದ್ರೆ ಇವಳು ಕೂಡ ಸಂತೋಷ ಪಡ್ತಿದ್ಲಂತೆ. ಕಾರಣ ಇಷ್ಟೇ, ನನ್ನನ್ನು ನೋಡಿ ಅವ್ರಿಗೇನೋ ಖುಷಿ ಸಿಗ್ತಾ ಇದೆಯಲ್ಲ, ನನ್ನಿಂದ ಅವ್ರಿಗೆ ಆನಂದ ಉಂಟಾಗ್ತಿದ್ಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವಳು ಬಹಳ ಖುಷಿಯನ್ನ ಪಡ್ತಾ ಇದ್ಲಂತೆ. ಒಂದು ದಿನ ಒಂದು ಸುದ್ದಿ ಬರುತ್ತೆ,
ದ್ವಾರಕೆಯಿಂದ ದೇವಕಿ ಮಗನಾದಂತಹ ಕೃಷ್ಣ ಆ ಲಂಕೆಗೆ ಅಂದ್ರೆ ಬರ್ತಾ ಇದ್ದಾನೆ, ಅವನ ಒಂದು ದರ್ಶನ ಆಗತ್ತೆ, ನಂದನ ಮಗ ಮತ್ತೆ ಬರ್ತಿದ್ದಾನೆ ಅನ್ನುವಂತಹ ಒಂದು ವಿಚಾರ ಅವಳಿಗೆ ಕಿವಿಗೆ ಮುಟ್ಟುತ್ತಂತೆ. ಆ ಒಂದು ಸಮಯದಿಂದ ಕೃಷ್ಣನಿಗೆ ಪ್ರತಿಯೊಂದು ಕ್ಷಣವೂ ಕೂಡ ಕೃಷ್ಣನಿಗೆ ಅವಳು ಕಾಯ್ತಾ ಇದ್ಲಂತೆ. ಅವ್ನು ಬರ್ತಾನೆ ನನ್ ನೋಡ್ತಾನೆ, ನನ್ ನೋಡ್ಬಿಟ್ಟು ನೀ ಅತಿರೇಕ ಸುಂದರಿ ಅಂತ ಹೊಗಳ್ತಾನೆ, ಅವನ ಹೊಗಳಿಕೆಗೆ ನಾನು ಪಾತ್ರನಾಗ್ಬೇಕು ಅಂತ ಕಾಯ್ತಾ ಇರ್ತಾಳಂತೆ. ನಂತರ ಬಲರಾಮ ಮತ್ತೆ ಕೃಷ್ಣ ಅಕ್ರೂರನ ಮನೆಗೆ ಬರ್ತಾರೆ. ಆ ಕಥೆಗಳಲ್ಲಿ ನಿಮ್ಗೆಲ್ಲೂ ಕೂಡ ಗೊತ್ತಿದೆ. ಅಲ್ಲಿ ಆನೆ ಬರುತ್ತೆ, ಆನೆಯ ಒಂದು ಸಂಹಾರ ಆಗತ್ತೆ. ಮತ್ತೆ ಒಂದಿಷ್ಟು ಜನ ಕಳ್ಸಿರ್ತಾನೆ ಕಂಸ, ಹೇಗಾದ್ರೂ ಮಾಡಿ ಬಲರಾಮ ಮತ್ತೆ ಕೃಷ್ಣರನ್ನ ಸಾಯಿಸ್ಬೇಕು ಅಂತ. ಕಡೆಗೆ ಅದು ಕೂಡ ಇದಾಗತ್ತೆ. ಆ ಕಥೆಯನ್ನ ಆಧಾರವಾಗಿ ಇಟ್ಕೊಂಡು ಹೋಗ್ತಾ ಹೋದ್ರೆ ಒಂದು ಜಗಳ ಆಗತ್ತೆ. ಏನು ಜಗಳ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಬಟ್ಟೆಯ ಒಂದು ವಿಚಾರವಾಗಿ ಒಂದು ಜಗಳ. ಕೃಷ್ಣ ಹೇಳ್ತಾನೆ, ನಾನು ಕಂಸನನ್ನ ಭೇಟಿ ಆಗ್ಬೇಕಾದ್ರೆ ನನಗೊಂದು ಒಳ್ಳೆ ವಸ್ತ್ರಗಳು ಬೇಕು, ಆ ಒಳ್ಳೆ ವಸ್ತ್ರಗಳು ನನಗೆ ನಿಮ್ಮ ನಗರದಲ್ಲಿ ಯಾರು ಕೊಡ್ತಾ ಇಲ್ಲ ಅನ್ನೋ ಒಂದು ಕ್ಷುಲ್ಲಕ ಕಾರಣದಿಂದ ಒಂದು ಜಗಳವನ್ನ ಮಾಡ್ತಾನೆ. ಆ ಜಗಳದ ಒಂದು ಗುಂಪಿನಲ್ಲಿ ಈ ತ್ರಿವಕ್ರೆ ಪ್ರವೇಶ ಮಾಡ್ತಾಳೆ. ಅದೇ ಮೊದಲೇ ಬಾರಿಗೆ ತ್ರಿವಕ್ರೆ ಕೃಷ್ಣನನ್ನು ನೋಡಿದ್ದಂತೆ. ಆಗ ಕೃಷ್ಣನನ್ನು ನೋಡಿದ ತಕ್ಷಣ ಆ ಗುಂಪಿನಲ್ಲಿ ಎಲ್ಲರನ್ನೂ ಕೂಡ ಸರಿಸಿ, ಆ ಗೂನು ಬೆನ್ನಿದ್ರು ಕೂಡ ಎಲ್ಲರನ್ನೂ ಕೂಡ ಸರಿಸಿ ಹೋಗಿ ಅವನ ಪಾದಕ್ಕೆ ಎರಗ್ತಾಳಂತೆ ತ್ರಿವಕ್ರೆ. ಯಾಕೆಂದ್ರೆ ಅವಳು ಶಬರಿ ತರ ಕಾಯ್ತಾ ಇದ್ಲು. ಹೇಗೆ ಶಬರಿ ರಾಮನಿಗೆ ಕಾಯ್ತಾ ಇದ್ಲು, ಹೀಗೆ ತ್ರಿವಕ್ರನು ಕೂಡ ಕೃಷ್ಣನಿಗೆ ಕಾಯ್ತಾ ಇದ್ಲು. ಯಾವಾಗ ನನ್ನ ದರ್ಶನ ಆಗತ್ತೆ, ಯಾವಾಗ ಕೃಷ್ಣ ನನ್ನನ್ನ ನೀನು ಅತಿರೇಕ ಸುಂದರಿ ಅಂತ ಹೊಗಳ್ತಾನೆ ಅನ್ನುವಂಥ ಒಂದು ಹೊಗಳಿಕೆಗೆ ಅವಳು ಬಹಳಷ್ಟು ಕಾಯ್ತಾ ಇದ್ಲು. ಅದು ಕೃಷ್ಣನಿಗೂ ಗೊತ್ತಿತ್ತು, ತ್ರಿವಕ್ರೆ ಕಾಯ್ತಾ ಇದ್ದಾಳೇನೆ ನನ್ನ ದರ್ಶನಕ್ಕೆ ಅಂತ. ಯಾವಾಗ ಹೋಗಿ ಅವನ ಪಾದಕ್ಕೆ ತ್ರಿವಕ್ರೆ ಎರಗ್ತಾಳೆ ಅಥವಾ ಪಾದವನ್ನು ಸ್ಪರ್ಶ ಮಾಡ್ತಾಳೆ, ಗೂನು ಬೆನ್ನಿದ್ದಂತಹ ತ್ರಿವಕ್ರೆ ಅವನ ಅಂದ್ರೆ ಕೃಷ್ಣ ತನ್ನ ಎರಡೂ ಕೈಗಳಿಂದ ಅವಳ ಭುಜವನ್ನ ಹಿಡ್ಕೊಂಡು ಮೇಲೆತ್ತಾನಂತೆ. ಸಾಮಾನ್ಯ ನೀವು ಒಂದು ಪಿಕ್ಚರೈಸೇಷನ್ ಬರ್ಬೇಕು ನಿಮ್ಗೆ. ಗೂನು ಬೆನ್ನಿರುವಂತಹ ಒಂದು ವ್ಯಕ್ತಿ ಕೃಷ್ಣನ ಪಾದಗಳನ್ನ ಒಂದು ಸ್ಪರ್ಶ ಮಾಡೋಕೆ ಹೋದಾಗ ಮೊದಲೇ ಗೂನಿರತ್ತೆ. ಆಗ ಕೃಷ್ಣ ತನ್ನ ಬೆನ್ನನ್ನ ಬಾಗಿಸಿ ಎರಡು ತೋಳುಗಳನ್ನ ಇಟ್ಕೊಂಡು ಆ ತ್ರಿವಕ್ರೆಯನ್ನ ಹೀಗೆ ಮೇಲೆತ್ತಾನಂತೆ. ಆ ಕ್ಷಣ ಅವಳಿಗೆ ಏನು ಗೂನು ಬೆನ್ನಿತ್ತು, ಅಂದ್ರೆ ತುಂಬಾ ವರ್ಷಗಳ ಕಾಲದಿಂದ ಏನು ಗೂನು ಬೆನ್ನಿತ್ತು ಅದು ನೆಟ್ಟಗಾಗ್ಬಿಡತ್ತಂತೆ. ಅವಳ ಸ್ಕಿನ್ ಅಥವಾ ಅವಳ ಇದು ಚರ್ಮ ಏನು ಸುಕ್ಕಲಾಗಿತ್ತು ಅಥವಾ ಅನಾರೋಗ್ಯದಿಂದ ತುಂಬಿತ್ತು, ಆ ಇಡೀ ಚರ್ಮ ಹೇಗೆ ವಯಸ್ಸು ಕಮ್ಮಿ ಇದ್ದಾಗ ಯಾವ ರೀತಿ ಚರ್ಮ ಆಗ್ತಿತ್ತಲ್ಲ, ಆ ರೀತಿಯ ಒಂದು ಚರ್ಮ ಅವಳಿಗೆ ಅದೇ ಕ್ಷಣದಲ್ಲಿ ಪ್ರಾಪ್ತಿ ಆಯ್ತಂತೆ. ಆ ಕ್ಷಣದಿಂದ ಅವಳಿಗೆ ನಂಬೋದಕ್ ಆಗ್ತಿಲ್ಲ, ನನ್ನಲ್ಲಿದ್ದಂತಹ ಗೂನು ಬೆನ್ನು ಇಲ್ಲ, ನಾನು ಸ್ಟ್ರೈಟ್ ಆಗಿ ನಿಂತ್ಕೊಳಕ್ ಆಗ್ತಿದೆ ನನಗೆ ಅಂತ. ಆ ಕ್ಷಣದಲ್ಲಿ ಅವಳು ಮಾಡಿದಿಷ್ಟೇ ಅಂತೆ. ಆಗ ಸಂಗ್ರಹಿಸಿದಂತಹ ಎಲ್ಲಾ ಆ ಒಂದು ಗಂಧದ ಲೇಪನ ಏನಿತ್ತು ಅದನ್ನೆಲ್ಲಾ ತಗೊಂಡು ಕಣ್ಣಲ್ಲಿ ನೀರುಗಳನ್ನ ತುಂಬಿಕೊಂಡು ಅಳ್ತಾ ಆ ಕೃಷ್ಣನ ತೋಳಿಗೆ, ಕೃಷ್ಣನ ಮೈಗೆ ಆ ಇಡೀ ಗಂಧವನ್ನ ಹಚ್ತಾಳಂತೆ. ಈ ಒಂದು ಕ್ಷಣಕ್ಕೆ ನಾನು ಕಾಯ್ತಾ ಇದ್ದೆ, ಈ ಒಂದು ನಿಮಿಷಕ್ಕೆ ನಾನು ಇನ್ನ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದೆ, ನನ್ಗೆ ಗೊತ್ತು ನೀನ್ ಬರ್ತೀಯ ಅಂತ, ನನ್ಗೆ ಗೊತ್ತು ನಾನು ಸಂಗ್ರಹಿಸಿದಂತಹ ಎಲ್ಲಾ ಫ್ರಾಗ್ರೆನ್ಸ್ ಅಥವಾ ಇದನ್ ಲೇಪನಗಳನ್ನ ನಿನಗೆ ಒಂದಿನ ನಾನು ನನ್ನ ಕೈಯಾರನೆ ಹಚ್ತೀನಿ ಅಂತ ನನ್ಗೆ ಗೊತ್ತಿತ್ತು ಪರಮಾತ್ಮ ಅಂತ. ಆಗ ಕೃಷ್ಣ ಹೇಳ್ತಾನಂತೆ, ಯಾರು ಹೇಳಿದ್ದು ನೀನ್ ಕುರೂಪಿ ಅಂತ? ನಾನು 16,000 ಗೋಪಿಕೆಯರನ್ನ ನಾನೇನ್ ನೋಡಿದ್ದೀನಲ್ಲ, ಅವರನ್ನ ಮೀರಿಸಿದ ಸೌಂದರ್ಯ ನಿನ್ನದು. ಅಂತಹ ಚೆಲುವೆಯನ್ನ ನೋಡ್ಬೇಕು, ಸಂಧಿಸ್ಬೇಕು ಅನ್ನೋದು ಕೂಡ ನನಗೂ ಕಾತುರತೆ ಇತ್ತು, ಅದಕ್ಕೋಸ್ಕರ ನಾನು ಕೂಡ ಕಾಯ್ತಾ ಇದ್ದೆ ಅಂತ ಕೃಷ್ಣನ ಹತ್ರ ಹೇಳಿದಂತೆ. ಆಗ ಆ ತ್ರಿವಕ್ರೆ ಹೇಳ್ತಾಳಂತೆ, ಇವತ್ತಿನ ದಿನ ನನಗೆ ಸಾರ್ಥಕ ಆಯ್ತು, ನಿನ್ನ ಜೀವನ, ನನ್ನ ಜನ್ಮ ಸಾರ್ಥಕ ಆಯ್ತು. ಹೋದ ಜನ್ಮದಿಂದಲೂ ಕೂಡ ಅಂದ್ರೆ ಶೂರ್ಪಣಖ ಅನ್ನುವಂತಹ ಒಂದು ಜನ್ಮವನ್ನ ತಾಳಿ ರಾಮನನ್ನ ಸಂಧಿಸಿ ರಾಮನನ್ನ ಒಲಿಸ್ಕೊಬೇಕು ಅನ್ನುವಂತಹ ಒಂದು ಇಚ್ಛೆ ಏನಿತ್ತು ಅದು ಈಗಿನ ಜನ್ಮದಲ್ಲಿ ದ್ವಾಪರ ಯುಗದಲ್ಲಿ ಅದು ಪೂರ್ತಿ ಆಯ್ತಪ್ಪ. ನನ್ನ ನೀನು ಒಂದು ಸ್ಪರ್ಶ ಮಾಡಿ ನನ್ನ ಇಡೀ ರೋಗವನ್ನ ನೀನು ವಿನಾಶ ಮಾಡಿದ್ಯಾ, ನನ್ನ ಅತಿರೇಕ ಚೆಲುವೆ ಅಂತ ಹೊಗಳಿದ್ಯಾ. ನಾನು ಖಂಡಿತವಾಗ್ಲೂ ಚೆಲುವೆ ಅನ್ನೋ ಕಾನ್ಫಿಡೆನ್ಸ್ ನನ್ಗಿತ್ತು, ಆದ್ರೆ ಇವರೆಲ್ಲರೂ ಕಣ್ಣಿಗೆ ಕಾಣಿಸೋದಿಲ್ಲ ನನ್ನ ಚೆಲುವು ಎಂತಹದ್ದು ನನ್ನ ಚೆಲುವು ಅಂತ. ಯಾಕೆಂದ್ರೆ ಇವರು ಬರೀ ಬಾಹ್ಯವಾದಂತ ಇಂದ್ರಿಯಗಳನ್ನ ನೋಡಿ ಸುಖ ಪಡುವಂತವ್ರು ಅಲ್ವಾ. ನಾವು ಹೇಳಿದ್ನಲ್ಲ, ಶಬ್ದ, ಸ್ಪರ್ಶ, ದೃಷ್ಟಿ, ರುಚಿ, ವಾಸನೆ ಇವೆಲ್ಲವೂ ಕೂಡ ಲೌಕಿಕವಾಗಿ ನಾವು ನೋಡ್ತಾ ಇರುವಂತದ್ದು. ಆದ್ರೆ ಪರಮಾತ್ಮನಿಗೆ, ಅತೀಂದ್ರಿಯನಿಗೆ ಇವ್ಯಾವೂ ಕೂಡ ಇಲ್ಲವೆಲ್ಲವೂ ಕೂಡ ಮೀರಿದಂತಹ ಒಂದು ವ್ಯಕ್ತಿತ್ವವನ್ನ ಪರಮಾತ್ಮ ಹೊಂದಿದ್ದಾನೆ. ಯಾರಲ್ಲಿ ನಿಜವಾದ ಸೌಂದರ್ಯ ಇದೆ, ಆ ಸೌಂದರ್ಯವನ್ನ ಗ್ರಹಿಸುವಂತಹ ಅಥವಾ ನೋಡುವಂತಹ ಶಕ್ತಿ ಪರಮಾತ್ಮನಲ್ಲಿದೆ. ಅದಕ್ಕೋಸ್ಕರ ಅವನು ಅತೀಂದ್ರಿಯ.
ಅವನ್ ನೋಡ್ಬೇಕಂದ್ರೆ ನಮ್ಮ ಇಂದ್ರಿಯಗಳು ಸಾಕಾಗೋದಿಲ್ಲ, ನಾವು ಇಂದ್ರಿಯಗಳು ಅವನ್ನ ಅರ್ಥ ಮಾಡ್ಕೊಬೇಕಂದ್ರೆ. ಆ ರೀತಿಯಲ್ಲಿ ಈ ತ್ರಿವಕ್ರೆ ಅನ್ನುವಂತಹ ಒಂದು ಕತೆ ನಿಮ್ಮೆಲ್ಲರೂ ಕೂಡ ಹಂಚ್ಕೊಬೇಕು ಅನ್ನೋದಿತ್ತು. ನಮ್ಮ ಇಂದ್ರಿಯಗಳನ್ನ ಮೀರಿದಂತಹ ಒಂದು ಖುಷಿಯನ್ನ ಕೊಡುವಂತಹ ಒಂದು ಸತ್ವ ಪರಮಾತ್ಮನಲ್ಲಿದೆ ಅನ್ನೋದನ್ನ ನಾನು ನಿಮ್ಗೆಲ್ಲರೂ ಕೂಡ ಹೇಳ್ಬೇಕಿತ್ತು. ಮುಂದಿನ ನಾಮಕ್ಕೆ ಹೋಗೋಣ. ಕತೆ ಚೆನ್ನಾಗಿತ್ತ? ಏನು ರೆಸ್ಪಾನ್ಸ್ ಬರ್ತದೆ? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಹೇಳ್ತಾ ಇದ್ದೀರಾ. ತುಂಬಾ ಚೆನ್ನಾಗಿದೆ. ಎಲ್ಲಾರು thumbs up ಕೊಟ್ಟಿದಾರಲ್ಲಪ್ಪ. ತ್ರಿವಕ್ರೆ ಯಾರು ಅಂತ? ಮಹೋದಯ, ಇದು ಆಕ್ಚುಲಿ ಬರೀ ಇದ್ರದ್ ಮಾತ್ರ ಗೊತ್ತಿತ್ತು ನಂಗೆ. ಶೂರ್ಪಣಖನೇ ಅವತಾರ ಅನ್ನೋದು ಗೊತ್ತಿರ್ಲಿಲ್ಲ ನನಗೆ. ಹೇಳ್ತಾ ಇದ್ರೆ ಮೈ ಮರ್ತ್ ಬಿಟ್ಟಿರ್ತೀವಿ ನಾವು. ಮಹಾಮಾಯ, ಮಹಾ ಅಂತಂದ್ರೆ ಬಹಳ ದೊಡ್ಡದು ಅನ್ನುವಂಥ ಅರ್ಥ ಬರುತ್ತೆ. ಅಂದ್ರೆ ಮಾಯೆಯ ಒಂದು ಪರದೆ ಏನಂತ, ಮಾಯೆಯನ್ನ ಹೋಲಿಸಿಕೊಂಡಂತಹ ಪರಮಾತ್ಮ ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಹೇಳ್ತಾ ಇದ್ರೆ ಮೈ ಮರ್ತ್ ಬಿಡ್ತೀವಿ ನಾವು. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ. ಅದರ ಅರ್ಥ ಇಷ್ಟೇ: ಭೌತಿಕವಾದ ಒಂದು ಪ್ರಕೃತಿ ಏನಿದೆ, ಈ 3 ಗುಣಗಳಿಂದ ಸೃಷ್ಟಿಯಾದಂತಹ ಪ್ರಕೃತಿ ಎಲ್ಲವೂ ಕೂಡ ನನ್ನಲ್ಲೇ ಅಡಕವಾಗಿದೆ. ನಾವ್ ಹೇಳ್ತೀವಲ್ಲ ಮಾಯೆ ಅಂತ, ಅದು ನನ್ನದೇ ಆದಂತಹ ಒಂದು ಅಂಶನೇ. ಈ ದೈವಿಕ ಅಥವಾ ಈ ನಾವು ಭ್ರಮೆಯಿಂದ ನಾವೇನು ಜೀವನ ಮಾಡ್ತೀವಿ, ಆ ಮಾಯೆ ಹುಟ್ಟಿದ್ದು ನನ್ನಿಂದಾನೇ. ಸೊ ಮಾಯೆಯು ಕೂಡ ನನ್ನದೇ ಆದಂತಹ ಒಂದು ಅಂಶ ಆಗಿದೆ. ಯಾರು ನನಗೆ ಶರಣ ಆಗ್ತಾರೋ, ಯಾರು ನನ್ನನ್ನೇ ಹರಿಸಿ ಬರ್ತಾರೋ ಅಂಥವರಿಗೆ ಈ ಮಾಯೆಯ ಒಂದು ಮುಸುಕಿನಿಂದ ನಾನು ದೂರ ಮಾಡ್ತೀನಿ. ಅಂತಹ ಶಕ್ತಿ ನನ್ನಲ್ಲಿದೆ ಅನ್ನುವಂಥ ಒಂದು ಅರ್ಥವನ್ನ ಕೊಡುವಂಥದ್ದು. ಮಹಾಮಾಯ ಅಂದ್ರೆ ಮಮ ಮಾಯ ದುರತೆ ಅಂತ ನಾನು ಹಾವಳಿ ಹೇಳಿದ್ನಲ್ಲ, ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಶ್ಲೋಕದ ಮುಖಾಂತರ ಈ ಒಂದು ನಾಮವನ್ನು ನಾವು ಅರ್ಥೈಸ್ಕೊಬಹುದು. ಅಂದ್ರೆ ಮಾಯೆಯೂ ಕೂಡ ಅವನದೇ ಒಂದು ಅಂಶ ಆಗಿದೆ, ಅದಕ್ಕೆ ನಾವು ಅವನಿಗೆ ಮಹಾಮಾಯ ಅನ್ನುವಂತಹ ಒಂದು ಹೆಸರಿನಲ್ಲಿ ಕರಿತೀವಿ ಅಂತ. ಮತ್ತೆ ನಾನು ಅಗಸ್ತ್ಯರ ಒಂದು ಕಥೆಯನ್ನೇ ಇಲ್ಲೂ ಕೂಡ ಉಲ್ಲೇಖ ಮಾಡಿದ್ದೀನಿ. ಯಾಕೆಂದ್ರೆ ಕಳೆದ ವಾರ ನಾನು ಸಂಪೂರ್ಣವಾಗಿ ಅಗಸ್ತ್ಯ ಮುನಿಗಳ ಒಂದು ಕಥೆಗಳನ್ನ, ಅವರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಕೆಲಸ ಮಾಡಿದೆ. ಆಗ ಒಂದಿಷ್ಟು ಮಾಹಿತಿಗಳು, ಒಂದಿಷ್ಟು ಸಂಗ್ರಹಗಳು ನನಗೆ ಸಿಗ್ತಾ ಹೋಯ್ತು. ನಾನಾಗ್ಲೇ ಹೇಳಿದಾಗೆ ಲಲಿತ ಸಹಸ್ರನಾಮ ಅನ್ನುವಂಥದ್ದು ಹೇಗಾಯ್ತು ಅಥವಾ ಅದರ ಒಂದು ಅಸ್ತಿತ್ವ ಹೇಗ್ ಬಂತು ಅನ್ನೋದನ್ನ ನಾನು ಸ್ವಲ್ಪ ತಿಳ್ಕೊಬೇಕು ಅನ್ನುವಂಥ ನಿಷ್ಠೆ. ಅಂದ್ರೆ ಅಗಸ್ತ್ಯರಿಗೂ ಮತ್ತೆ ಅವರಿಗೂ ಲಲಿತಾ ಸಹಸ್ರನಾಮಕ್ಕೂ ಇರುವಂತಹ ಒಂದು ಸಂಬಂಧ ಏನು ಅನ್ನೋದನ್ನ ನಾನು ತಿಳ್ಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನವನ್ನ ಮಾಡಿದೆ. ಆಗ ಈ ಒಂದು ಮಾಹಿತಿ ನನಗೆ ಸಿಗ್ತಾ ಹೋಯಿತು. ಈ ಅಗಸ್ತ್ಯ ಋಷಿಗಳು ತನ್ನ ಪತ್ನಿಯಾದಂತಹ ಲೋಪಮುದ್ರಾ ಅಂತ ಅವಲೇ ಏನ್ ಹೇಳಿದೆ, ಅವರಿಬ್ರು ಕೂಡ ಬಹಳ ತಪಸ್ವಿಗಳಾಗಿರ್ತಾರೆ. ಆ ತಪಸ್ವಿ ಒಂದು ಇದರಲ್ಲಿ ಮಹಾದೇವಿ ಅಂತ ನಾವೇನ್ ಹೇಳ್ತೀವಿ, ಅಥವಾ ಆದಿಶಕ್ತಿ ಅಂತ ನಾವೇನ್ ಹೇಳ್ತೀವಿ, ಆ ಆದಿಶಕ್ತಿಯನ್ನ ಪೂಜಿಸುವಂತಹ ಒಂದು ನಿಟ್ಟಿನಲ್ಲಿ ಅವರು ಬಹಳ ಉತ್ಸುಕರಾಗಿರ್ತಾರೆ. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ನಾವು ಲಲಿತಾ ಸಹಸ್ರನಾಮವನ್ನ ತಗೊಂಡ್ರೆ ದೇವಿ ಪ್ರಾಮುಖ್ಯತೆನ ತಗೊಂತಲ್ಲ, ಆದ್ರೆ ದೇವಿನೇ ಎಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ನೋಡ್ತೀವಿ. ಹಾಗೆ ವಿಷ್ಣು ಸಹಸ್ರನಾಮ ಅಂತ ಬಂದಾಗ ವಿಷ್ಣುವೇ ಎಲ್ಲ, ವಿಷ್ಣುವಿನಿಂದವೇ ಎಲ್ಲವೂ, ಅಂದ್ರೆ ವಿಷ್ಣುವೇ ಸುಪೀರಿಯರ್ ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಅವು ಭಗವದ್ಗೀತೆಯನ್ನು ನೋಡಿದಾಗಲೂ ಅಷ್ಟೇ, ಕೃಷ್ಣನೇ ಪ್ರಧಾನ, ಎಲ್ಲವೂ ಕೂಡ ಕೃಷ್ಣನಿಂದನೇ ಆಗ್ತಾ ಇರೋದು, ಕೃಷ್ಣ ಒಬ್ಬನೇ ದೇವರು ಅನ್ನುವಂತಹ ದೃಷ್ಟಿಯಲ್ಲಿ ನಾವು ಒಂದೊಂದು ಗ್ರಂಥವನ್ನು ನೋಡ್ತಾ ಹೋಗ್ತೀವಿ. ನಿಮ್ಗೆಲ್ಲರೂ ಕೂಡ ಒಂದು ಪ್ರಶ್ನೆ ಬರ್ಬೋದು, ಹಾಗಿದ್ರೆ ಲಲಿತಾ ಸಹಸ್ರನಾಮದಲ್ಲಿ ಹೇಳುತ್ತೆ ದೇವಿನೇ ಬಹಳ ಸುಪೀರಿಯರ್ ಅಂತ, ಮತ್ತೆ ವಿಷ್ಣು ಸಹಸ್ರನಾಮ ಹೇಳುತ್ತೆ ಇಲ್ಲ ವಿಷ್ಣುವೇ ಸುಪೀರಿಯರ್ ಅಂತ. ಹಾಗೆ ಬೇರೆ ಇಷ್ಟು ನಾಮಗಳನ್ನ ತಗೊಂಡಾಗ ಸೂರ್ಯನ ಆದಿತ್ಯರು ಅಂತ ತಗೊಂಡ್ರೆ ಅಲ್ಲೇ ಕೂಡ ಅದರಲ್ಲಿ ಏನ್ ಕೊಟ್ಟಿದ್ರೆ ಸೂರ್ಯನಾರಾಯಣ ಅಂತಾನೆ ಕರೆಸ್ಕೊಂತಾನೆ ಅನ್ನೋದು ಬರ್ತಾ ಹೋಗುತ್ತೆ. ನಾವೊಂದನ್ನ ಬಹಳ ಸ್ಪಷ್ಟವಾಗಿ ಏನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಪರಮಾತ್ಮನಾದವನು ನಿರ್ವಿಕಾರ, ಅವನಿಗೆ ಆಕಾರ ಅನ್ನೋದೇ ಇಲ್ಲ, ಅವನಿಗೆ ಒಂದು ಲಿಂಗ ಅನ್ನುವಂಥದ್ದಿಲ್ಲ, ಅವನು ಪುರುಷನೋ ಸ್ತ್ರೀನೋ ಗೊತ್ತಿಲ್ಲ, ಅವನಿಗೊಂದು ಬಣ್ಣ ಇಲ್ಲ, ಅವನಿಗೊಂದು ರೂಪ ಇಲ್ಲ, ಯಾವುದೋ ಒಂದು ಚೈತನ್ಯ ಶಕ್ತಿ. ಆ ಚೈತನ್ಯ ಶಕ್ತಿಗೆ ನಾವು ಇಟ್ಟಿರುವಂತಹ ಹೆಸರೇ ರಾಮ, ಕೃಷ್ಣ, ದೇವಿ, ಸರಸ್ವತಿ, ಲಕ್ಷ್ಮಿ
ಅಥವಾ ಸಾಯಿಬಾಬಾ, ರಾಘವೇಂದ್ರ, ಈ ರೀತಿ ಸಹಸ್ರಾರು ಹೆಸರುಗಳಿಂದ ನಾವು ಪೂಜಿಸ್ತೀವಿ ದೇವರನ್ನ. ಮೂರ್ತಿ ಪೂಜೆ ಅಂತ ಅದನ್ನ ನಾವು ಸಾಮಾನ್ಯವಾಗಿ ಕರೆಯುವಂಥದ್ದು. ಮೂರ್ತಿ ಪೂಜೆ ಯಾಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಒಂದು ಉತ್ಸಾಹ ಬರಬೇಕು, ಆ ದೇವರ ಮೇಲೆ ಒಂದು ಒಲವು ಬರಬೇಕು. ಆ ನಿಟ್ಟಿನಲ್ಲಿ ನಾವು ಪೂಜೆ ಪುನಸ್ಕಾರ, ಯಜ್ಞ, ತಪ, ಜಪ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತೀವಿ. ನಾವು ಅಷ್ಟನ್ನು ಕೂಡ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಪರಮಾತ್ಮನನ್ನ ನೆನೆಯುವುದಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ನಾವು ಮೂರ್ತಿ ಪೂಜೆ ಒಂದು ಮೊರೆ ಹೋದ್ರೆ ಮಾತ್ರ ನಾವು ಈ ರೀತಿಯ ಒಂದು ಇದನ್ನ ಮಾಡ್ತಾ ಹೋಗ್ಬೋದು. ಪ್ರಾಬ್ಲಿ ನಾನು ಒಂದು ಕಾನ್ಸೆಪ್ಟ್ ಅನ್ನ ನಾನು ಈ ಒಂದು ವಿಚಾರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಷ್ಣು ಸಹಸ್ರನಾಮಕ್ಕೆ ಭಿನ್ನವಾದಂತಹ ಒಂದು ಕಾನ್ಸೆಪ್ಟ್ ಅನ್ನ ನಾನು ಬಹಳ ದಿನಗಳಿಂದ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಹೇಳ್ಬೋದಾ? ವಿಷ್ಣು ಸಹಸ್ರನಾಮವನ್ನ ಬಿಟ್ಟು ಸ್ವಲ್ಪ ಹೊರಗಡೆ ಇನ್ನೊಂದಿಷ್ಟು ವಿಚಾರಗಳನ್ನ ಹಂಚ್ಕೊಬೋದಾ ನಿಮ್ ಜೊತೆ? ಖಂಡಿತವಾಗೂ ಹಂಚ್ಕೋಬಹುದು ಮಹೋದಯ, ಖಂಡಿತ. ಕೇಳಿಸ್ತಾ ಇದೆ ಅಲ್ಲ ನಾನು ಮಾತಾಡೋದು? ಕೇಳಿಸ್ತದೆ. ಹರಿ ಓಂ, ಕೇಳಿಸ್ತಾ ಇದೆ ಅಲ್ವಾ? ಹ, ಮತ್ತೆ ಯಾಕೆ ಯಾರು ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಿಲ್ವಾ? ಕೇಳ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಮಾಡ್ಕೊತಾ ಇದೀವಿ ನಿಮ್ಗೆ. ಕೇಳಿಸ್ತಾ ಇದೆ ಮಹೋದಯ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಅಲ್ಲ ಯಾರಾದ್ರೂ ಒಬ್ರು. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ ಮಹೋದಯ. ಬ್ಲೂಟೂತ್ ಆನ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಕೇಳಿಸ್ತಾ ಇದೆ, ತಲೆನೂ ದೂಕ್ತಾ ಇದೀವಿ ಮಹೋದಯ, ತಲೆ ದೂಕ್ಕೊಂಡು ಕೇಳಿಸ್ಕೊತಾ ಇದೀವಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನನ್ ಅನ್ಸುತ್ತೆ ಸರ್. ಬ್ಲೂಟೂತ್ ಆನ್ ಆಗಿತ್ತು, ಅದಕ್ಕೆ ಅದು ಇಯರ್ ಫೋನ್ ಅಲ್ಲಿ ಕೇಳಿಸ್ತಾ ಇದೆ. ಇವಾಗ ಡಿಸ್ಟರ್ಬೆನ್ಸ್ ತುಂಬಾ. ಭಗವದ್ಗೀತೆ 12ನೇ ಅಧ್ಯಾಯವಾದಂತಹ ಭಕ್ತಿ ಯೋಗ ಅನ್ನುವಂತಹ ಒಂದು ಅಧ್ಯಾಯದ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ಬೇಕು. ಯಾಕೆ ಹೇಳ್ಬೇಕು ಅಂತಂದ್ರೆ, ನಾವು ಬಹಳಷ್ಟು ವಿಷ್ಣು ಸಹಸ್ರನಾಮದ ಬಗ್ಗೆ ಅರ್ಥ ಚಿಂತನೆಯನ್ನ ಮಾಡ್ತಿದೀವಿ, ಅಥವಾ ಆ ನಾಮವನ್ನ ಏನು ಅಂತ ಅರ್ಥೈಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಬೇಸ್ ಆಗಿ, ಅಂದ್ರೆ ಬಹಳ ಪ್ರಾಮುಖ್ಯತೆಯಾಗಿ ನಾವು ತಿಳ್ಕೊಬೇಕಾದಂತಹ ಒಂದಿಷ್ಟು ಅಂಶಗಳಿದೆ. ಅದು ಸಾಮಾನ್ಯವಾಗಿ ಭಗವದ್ಗೀತೆಯಲ್ಲೇ ಅದರ ಉತ್ತರವನ್ನ ಪರಮಾತ್ಮನೇ ಕೊಟ್ಟಿದ್ದಾನೆ. ಯಾಕೆಂದ್ರೆ ಭಗವದ್ಗೀತೆ ಅನ್ನುವಂತಹ ಒಂದು ಗ್ರಂಥ ಏನಿದೆ, ಎಲ್ಲಾ ಪ್ರಶ್ನೆಗಳಿಗೂ ಇರುವಂತಹ ಏಕೈಕವಾದಂತಹ ಒಂದು ಪುಸ್ತಕ ಭಗವದ್ಗೀತೆ ಅಂತ. ಅದನ್ನ ಯಾರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಅವರಿಗೆ ಅವರ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಬಹಳ ಈಸಿಯಾಗಿ ಅದನ್ನ ಪರಿಹಾರ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಭಗವದ್ಗೀತೆಗಿದೆ. ಸೊ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲೇ ಇರುವಂತಹ ಒಂದಿಷ್ಟು ಅಂಶಗಳನ್ನ ನಾನು ಖಂಡಿತ ನಿಮ್ಗೆ ಹೇಳಲೇಬೇಕು. ಯಾಕೆಂದ್ರೆ ಅದು ಬೇಸ್ ಆಗುತ್ತೆ ನಮ್ಮ ವಿಷ್ಣು ಸಹಸ್ರನಾಮದ ಒಂದು ಕಲಿಕೆಗೆ. ಪ್ರಾಬ್ಲಿ ಯಾರಾದ್ರೂ ಬರ್ಕೊಳ್ಳೋರು ಅಂತ ಇದ್ರು ಕೂಡ ಇದನ್ನ ಬರ್ಕೊಳ್ಬಹುದು, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. 12ನೇ ಅಧ್ಯಾಯದ ಭಕ್ತಿ ಯೋಗದ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ. ಸಾಮಾನ್ಯವಾಗಿ ನಾವು ಸಗುಣ ಮತ್ತೆ ನಿರ್ಗುಣ ಅನ್ನುವಂತಹ ಎರಡು ಪದಗಳನ್ನ ನಾವು ಕೇಳಿರ್ತೀವಿ. ಅಂದ್ರೆ ಸಗುಣ ಸಾಕಾರ, ನಿರ್ಗುಣ ನಿರಾಕಾರ ಅನ್ನುವಂತಹ ಎರಡು ಪದಗಳನ್ನ ನಾವು ಬಹಳಷ್ಟು ಬಾರಿ ಕೇಳಿರ್ತೀವಿ ಭಗವದ್ಗೀತೆಯಲ್ಲೂ ಕೂಡ. ಇದನ್ನ ಏನು ಅಂತ ಸ್ವಲ್ಪ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಸಗುಣ ಅಂತ ಅಂದ್ರೆ ಗುಣ ಇರುವಂತದ್ದು ಅಂತ. ಈಗ ಗಣೇಶ ಅಂತ ತಗೊಂಡಾಗ ಮೊನ್ನೆ ತಾನೇ ನಾವು ಗಣೇಶ ಚತುರ್ಥಿಯನ್ನ ಆಚರಿಸಿದೀವಿ. ಗಣೇಶನಿಗೆ ಒಂದಿಷ್ಟು ಗುಣಗಳಿವೆ. ಏನ ಗುಣ ಅಂತ ಅಂದ್ರೆ, ಗಣೇಶ ತನ್ನ ತಾಯಿಯನ್ನ ತುಂಬಾ ಇಷ್ಟಪಡ್ತಾನೆ, ಅಥವಾ ಮೋದಕವನ್ನ ತುಂಬಾ ಇಷ್ಟಪಡ್ತಾನೆ, ಅವನು ಏಕದಂತ, ಅಥವಾ ಈ ರೀತಿ ಒಂದಿಷ್ಟು ಗುಣಗಳನ್ನ ನಾವು ಆ ದೇವರಿಗೆ ಅಂತ ಕೊಟ್ಬಿಟ್ಟಿದೀವಿ. ಅದು ಗಣೇಶನ ಗುಣ. ಅದೇ ತರ ನೀವು ರಾಮನನ್ನ ತಗೊಂಡಾಗ ಅವನು ಏಕಪತ್ನಿ ವ್ರತಸ್ಥ, ಅಥವಾ ಅವನು ಧರ್ಮನಿಷ್ಠನಾಗಿರ್ತಾನೆ. ಅದೇ ತರ ಕೃಷ್ಣನನ್ನ ತಗೊಂಡಾಗ ಅವನು ಧರ್ಮವನ್ನ ರಕ್ಷಣೆ ಮಾಡೋದಕ್ಕೆ ಅವತಾರ ಪುರುಷನಾಗಿ ಬಂದ. ಅವನು ಕ್ಷತ್ರಿಯ ಧರ್ಮವನ್ನ ಉಳಿಸ್ಕೊಬೇಕು, ಅಥವಾ ಧರ್ಮದ ಒಂದು ಸ್ಥಾಪನೆಯನ್ನು ಮಾಡ್ಬೇಕು ಅಂತ ಬಹಳಷ್ಟು ಕೆಲಸದಿಂದ ಒಂದೊಂದು ಗುಣವನ್ನ ನಾವು ನೋಡ್ತೀವಿ. ಈಗ ಶಿವ ಅಂತ ತಗೊಂಡಾಗ ಶಿವನಲ್ಲೂ ಕೂಡ ಅವನು ಭಸ್ಮಾಧಾರಿ, ಅವನು ಆ ರೀತಿ ಒಂದಿಷ್ಟು ಗುಣಗಳನ್ನ ನಾವು ಅದಕ್ಕೆ ಸಗುಣ ಅಂತ ಕರೆಯುವಂಥದ್ದು. ಅಂದ್ರೆ ದೇವರುಗಳಲ್ಲಿ ಗುಣವನ್ನ ಇರೋದಕ್ಕೆ ನಾವು ಸಗುಣ ಅಂತ ಕರಿತೀವಿ. ಇನ್ನೊಂದು ನಿರ್ಗುಣ ಅನ್ನುವಂಥದ್ದು. ನಿರ್ಗುಣ ಅಂತ ಅಂದ್ರೆ ಏನು? ಈ ರೀತಿಯ ಯಾವುದೇ ಒಂದು ಗುಣವನ್ನ ಇಲ್ಲದೆ ಇರೋದಕ್ಕೆ ನಿರ್ಗುಣ ಅನ್ನುವಂಥದ್ದು. ಅಂದ್ರೆ ಯಾವುದೇ ರೀತಿ ಗುಣನೇ ಇಲ್ಲ. ಈಗ ನಾವು ಆತ್ಮ ಅಂತ ತಗೊಳ್ತೀವಿ ಅಂತ. ನೀವ್ ಯಾರಾದ್ರೂ ಆತ್ಮವನ್ನ ನೋಡಿದೀರಾ? ಯಾರಾದ್ರೂ ಆತ್ಮವನ್ನ ನೋಡಿದೀರಾ? ಹೇಗಿರುತ್ತೆ ಆತ್ಮ? ಯಾರಾದ್ರೂ ನೋಡಿಲ್ಲ. ಯಾಕೆ ಅಂದ್ರೆ ಅದು ನಿರ್ಗುಣ, ನಿರಾಕಾರವಾದದ್ದು ಅಂತ. ಅದಕ್ಕೊಂದು ಆಕಾರ ಅನ್ನೋದೇ ಇಲ್ಲ.
ಯಾರಾದ್ರೂ ಒಬ್ಬರ ಪೇಂಟರ್ಗೆ ಬಂದ್ಬಿಟ್ಟು ನೀನ್ ಆತ್ಮವನ್ನ ಚಿತ್ರಿಸಪ್ಪ ಅಂದ್ರೆ ಇದ್ರಿಗೂ ಕೂಡ ನಾವು ಆತ್ಮವನ್ನ ನೋಡೇ ಇಲ್ಲ, ಅದು ಹೆಂಗೆ ಅಂತ ಗೊತ್ತೇ ಇಲ್ಲ ನಮ್ಗೆ. ಅದಕ್ಕೆ ನಿರಾಕಾರ ಅನ್ನೋದು, ನಿರ್ಗುಣ ಅನ್ನುವಂಥದ್ದು ಅಂತ. ಸೊ ಎರಡು ಕಾನ್ಸೆಪ್ಟ್ ಅನ್ನು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಒಂದು ಸಗುಣವಾದದ್ದು ಅಂದ್ರೆ ಗುಣಗಳನ್ನ ಇರಿಸಿ ಇರುವಂತಹ ದೇವರುಗಳು, ರಾಮ, ಕೃಷ್ಣ, ಗಣೇಶ, ಶಿವ, ಸಾಯಿಬಾಬಾ, ರಾಘವೇಂದ್ರ ಇವೆಲ್ಲವೂ ಕೂಡ ಒಂದು ಗುಣಗಳಿದೆ. ಅದು ನಿರ್ಗುಣನಿಗೆ ಯಾವುದೇ ಒಂದು ಆಕಾರ ಅನ್ನೋದೇ ಇಲ್ಲ. ಈಗ ಆತ್ಮ ಅನ್ನೋದು ನಾವು ಸಾಮಾನ್ಯವಾಗಿ ಜ್ಯೋತಿ ರೂಪವಾಗಿ ದೇವರನ್ನು ನೋಡ್ತೀವಿ, ಒಂದು ಜ್ಯೋತಿಯಾಗಿ ಕಾಣಿಸುತ್ತೆ. ಆ ಜ್ಯೋತಿಯಲ್ಲಿ ದೇವರನ್ನ ಎಲ್ಲಿ ನೋಡೋದು? ಅದು ಸಾಧ್ಯ ಇಲ್ಲ ಅಲ್ವಾ? ಸೊ ಹಾಗೆ ಈ ಎರಡು ಅಂಶಗಳು, ಒಂದು ಸಗುಣ ಸಾಕಾರ, ಇನ್ನೊಂದು ನಿರ್ಗುಣ ನಿರಾಕಾರ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಇಲ್ಲಿ ಅದನ್ನ 12ನೇ ಅಧ್ಯಾಯದ ಭಕ್ತಿ ಯೋಗದಲ್ಲೇ ಈ ಅರ್ಜುನ ಪ್ರಶ್ನೆ ಮಾಡ್ತಾನೆ ಮೊದಲನೇದಾಗಿ, ನಾನು ಸಗುಣವಾದಂತಹ ಅಂದ್ರೆ ಗುಣಗಳಿರುವಂತಹ ರಾಮ, ಕೃಷ್ಣ ಅಥವಾ ಬೇರೆ ದೇವರುಗಳನ್ನ, ಕಾಳಿ, ಲಲಿತೆಯನ್ನ ಇವ್ರನ್ನ ಇಟ್ಕೊಂಡು ನಾನು ಪೂಜೆ ಮಾಡ್ಬೇಕು, ಅದ ಅವನ್ನ ಹರಿಸಿ ನಾನು ಹೋಗ್ಬೇಕು, ಇಲ್ಲ ನಿರ್ಗುಣ ನಿರಾಕಾರನಂತ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಆಲ್ರೆಡಿ ತನ್ನ 10ನೇ ಅಧ್ಯಾಯದ ವಿಭೂತಿ ಯೋಗದಲ್ಲಿ ಪರಮಾತ್ಮ ಏನು ಅನ್ನೋದನ್ನ ಆಲ್ರೆಡಿ ಭಗವಂತ ಹೇಳ್ಬಿಟ್ಟಿರ್ತಾನೆ. ಅವನು ನಿರ್ಗುಣ ನಿರಾಕಾರವಾದಂತಹ ಒಂದು ಸ್ವರೂಪ, ನಾನು ಬರೀ ನೆಪ ಮಾತ್ರದಲ್ಲಿ ಕೃಷ್ಣನ ಒಂದು ರೂಪದಲ್ಲಿ ಬಂದಿದ್ದೀನಿ ಅಷ್ಟೇ, ನಾನು ನಿಜವಾದ ಪರಮಾತ್ಮ ಅನ್ನೋದನ್ನ ಕೃಷ್ಣ ಆಲ್ರೆಡಿ ಹೇಳ್ಬಿಟ್ಟಿರ್ತಾನೆ. ಸೊ ಇಲ್ಲಿ ಪ್ರಶ್ನೆ ಏನಾಗಿತ್ತು ಅರ್ಜುನನಂದು ಅಂತ ಅಂದ್ರೆ, ಈ ಸಗುಣವಾದಂತಹ ದೇವರುಗಳನ್ನ ನಾನು ಪೂಜೆ ಮಾಡ್ಬೇಕು, ಇಲ್ಲ ನಿರ್ಗುಣವಾದಂತಹ ಪರಮಾತ್ಮನನ್ನ ಅಥವಾ ದೇವರನ್ನ ನಾವು ಪೂಜೆ ಮಾಡ್ಬೇಕು, ಯಾವ್ದು ತುಂಬಾ ಉತ್ತಮ ಅಂತ ನನ್ಗೆ ಹೇಳ್ಬಿಟ್ರೆ ನೀನು, ನಾನು ಆ ಒಂದು ನೀತಿನಲ್ಲಿ ನಡ್ಕೊಂಡು ಹೋಗ್ತೀನಪ್ಪ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಆಗ ಕೃಷ್ಣ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ನ ಕೊಡ್ತಾನೆ. ಏನ್ ಆನ್ಸರ್ನ ಕೊಡ್ತಾನೆ ಅಂತ ಅಂದ್ರೆ, ಮೊದ್ಲೇ ಸ್ಟೆಪ್ ನೀನು ಸಗುಣವಾದಂತಹ ದೇವರನ್ನ ಪೂಜಿಸುವಂತಹ ಒಂದು ಮನಸ್ಥಿತಿಯನ್ನು ನೀನು ಪಡ್ಕೊಬೇಕು. ಆಗ ನೀನು ನಿರ್ಗುಣ ನಿರಾಕಾರವಾದಂತಹ ಅಥವಾ ಹೈಯೆಸ್ಟ್ ಲೆವೆಲ್ ಆದಂತಹ ದೇವರನ್ನ ಪೂಜೆ ಮಾಡ್ಕೊಳ್ಳೋಕೆ ಅಥವಾ ಆರಾಧನೆ ಮಾಡೋದಕ್ಕೆ ನಿನಗೆ ಯೋಗ್ಯತೆ ಬರುತ್ತೆ ಅಂತ. ಆಗ ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಹಾಗಾದ್ರೆ ಈ ಸಗುಣವಾದಂತಹ ಪರಮಾತ್ಮನನ್ನ ಪೂಜೆ ಮಾಡುವಂತಹ ಯೋಗ್ಯತೆನ ಪಡ್ಕೊಬೇಕಂದ್ರೆ ನಾನೇನ್ ಮಾಡ್ಬೇಕು ಅಂತ. ಆಗ ಕೃಷ್ಣ ಎಳೆಯಾಗಿ 4 ಆಪ್ಷನ್ ಅನ್ನ ಕೊಡ್ತಾ ಹೋಗ್ತಾನೆ. ಯಾರ್ಯಾರು ನನ್ಗೆ ತುಂಬಾ ಇಷ್ಟ ಆಗ್ತಾರೆ, ಯಾವ ರೀತಿಯ ಮನಸ್ಥಿತಿಯಲ್ಲಿ ಇರೋರು ನನ್ಗೆ ತುಂಬಾ ಇಷ್ಟ ಆಗ್ತಾ ಹೋಗ್ತಾರೆ, ಕ್ಲೇಶೋದಿಕ ತರಸ್ತೇಷಾಂ ಅಂತ, ಅಂದ್ರೆ ಯಾವ್ದು ಕ್ಲೇಶವಿಲ್ಲದೆ ಇರುವಂತಹ ಮನಸ್ಸಿರುವಂತಹ ಭಕ್ತರು ನನ್ಗೆ ತುಂಬಾ ಇಷ್ಟ ಆಗ್ತಾ ಹೋಗ್ತಾರೆ. ಈ ರೀತಿ ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾನೆ. ಮೊದಲನೇದಾಗಿ ಕೃಷ್ಣ ಹೇಳುವಂಥದ್ದು 4 ಆಪ್ಷನ್ಸ್ ನ ಕೊಡ್ತಾನೆ ಅಂತ ನಾನು ಹೇಳಿದೆ ನಿಮ್ಗೆ. ಯಾವ ರೀತಿ ಆಪ್ಷನ್ ನ ಕೊಡ್ತಾನೆ ಅಂದ್ರೆ, ಮನಸ್ಸಿನಲ್ಲಿ ಒಂದು ನಿರ್ಮಲವಾದ ಮನಸ್ಸಿನಲ್ಲೇ ನನ್ನನ್ನೇ ಯಾರು ಪೂಜೆ ಮಾಡ್ತಾರಲ್ಲ ಅಂಥವನಿಗೆ ನಾನು ಮುಕ್ತಿಯನ್ನ ಕೊಡ್ತೀನಪ್ಪ ಅಂತ. ಅಂದ್ರೆ ಮೂರ್ತಿ ಪೂಜೆ ಅಂತ ನಾನು ಹೇಳಿದ್ನಲ್ಲ, ಈ ರಾಮನನ್ನ, ಕೃಷ್ಣನನ್ನ ಅಥವಾ ಕಾಳಿಯನ್ನ ಅಥವಾ ಲಲಿತೆಯನ್ನ ಮನಸಾರ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ಪಾರಾಯಣವನ್ನು ಮಾಡ್ತಾರೆ, ನಾವೆಲ್ಲ ಇವತ್ತೆಲ್ಲ ಏನ್ ಮಾಡ್ತೀವಿ, ಎಲ್ಲವೂ ಕೂಡ ಆ ರೀತಿಯ ಒಂದು ಕೆಲಸಗಳನ್ನ ಮಾಡಿದ್ರೆ ಫಸ್ಟ್ ಆಪ್ಷನ್ ಅಂತ ಹೇಳಿದ್ರೆ, ಆ ರೀತಿ ಮಾಡುವವರಿಗೆ ನಾನು ಖಂಡಿತ ಮುಕ್ತಿಯನ್ನ ಕೊಡ್ತೀನಿ, ಅದು ನನ್ನಲ್ಲೇ ನಾನು ಅವ್ರನ್ನ ಸೇರಿಸ್ಕೊಂತೀನಿ ಅಂತ ಪರಮಾತ್ಮ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಅಕಸ್ಮಾತ್ ಅವ್ರಿಗದು ಮಾಡಕ್ಕಾಗಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು, ಬೇರೆ ಏನೇನು ಆಪ್ಷನ್ ಇದೆಯಾ ಅಂತ ಕೃಷ್ಣ ಅರ್ಜುನ ಕೇಳ್ತಾ ಹೋಗ್ತಾನೆ. ಆಗ ಅವ್ನು ಹೇಳ್ತಾನೆ, ಸಾಮಾನ್ಯವಾಗಿ ಪೂಜೆ ಮಾಡು ಅಥವಾ ಪಾರಾಯಣ ಮಾಡು ಅಥವಾ ವ್ರತವನ್ನು ಮಾಡು, ಇದೆಲ್ಲ ಮಾಡು ಅಂತ ಅಂದ್ರೆ ಇಂಥವ್ರಿಗೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನ ಅಭ್ಯಾಸ ಯೋಗದಿಂದ ಯಾರು ಸತತವಾಗಿ ಅಭ್ಯಾಸ ಮಾಡ್ತಾರೆ ಅಂಥವ್ರಿಗೆ ಈ ಸಿದ್ಧಿ ಹಾಗೆ ಆಗತ್ತೆ. ಯಾವ ಸಿದ್ಧಿ? ಪೂಜೆ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದು ಅಥವಾ ಅವನಲ್ಲೇ ಮನಸ್ಸನ್ನ ಕೊಡುವಂಥದ್ದು. ಮತ್ಕರ್ಮ ಪರಮೋಭವ ಅಂತ ಒಂದು ಪದ ಬರುತ್ತೆ. ಅಂದ್ರೆ ನನ್ನ ಕರ್ಮಗಳಲ್ಲೇ ಯಾರು ನಿರತರಾಗಿರ್ತಾರೋ, ಯಾರು ಸತತವಾಗಿ ಅಭ್ಯಾಸ ಮಾಡ್ತಾರೋ ಅಂಥವ್ರಿಗೆ ಖಂಡಿತ ನಾನು ಸಿಗ್ತೀನಿ ಅಂತ. ಮತ್ತೆ ಕೃಷ್ಣನ್ಗೆ ಗೊತ್ತು ಏನ್ ಮುಂದೆ ಕ್ವಶನ್ ಬರುತ್ತೆ ಅಂತ. ಅವನು ಅದನ್ನ ಹೇಳ್ತಾನೆ. ಯಾರು ಫಾರ್ ಎಕ್ಸಾಂಪಲ್ ನಾವೆಲ್ಲ ಇವತ್ತಿನ ಪ್ರಪಂಚದಲ್ಲೂ ಕೂಡ ನಾವೆಲ್ಲ ಹಾಗೆ ಅಲ್ವಾ, ಆಫೀಸ್ ಇರುತ್ತೆ ನಮ್ಗೆ, ಅಥವಾ ಮನೆ ಕೆಲಸಗಳಿರುತ್ತೆ, ಸಂಸಾರ ಇರುತ್ತೆ, ಏನೋ ಟೆನ್ಷನ್ಸ್ ಇರುತ್ತೆ, ಬೇರೆ ಇರುತ್ತೆ. ನಾನು ಪೂಜೆ ಮಾಡಕ್ಕಾಗಲ್ಲ, ಪುನಸ್ಕಾರ ಮಾಡಕ್ಕಾಗಲ್ಲ, ಅಥವಾ ನಾನು ಯಾವುದೇ ರೀತಿಯ ಈ ತರದ್ ಯಾವುದೇ ಒಂದು ಮೈಥಾಲಜಿಕಲ್ ಅಥವಾ ಅಧ್ಯಾತ್ಮ ರೀತಿಯಾಗಿ ನಾನು ಇರೋಕ್ಕಾಗಲ್ಲ ಅಂತವ್ರು ಏನ್ ಮಾಡ್ಬೇಕಪ್ಪ ಪರಮಾತ್ಮ ಅಂತ ಪ್ರಶ್ನೆ ಅರ್ಜುನ ಕೇಳಿದಾಗ ಮತ್ತೆ ಕೃಷ್ಣ ಹೇಳ್ತಾನೆ, ಯಾರು ಬೇರೆಯವ್ರು ಮಾಡ್ತಾರಲ್ಲ, ಯಾರೋ ಬೇರೆಯವ್ರು ಯಜ್ಞ ಮಾಡ್ತಿರ್ತಾರೆ, ಹೋಗಿ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಅಥವಾ ಅವರು ಯಜ್ಞ ಮಾಡೋದಕ್ಕೆ ನೀನು ಸಹಾಯ ಮಾಡುವಂಥದ್ದು, ಆರ್ಥಿಕವಾದ ಸಹಾಯ ಆಗಿರ್ಬೋದು ಅಥವಾ ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಆ ರೀತಿ ಮಾಡಿದವ್ರಿಗೂ ಕೂಡ ನಾನು ಮುಕ್ತಿಯನ್ನ ಕೊಡ್ತೀನಿ. ಅಂದ್ರೆ ಒಬ್ಬ ಮನುಷ್ಯನ ಆಟಿಟ್ಯೂಡ್ ಯಾವ ರೀತಿ ಬೆಳೆಸ್ಕೊಬೇಕು ಅಂತ ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾ ಹೋಗ್ತಾನೆ. ನೀನ್ ಪೂಜೆ ಮಾಡಕ್ ಆಗಲ್ವಾ, ನಿನ್ಗೆ ಅಭ್ಯಾಸ ಮಾಡಕ್ ಆಗಲ್ವಾ, ನನಗೆ ವಿಷ್ಣು
ಹೇಳೋದಕ್ ಬರಲ್ಲ, ನನ್ ಪಾರಾಯಣ ಮಾಡೋದಕ್ ಬರಲ್ಲ, ನಾನು ತುಂಬಾ ತಪ್ಪುಗಳನ್ನ ಮಾಡ್ತೀನಿ, ಅಥವಾ ನನ್ಗೆ ಕಾನ್ಫಿಡೆನ್ಸ್ ಇಲ್ಲ, ಏನೋ ಆ ತರದ ಒಂದು ರೀತಿಯಾದಂತಹ ಒಂದು ಅಳುಕು ಅಥವಾ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಯಾರೋ ಬೇರೆಯವ್ರು ಮಾಡ್ತಾರಲ್ಲ ಅವರಿಗೆ ನೀನು ಹೋಗಿ ಸಹಾಯವನ್ನ ಮಾಡು, ಅಥವಾ ಅವರಿಗೆ ನೀನು ಹೆಲ್ಪ್ ಮಾಡು, ಆಗ್ಲೂ ಕೂಡ ನನಗೆ ಅದೇ ಒಂದು ಮೋಕ್ಷವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆಯ್ತು, ಅಕಸ್ಮಾತ್ ನಿಮ್ಗೆ ಅದು ಕೂಡ ಮಾಡಕ್ ಆಗಲ್ಲ ಅನ್ಕೊಳಪ್ಪ, ನಿಮ್ಗೆಲ್ಲ ಒಂಥರ ತುಂಬಾ ನಾನು ಒಬ್ಬನೇ ನಾನು ಜೀವನ ಮಾಡ್ಬೇಕು, ನಾನು ಯಾರು ಸಂಘ ಜೀವಿ ಇಲ್ಲ, ನಾನು ಯಾರು ಸಹವಾಸವನ್ನು ಕೂಡ ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ, ಆ ರೀತಿಯ ಒಂದು ಮನಸ್ಥಿತಿ ಆಗಿದ್ರೆ ಮತ್ತಿನ್ನೇನ್ ಆಪ್ಷನ್ ಇದೆ ಅಂತ ಅರ್ಜುನ ಪ್ರಶ್ನೆ ಮಾಡಿದಾಗ ಮತ್ತೆ ಕೃಷ್ಣ ಹೇಳ್ತಾ ಹೋಗ್ತಾನೆ, ನೀನು ಕರ್ಮದ ಒಂದು ತ್ಯಾಗವನ್ನು ಮಾಡು. ಅಂದ್ರೆ ನೀನು ಮಾಡ್ತಿರುವಂತಹ ಎಲ್ಲಾ ಕೆಲಸಗಳಲ್ಲಿ ನನಗೆ ಅರ್ಪಣೆಯನ್ನ ಮಾಡುವಂತ ರೀತಿಯಲ್ಲಿ ನೀನು ಕೆಲಸ ಮಾಡ್ತಾ ಹೋದ್ರೆ ಖಂಡಿತ ಆಗ್ಲೂ ಕೂಡ ಅಂತಹ ಭಕ್ತರು ಕೂಡ ನನಗೆ ಬಹಳ ಇಷ್ಟ ಆಗ್ತಾರೆ ಅಂತ. ಸೊ ಈಗ ಕರ್ಮ ತ್ಯಾಗ ಅಂತ ಅಂದ್ರೆ ಏನು, ಇದನ್ನ ಸ್ವಲ್ಪ ಆಳವಾಗಿ ನಾವು ನೋಡ್ಕೊಬೇಕಾದ್ರೆ, ಏನ್ ಕರ್ಮ ತ್ಯಾಗ ಅಂತ ಅಂದ್ರೆ ಮಾಡ್ತಾ ಇರುವಂತಹ ಒಂದು ಕೆಲಸದಲ್ಲಿ, ಕರ್ಮ ಅಂತಂದ್ರೆ ಕೆಲಸ, ಮಾಡ್ತಾ ಇರುವಂತಹ ಒಂದು ಕೆಲಸದಲ್ಲಿ ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಲ್ಲೇ ಮಾಡುವಂತಹ ಕೆಲಸವನ್ನ ಕರ್ಮ ತ್ಯಾಗ ಅಂತ ಕರೆಯುವಂಥದ್ದು. ಈಗ ನಾವು ಮಕ್ಕಳನ್ನ ಸಾಕ್ತಾ ಇದೀವಿ ಅಥವಾ ಮಕ್ಕಳನ್ನ ಪೋಷಣೆ ಮಾಡ್ತಾ ಇದೀವಿ ಎಲ್ಲೋ ಅಂದ್ರೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ನಾವು ಮಕ್ಕಳನ್ನ ಸಾಕೋದಲ್ಲ. ನಾನು ಈ ಭೂಮಿ ಮೇಲೆ ಬಂದಿದ್ದೀನಿ, ನಾನು ಒಂದು ಕೆಲಸವನ್ನ ಮಾಡ್ಬೇಕು, ನನಗಿಷ್ಟು ಜವಾಬ್ದಾರಿಗಳಿದೆ, ಅದನ್ನ ನಾನು ನಿಷ್ಠೆಯಿಂದ ಮಾಡ್ತೀನಿ ಅನ್ನುವಂತಹ ಒಂದು ವ್ಯಕ್ತಿತ್ವದಲ್ಲಿ ನಾವೇನಾದ್ರೂ ಕೆಲಸ ಮಾಡ್ತಾ ಹೋದ್ರೆ ಅದು ಕರ್ಮ ತ್ಯಾಗ ಅಂತ ಕರೀತೀವಿ. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಲೆ ನನಗೆ ಏನೇ ಕೊಡಪ್ಪ ತಂದೆ, ಏನೇ ಕಷ್ಟ ಕೊಡಪ್ಪ ನೀನು, ನನಗೆ ಎದುರಿಸುವಂತಹ ಶಕ್ತಿ ಮಾತ್ರ ಕೊಡಪ್ಪ ಅನ್ನುವಂತಹ ನಿಟ್ಟಿನಲ್ಲಿ ನಾವೇನಾದ್ರೂ ಕೆಲಸ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಕರ್ಮ ತ್ಯಾಗ ಅಂತ ಕರೆಯುವಂಥದ್ದು. ಯಾರು ನಮಗೆ ನಿಂದಿಸ್ಬೋದು, ಯಾರು ನಮ್ಗೆ ಅವಮಾನ ಮಾಡ್ಬೋದು, ಅಥವಾ ಯಾರು ನಮ್ಮನ್ನ ತೆಗಳಬಹುದು, ಅಥವಾ ಯಾರು ನಮ್ಮನ್ನ ಹೊಗಳಬಹುದು, ಯಾವುದಕ್ಕೂ ಕೂಡ ನಾವು ಮನಸ್ಸನ್ನ ಕೊಡದಲೆ ಅಥವಾ ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ, ಪರಮಾತ್ಮ ನೀ ಕಷ್ಟವನ್ನ ಕೊಟ್ಟರು ನೀನೇ ಆಗಿದ್ಯಾ, ಅದನ್ನ ನಿವಾರಿಸುವಂತಹ ಜವಾಬ್ದಾರಿನೂ ಕೂಡ ಅದು ನೀನೇ ಆಗಿದ್ಯಾ ಅನ್ನುವಂತಹ ಒಂದು ಮನೋಭಾವವನ್ನ, ಅಹಂಕಾರವನ್ನ ತ್ಯಜಿಸಿ ಸುಖ ದುಃಖವನ್ನ ಸಮಾನವಾಗಿ ಸ್ವೀಕಾರ ಮಾಡುವಂತಹ ಒಂದು ಮನಸ್ಥಿತಿಗೆ ಯಾರು ಹೋಗ್ತಾರೆ, ಅಥವಾ ಸತತವಾದಂತಹ ಯೋಗವನ್ನ ಅಂದ್ರೆ ಕರ್ಮವನ್ನ ಯಾರು ಮಾಡ್ತಾ ಹೋಗ್ತಾರೆ, ಮನಸ್ಸು ಬುದ್ಧಿಗಳನ್ನ ಯಾರು ನಿಯಂತ್ರಣದಲ್ಲಿ ಇಟ್ಕೊಳಕ್ ಸಾಧ್ಯ ಆಗತ್ತೆ, ಅಂಥವ್ರಿಗೆ ನಾನು ಬಹಳ ಪ್ರಿಯನಾಗ್ತೀನಿ, ಅಂದ್ರೆ ಅಂಥವ್ರು ಕಂಡ್ರೆ ನಂಗೆ ಬಹಳ ಇಷ್ಟ ಅಂತ ಕೃಷ್ಣ ಭಕ್ತಿ ಯೋಗದಲ್ಲಿ ಹೇಳ್ತಾ ಹೋಗ್ತಾನೆ. ನಾನು ಇದೆಲ್ಲ ಯಾಕೆ ಇವತ್ತು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಒಂದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಏನಂತ ಅಂದ್ರೆ, ಒಂದು ಎನರ್ಜಿ ಅಥವಾ ಒಂದು ಶಕ್ತಿ ಈ ಯೂನಿವರ್ಸಲ್ ಇದೆ. ಆ ಶಕ್ತಿ ಏನು ಅಂತ ಅಂದ್ರೆ ಅದೇ ನಿರ್ಗುಣ ನಿರಾಕಾರವಾದಂತಹ ಪರಮಾತ್ಮ ಅನ್ನುವಂಥದ್ದು. ನಾವು ಅವನನ್ನ ಹರಿಸಿ ರಾಮಕೃಷ್ಣನನ್ನ ಪೂಜೆ ಮಾಡ್ತಾ ಇದೀವಿ ಅಂತ ಅಂದ್ರೆ, ರಾಮ ಕೃಷ್ಣ ಕಾಳಿನ ಪೂಜೆ ಮಾಡಿ ನಾವು ಅದನ್ನೇ ಬೇಸಿಕ್ ಆಗಿರುವಂತಹ ರಾಮಕೃಷ್ಣರನ್ನೇ ನಾವು ಪೂಜೆ ಮಾಡೋದ್ರಲ್ಲಿ ಸೋತ್ಬಿಟ್ವಿ ಅಂತ ಅಂದ್ರೆ, ಈಗ ನಾವು ವಿಷ್ಣು ಸಹಸ್ರನಾಮ ಕಲಿತಾ ಇದೀವಿ, ಆ ನಾಮಗಳನ್ನ ಅರ್ಥೈಸ್ಕೊಳ್ಳೋದ್ರಲ್ಲೇ ನಾವು ಸೋತ್ಬಿಟ್ವಿ ಅಥವಾ ಇಲ್ಲಿಗೆ ನಾವು ಬಿಟ್ಬಿಟ್ವಿ ಅಂತ ಅಂದ್ರೆ, ಆ ನಿರ್ಗುಣ ನಿರಾಕಾರವಾದಂತಹ ಪರಬ್ರಹ್ಮನ ನಾವು ಹೇಗೆ ಸಂಧಿಸೋದಕ್ಕಾಗತ್ತೆ? ಅವನನ್ನ ಸಂಧಿಸ್ಬೇಕಂದ್ರೆ ಈ ಶಾಸ್ತ್ರಗಳ ಅಧ್ಯಯನ ಮಾಡ್ಬೇಕು, ಅದನ್ನ ಅರ್ಥ ಮಾಡ್ಕೊಂಡು ನಾನ್ ಯಾರು ಅನ್ನೋದನ್ನ ತಿಳ್ಕೊಬೇಕು. ಮೊದಲು ನೀವ್ ಯಾರು ಅಂತ ತಿಳ್ಕೊಂಡು ನಿಮ್ಮಲ್ಲಿ ಒಂದು ಜಿಜ್ಞಾಸು ಹುಟ್ಟಿ ಮತ್ತೆ ಪರಮಾತ್ಮ ಯಾರು ಅಂತ ತಿಳ್ಕೊಂತ ಹೋಗ್ಬೇಕು. ಆಗ ನಿಜವಾದ ನಿರ್ಗುಣ ನಿರಾಕಾರ ಪರಬ್ರಹ್ಮ ನಮ್ಗೆ ಕಾಣ್ತಾ ಹೋಗ್ತಾನೆ ಅನ್ನುವಂಥದ್ದು. ಸೊ ಯಾವ್ದೋ ನಮ್ಗೆ ಯಾರೋ ಒಬ್ರು ಸಂಬಳ ಕೊಡ್ತಾರೆ ಅಥವಾ ಯಾರೋ ಒಬ್ರು ನಮ್ಗೆ ಡಿಕ್ಟೇಟ್ ಮಾಡ್ತಾರೆ ಅನ್ನುವಂತಹ ರೀತಿನಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅದೊಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇದಾಗ್ತಾ ಹೋಗುತ್ತೆ. ಸೊ ಆ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಲ್ದಲೆ ನಾವು ಎಲ್ಲ ಪರಮಾತ್ಮನಿಗೆ ಅರ್ಪಿಸಿ ಮಾಡ್ತಾ ಇದ್ದೀನಿ, ಎಲ್ಲಾ ಕರ್ಮಗಳು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಮಾಡ್ತೀನಿ ಅನ್ನುವಂತ ಮನೋಭಾವದಲ್ಲಿ ನಾವು ಪ್ರತಿಯೊಂದು ಕರ್ಮಗಳನ್ನು ಮಾಡ್ತಾ ಹೋದ್ರೆ ಆಗ ಒಂಥರ ಈ ಮಿಸ್ಟರ್ ಪರ್ಫೆಕ್ಟ್ ಅಂತ ನಾವೇನ್ ಕರಿತೀವಲ್ಲ, ಆ ರೀತಿ ಪರಮಾತ್ಮನಿಗೂ ಕೂಡ ನಾವು ಇಷ್ಟ ಆಗ್ತಾ ಹೋಗ್ತೀವಿ. ಸೊ ಹಾಗೆ ಅದ್ ಯಾವ ರೀತಿ ನಾವು ಮಾಡ್ಬೇಕು ಅಂತ ಅಂದ್ರೆ ಒಂದು ಉತ್ಸಾಹದಿಂದ ಮಾಡ್ಬೇಕು. ಮಹೋತ್ಸಾಹ ಅನ್ನೋದು ವಿಷ್ಣುವಿನ ಒಂದು ನಾಮ ಕೂಡ. ಸೊ ಈ ನಾಮವನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಇದನ್ನ ನಿಮ್ಗೆಲ್ಲರೂ ಕೂಡ ಅರ್ಥ ಆಗ್ಲಿ ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು. ನಾವು ಯಾವುದೇ ದೇವರನ್ನ ಪೂಜೆ ಮಾಡಿ, ಕುಲದೇವರಾಗಿರ್ಬೋದು, ನಿಮ್ಮ ಇಷ್ಟ ದೇವತೆಗಳಾಗಿರ್ಬೋದು, ಯಾರನ್ನೇ ನೀವು ಪೂಜೆ ಮಾಡಿ, ಆದ್ರೆ ಒಂದು ನಾವು ಬಹಳ ಅರ್ಥ ಮಾಡ್ಕೊಬೇಕು ಅಥವಾ ಗ್ರಹಿಸ್ಬೇಕು ಅಂತ ಅಂದ್ರೆ, ಒಂದು ಶಕ್ತಿ ನಮ್ಮನ್ನ ನಡೆಸ್ತಾ ಇದೆ ಅನ್ನುವಂಥ ಶಕ್ತಿ. ಈ ದಿನ ಬೆಳಗಾಗತ್ತೆ, ಸೂರ್ಯ ಹುಟ್ತಾನೆ, ಪ್ರತಿದಿನ ಅಮಾವಾಸ್ಯೆ ಪೌರ್ಣಮಿ ಇವೆಲ್ಲವೂ ಕೂಡ ಆಗ್ತಾ ಇದೆ ಅನ್ನೋದೇ ಆದ್ರೆ ಅದು ಶಕ್ತಿ ಅದನ್ನ ನಡೆಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಆ ಶಕ್ತಿಯನ್ನ ನಡೆಸುವಂತವನು ಕೂಡ ಅದೇ ನಾ ಹೇಳಿದ್ನಲ್ಲ, ಫಸ್ಟ್ ಈ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಪಾಸ್ ಆದ್ರೆ
ಆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು. ಸೊ ಇದು ನಿಮ್ಗೆ ಹೇಳ್ಬೇಕಿತ್ತು. ಸೊ ಈಗ ಮಹಾಮಾಯ ಅನ್ನುವಂತಹ ಒಂದು ಆ ನಾಮಕ್ಕೆ ಬರೋದಾದ್ರೆ, ಅಗಸ್ತ್ಯ ಮಹರ್ಷಿಗಳು ಮತ್ತೆ ಲೋಪಮುದ್ರೆ, ಹೆಂಡತಿಯಾದಂತಹ ಲೋಪಮುದ್ರೆ ದೇವಿಯ ಒಂದು ಆರಾಧನೆಯನ್ನ ಮಾಡಬೇಕು, ಅಥವಾ ದೇವಿಯನ್ನ, ಆ ದೇವಿ ಯಾರು ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಆಲೋಚನೆಯನ್ನ ಮಾಡ್ತಾರೆ. ಆಲೋಚನೆಯನ್ನು ಮಾಡಿ ವಿಷ್ಣುವನ್ನ ಪ್ರಾರ್ಥಿಸ್ತಾರೆ. ನಾನು ವಿಷ್ಣುವನ್ನ ಪ್ರಾರ್ಥಿಸಿ ಅವ್ರು ಕೇಳ್ಕೊಂತಾರೆ, ನಾನು ಹೇಗಾದ್ರೂ ಮಾಡಿ ತಾಯಿ ದೇವಿಯನ್ನ ನಾನು ಅರ್ಥ ಮಾಡ್ಕೊಬೇಕು, ಅವಳ ಲೀಲೆಗಳನ್ನ ಅರ್ಥ ಮಾಡ್ಕೊಬೇಕು, ಅವಳು ಜ್ಞಾನ ಸ್ವರೂಪಿ ಅಂತ ಅವಳನ್ನ ಕರೀತಾರೆ, ಅವಳ ತತ್ವವನ್ನ ಅರ್ಥ ಮಾಡ್ಕೊಬೇಕು, ತಂತ್ರ ಮಂತ್ರಗಳಿಂದ ಶೋಭಿತಲಾದಂತಹ ಲಲಿತೆಯನ್ನ ಅರ್ಥ ಮಾಡ್ಕೊಬೇಕು, ಅದರ ಬೋಧನೆ ನನಗೆ ಮಾಡ್ತೀಯಾ ಅಂತ ವಿಷ್ಣುವನ್ನ ಪ್ರಾರ್ಥನೆ ಮಾಡಿದಾಗ, ವಿಷ್ಣು ಹಯಗ್ರೀವನ ಒಂದು ಅವತಾರದಲ್ಲಿ ಕಣ್ಣಿಗೆ ಕಾಣಿಸ್ಕೊಂತ. ನಿಮ್ಗೆ ಹಯಗ್ರೀವನ ಕತೆ ನಾನು ಆಲ್ರೆಡಿ ಹಿಂದಿನ ನಾಮಗಳಿಗೆ ಹೇಳಿದ್ದೀನಿ, ಒಂದಿಷ್ಟು ಕ್ಲಾಸ್ಗಳ ಹಿಂದೆನೆ ಹೇಳಿದೆ. ಹಯಗ್ರೀವ ಒಬ್ಬ ರಾಕ್ಷಸನಾಗಿದ್ದನು ಕೂಡ, ಹಾಗೆ ಹಯಗ್ರೀವನ ಒಂದು ಅವತಾರವನ್ನು ಕೂಡ ನಾನು ಹೇಳಿದೆ. ಯಾಕೆ ಕುದುರೆಯ ಒಂದು ಮುಖವನ್ನ, ಮತ್ತೆ ಮಾನವನ ಒಂದು ದೇಹ, ಕುದುರೆಯ ಒಂದು ಮುಖವನ್ನ ಉಳ್ಳಂತವನು ಹಯಗ್ರೀವ ಪರಮಾತ್ಮ ಅಥವಾ ಹಯಗ್ರೀವ ದೇವರು ಅಂತ. ಆ ಒಂದು ಅವತಾರದಲ್ಲಿ ಭಗವಾನ್ ವಿಷ್ಣು ಕಾಣಿಸ್ಕೊಂಡು ದೇವಿಯ ಜ್ಞಾನ ಸ್ವರೂಪಿಯಾದಂತಹ ಲಲಿತಾ ದೇವಿಯ ಒಂದು ಇಡೀ ವೃತ್ತಾಂತವನ್ನ, ಅಂದ್ರೆ ತತ್ವವನ್ನ ಆ ದಂಪತಿಗಳಿಗೆ, ಯಾರಿಗೆ, ಅಗಸ್ತ್ಯ ಮತ್ತೆ ಲೋಪಮುದ್ರಾ ಅನ್ನುವಂತಹ ದಂಪತಿಗಳಿಗೆ ಎಳೆ ಎಳೆಯಾಗಿ ಲಲಿತಾ ಸಹಸ್ರನಾಮದ ಒಂದು ಮಾತೆಯ ಒಂದು ಸ್ವರೂಪವನ್ನ, ಆ ಜ್ಞಾನ ಚಕ್ಷುವನ್ನ ಹೇಳ್ತಾರೆ ಅಗಸ್ತ್ಯರಿಗೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಅಗಸ್ತ್ಯರು ಅವಳ ಒಂದು ಸ್ತುತಿಯನ್ನ ಅಥವಾ ಅವಳ ಒಂದು ಹಿರಿಮೆಯನ್ನ ಮತ್ತೆ ಅವ್ರು ಇನ್ನಷ್ಟು ಕಾವ್ಯಮಯವಾಗಿ ಅದನ್ನ ಪರಿಚಯ ಮಾಡ್ತಾ ಹೋಗ್ತಾರೆ, ಅಥವಾ ಪ್ರಪಂಚಕ್ಕೆ ಅವ್ರು ಸಾರ್ತಾ ಹೋಗ್ತಾರೆ. ಪರಮೇಶ್ವರಿ ಅಂದ್ರೆ ಪರಮೇಶ್ವರಿಯನ್ನ ಮಾಡೋದ್ರಿಂದ ಅವಳು ಯಾರು, ಅವಳ ರೂಪ ಎಷ್ಟು, ಅವಳ ಸೌಂದರ್ಯ ಹೇಗಿದ್ದಾಳೆ, ಅವಳು ಉಪಾಸನೆ ಮಾಡೋದ್ರಿಂದ ನಮಗೆ ಯಾವ ರೀತಿಯ ಒಂದು ಫಲಗಳು ಉಂಟಾಗುತ್ತೆ, ಇವೆಲ್ಲವನ್ನು ಕೂಡ ಹಯಗ್ರೀವ ದೇವರು ಅಂದ್ರೆ ವಿಷ್ಣು ಅಗಸ್ತ್ಯರಿಗೆ ಬೋಧನೆಯನ್ನು ಮಾಡಿದ್ದು. ಮತ್ತೆ ಅಗಸ್ತ್ಯರು ತಮ್ಮ ಒಂದು ಸಂಗ್ರಹದ ಮೂಲಕ ಹೇಗೆ ಶಕ್ತಿ ಸ್ವರೂಪಿಣಿಯನ್ನ ಈ ಭೌತಿಕವಾದಂತಹ ಲೌಕಿಕವಾದಂತಹ ಜಗತ್ತಿಗೆ ಪರಿಚಯ ಮಾಡಿದ್ದು ಕೂಡ ಅಗಸ್ತ್ಯ ಮಹಾಮುನಿಗಳು. ಈಗಲೂ ಕೂಡ ತಮಿಳುನಾಡಲ್ಲಿ ಅಗಸ್ತ್ಯ ಮಹಾಮುನಿಗಳ ದೇವಸ್ಥಾನಗಳೇ ನಮ್ಗೆ ಬಹಳಷ್ಟು ಕಾಣ್ತಾ ಹೋಗುತ್ತೆ. ಸೊ ಇಲ್ಲಿ ಮಹಾಮಾಯ ಅನ್ನುವಂತಹ ಒಂದು ನಾಮ ಹೇಗೆ ಇದಕ್ಕೆ ನಾವು ನೆನಪಲ್ಲಿ ಇಟ್ಕೊಬಹುದು ಅಂದ್ರೆ, ಪ್ರತಿಯೊಂದು ಮಾಯೆಯೂ ಕೂಡ ಅವಳೆ. ಅಂದ್ರೆ ಈಗ ವಿಷ್ಣು ಹಯಗ್ರೀವನಾಗಿ ತನ್ನ ಒಂದು ಮಾಯೆಯಿಂದ ಕಾಣಿಸ್ಕೊಂಡು ಅಗಸ್ತ್ಯರಿಗೆ ದೇವಿ ಬಗ್ಗೆ ಹೇಳ್ತಾನೆ ಅಂದ್ರೆ, ದೇವಿನೂ ಕೂಡ ಒಂದು, ಆ ಮಾಯೆಯೂ ಕೂಡ ಅವನದೇ ಆಗಿದೆ ಅಂತ. ಇಲ್ಲಿ ದೇವಿ ಬೇರೆ ಅಲ್ಲ, ಲಲಿತೆ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಎಲ್ಲವೂ ಕೂಡ ಒಬ್ಬನೇ ಆಗಿರುವಂತಹ ನಿರ್ವಿಕಾರವಾದಂತಹ ಒಂದು ಶಕ್ತಿ ನಮ್ಮನ್ನ ಆಡಿಸ್ತಾ ಇರುತ್ತೆ. ಆ ಶಕ್ತಿಯಿಂದ ನಾವೆಲ್ಲರೂ ಕೂಡ ಏನೋ ಒಂದು ಮನುಷ್ಯರಾಗೋ, ಜೀವಿಗಳಾಗೋ, ಬೇರೆ ಬೇರೆ ಒಂದು ಜನ್ಮದಲ್ಲಿ ತಾಳ್ತಾ ಹೋಗುತ್ತೆ. ಪುನರಪಿ ಮರಣಂ ಪುನರಪಿ ಜನನಂ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಹುಟ್ಟುತ್ತಿರ್ತೀವಿ, ಮತ್ತೆ ಜನ್ಮನ ನಮ್ಮ ಕರ್ಮಾನುಸಾರ ನಾವು ಒಂದು ಜನ್ಮಗಳನ್ನ ತಾಳ್ತಾ ಇರ್ತೀವಿ. ನಮ್ಮೆಲ್ಲರ ಲಕ್ಷ್ಯ ಒಂದೇ ಇರುತ್ತೆ, ನಮ್ಮೆಲ್ಲ ಡೆಸ್ಟಿನೇಷನ್ ಒಂದೇ ಇರುತ್ತೆ, ಅದು ಮುಕ್ತಿಯನ್ನ ಪಡಿಬೇಕು ಅನ್ನೋದು. ಅಂದ್ರೆ ನಿರ್ವಿಕಾರವಾದಂತಹ ನಿರ್ಗುಣನಾದಂತಹ ಪರಮಾತ್ಮನನ್ನ ಹೋಗಿ ಸೇರ್ಬೇಕು ಅನ್ನೋದು. ಅದನ್ನ ಮತ್ತೆ ಭಗವಂತನೇ ಹೇಳಿದಾನೆ, ಆ ರೀತಿ ನೀನ್ ನನ್ನಲ್ಲೇ ಬಂದು ಸೇರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಕರ್ಮದ ತ್ಯಾಗವನ್ನ ಮಾಡ್ಬೇಕು, ತುಂಬಾ ಸಿಂಪಲ್ ಆಗಿ ಜೀವನಿಸುವಂತಹ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು ಅಂತ. ಸೊ ಆ ರೀತಿ ಮಾಡ್ತಾ ನಾವೆಲ್ಲರೂ ಕೂಡ ಭಗವಂತನ ಒಂದು ಕೃಪೆಗೆ ಪಾತ್ರರಾಗ್ತಾ ಹೋಗೋಣ. ಮಹೋತ್ಸಾಹ ಅನ್ನೋದು ಮುಂದಿನ ವಿಷ್ಣುವಿನ ನಾಮ. ಅದನ್ನ ನಾನು ಮುಂದಿನ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಮಹೋತ್ಸಾಹ ಅಂತ ಅಂದ್ರೆ ಸದಾ ಉತ್ಸಾಹಿ, ಏನೇ ಕೆಲಸವನ್ನು ಮಾಡಿದ್ರು ಕೂಡ ಉತ್ಸಾಹದಿಂದ ಮಾಡುವಂತಹ ಒಂದು ಪ್ರವೃತ್ತಿಯನ್ನ ಅವನು ಬೆಳೆಸ್ಕೊಂಡಿದ್ದಾನೆ ಅಂತ. ಎಲ್ಲಾ ಅವತಾರಗಳು ಕೂಡ ಅವನು ತಗೊಬೇಕು ಅಂತ ಅವತಾರಗಳನ್ನ ತಗೊಂಡಿದ್ದಲ್ಲ, ಅವನ ಒಂದು ಉತ್ಸಾಹದಿಂದನೇ ಅವನು ಅವತಾರಗಳನ್ನ ತಗೊಂಡಿದ್ದ. ಅಂದ್ರೆ ಭಕ್ತರನ್ನ ನಾನು ಯಾವ ರೀತಿ ನಾನು ಭಕ್ತರಿಗೆ ಪಡ್ಕೊಬಹುದು, ಯಾವ ರೀತಿ ನಾನು ಕಂಡ್ರೆ ಭಕ್ತರಿಗೆ ಇಷ್ಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ವಿಭೂತಿಗಳನ್ನ, ಬಹಳಷ್ಟು ಅವತಾರಗಳನ್ನ ಪರಮಾತ್ಮ ಸ್ವತಃ ಅವನೇ ತಗೊಂಡು ಬಹಳ ಉತ್ಸಾಹಿಯಾಗಿರ್ತಾನೆ, ಸದಾ ಉತ್ಸಾಹಿಯಾಗಿರ್ತಾನೆ. ನಮ್ಮನ್ನು ಕೂಡ ಅವನ ಒಂದು ಪ್ರಭೆಯಿಂದ ನಮ್ಮನ್ನು ಕೂಡ ಉತ್ಸಾಹರನ್ನಾಗಿ ಮಾಡಿ ಸಾತ್ವಿಕ ಕರ್ಮಗಳ ಕಡೆಗೆ ತಗೊಂಡು ಹೋಗ್ಬೇಕು ಅನ್ನೋದು ಅವನ ಒಂದು ದೃಷ್ಟಿಯಾಗಿದೆ. ನಾವು ಕೂಡ ಯಾವಾಗಲೂ ಉತ್ಸುಕರಾಗಿರೋಣ.
ಅವ್ರನ್ನ ಕಾಣೋದಕ್ಕೆ ಯಾವಾಗಲೂ ಕೂಡ ಪ್ರಯತ್ನ ಮಾಡೋಣ ಅಂತ ನಿಟ್ಟಿನಲ್ಲಿ ಇವತ್ತಿನ ಸತ್ಸಂಗವನ್ನ ನಾನು ಇಲ್ಲೇ ಕೊನೆ ಮಾಡ್ತೀನಿ. ಒಂದಷ್ಟು